नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते वेदान्तस्वामिन् इति नामिने नमस्ते सारस्वते देवे गौरवाणी प्रचारिणे विशेषाश्रमदायिने पाश्चात्यदेशतारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं अङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ तत्सत् ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸುಸ್ವಾಗತ. ದಿನ ನಾವು ಭಗವದ್ಗೀತಾ ಯಥಾರೂಪದ 16ನೇ ಅಧ್ಯಾಯದ 9ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ದೀರಿ. ಹರಿ ಕೃಷ್ಣ. ಈ ಶ್ಲೋಕದ ಅನುವಾದ ಹೀಗಿದೆ: ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಹರೇ ಕೃಷ್ಣ. ಹೀಗೆ ರಾಕ್ಷಸಿ ಸ್ವಭಾವದವರ ವಿಚಾರ ಹೀಗೇ ಮುಂದುವರಿತಾ ಇದೆ. ಇದುವರೆಗೂ ಎಷ್ಟು ಸ್ವಭಾವಗಳನ್ನು ಹೆಸರಿಸಿದರೆ ಭಗವಂತ, ಮತ್ತೆ ಯಾವುದು? ಅಸತ್ಯ ಅನ್ನೋದು ಪ್ರಭುಜಿ. ಓಕೆ. ಅಂದ್ರೆ ಆಧಾರ ಇಲ್ಲ ಅಂತ ಹೇಳ್ತಾರೆ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಶುಚಿತ್ವದ ಬಗ್ಗೆ ಹೇಳ್ತಾರೆ, ಕನ್ನಡತೆ ಬಗ್ಗೆ ಹೇಳ್ತಾರೆ, ಸತ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ. ಹಂಗೆ ನೋಡಿ, ಸರಿ ಅಂತಾರೆ. ಹಂಗೆ ಜಂಬ, ದರ್ಪ, ಕ್ರೋಧ, ಕ್ರೌರ್ಯ, ಅಜ್ಞಾನ, ಹಾಗೇನೆ ನೋಡಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳಿದೇ ಇರೋದು, ಶುಚಿತ್ವ ಇಲ್ದಿರೋದು, ಸನ್ನಡತೆ ಇಲ್ದಿರೋದು, ಸತ್ಯ ಇಲ್ದಿರೋದು. ನೋಡಿ, ಜಗತ್ತೇ ಅಸತ್ಯ ಅಂತ ಹೇಳೋದು, ಜಗತ್ ಮಿಥ್ಯ ಅಂತ ಹೇಳ್ತಾರೆ. ನೋಡಿ, ಜಗನ್ ಮಿಥ್ಯ ಅಂತ ಹೇಳೋರೆಲ್ಲರೂ ಅಸುರಿ ಸ್ವಭಾವದವರು ಅಂತ ಇಲ್ಲಿ ಗೊತ್ತಾಗೋಯ್ತು. ನೋಡಿ, ಆ ತತ್ವನೇ ಇದೆ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ತಾರಲ್ವಾ. ನೋಡಿ, ಈಗ ಆ ತತ್ವ ಅನುಸರಿಸುವಂತವ್ರನ್ನ ಭಗವಂತ ಏನಂತ ಕರೀತಿದ್ದಾನೆ ಇಲ್ಲಿ? ಅಸುರಿದ ಅಂತ. ನೋಡಿ, ಇದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿದೆ. ಇಂಥ ಒಂದು ತತ್ವವನ್ನ ಅನುಸರಿಸೋರು, ನಂಬಿರೋರು ಅಸುರರು ಅಂತ. ನೋಡಿ, ಹಾಗೇನೆ ಈ ವಿಜ್ಞಾನಿಗಳು ಇವರೆಲ್ಲ ಯಾರಿದ್ದಾರೆ, ಈ ಜಗತ್ತಿಗೆ ಏನು ಯಾರು ಆಧಾರ ಇಲ್ಲ ಅಂತ ಹೇಳೋದು, ದೇವ್ರಿಲ್ಲ ಅಂತ ಹೇಳೋವಂತ ಧರ್ಮಗಳು. ಏನೇ ನಾವು ಚರ್ಚೆ ಮಾಡ್ತಿದ್ವಲ್ವಾ, ಯಾವ್ಯಾವ ಧರ್ಮದಲ್ಲಿ ನಿಯಂತ್ರಕ ಇಲ್ಲ ಅಂತ ಹೇಳ್ತಾರೆ. ಅದೇ ತರ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ವಿಜ್ಞಾನಿಗಳಲ್ಲಿ ಕೂಡ 2 ತರ ಇದ್ದಾರೆ: ದೇವರನ್ನ ನಂಬುವಂತವ್ರು, ನಂಬದೇ ಇರುವಂತವ್ರು. ಹಾಗೇನೆ ಕಾಮದಿಂದ ಹುಟ್ಟುತ್ತೆ ಎಲ್ಲರೂ ಇದೆಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಕಣ್ಣು ನೋಡಿದ್ರೆ ಹಂಗೆ ಅನ್ಸುತ್ತೆ ಅಲ್ವಾ? ನೋಡಿದ್ರೆ ಹಂಗೆ ಅನ್ಸುತ್ತೆ. ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ ಅಲ್ವಾ, ಮಯ್ಯದ್ದೀಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ನೋಡಿ, ಹಿಂಗೆ ಕಾಮವಲ್ಲದೆ ಬೇರೇನು ಕಾರಣ ಇಲ್ಲ ಅಂತ ಹೇಳ್ತಾರೆ. ನಾವು ನೋಡಿ ಭಕ್ತರಲ್ಲದೆ ಹಂಗೆ ನೋಡಿದ್ರೆ ಹಂಗೆ ಅನ್ಸೋದು, ಈ ಹುಟ್ಟೋದು ಎಲ್ಲ ಹುಟ್ಟಿಗೆ ಕಾರಣ ಕಾಮ ಅನ್ಸುತ್ತೆ. ಆದ್ರೆ ಎಲ್ಲದಕ್ಕೂ ಕಾರಣ, ಸರ್ವ ಕಾರಣ ಕೃಷ್ಣ. ನೋಡಿ, ಬ್ರಹ್ಮ ಸಂಹಿತೆದಲ್ಲಿ ಹೇಳ್ತಾರೆ ಅದನ್ನ ಅಲ್ವಾ. ಎಲ್ಲ ಕಾರಣಗಳಿಗೆ ಕಾರಣ ಕೃಷ್ಣ. ಹಿಂಗೆ ಇದು ಭಕ್ತರು ಕಾಣುತ್ತೆ.
ಇದು ಇದರ ಹಿಂದೆ ಯಾರಿದ್ದಾರೆ ಹೇಗೆ ಅಂತೇಳಿ ನೋಡಿ ಗೊತ್ತಾಗೋದಿಲ್ಲ. ಬಟ್ ಅದೇ ಪ್ರಕಾರ ಮುಂದುವರೆದು ಇಂತಹ ನಿರ್ಣಯಗಳನ್ನು ಅನುಸರಿಸುವ. ಎಂತಹ ನಿರ್ಣಯ? ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಲ್ವಾ, ಹೆಸರಿಸಿ ಹೇಳ್ತಾ ಬಂದ್ವಲ್ವಾ, ನೋಡಿ ಇಂತಹ ನಿರ್ಣಯಗಳು, ನೋಡಿ ಇಂತಹ ತತ್ವಗಳು. ಈಗೇನಾಯ್ತು, ನಮಗೆ ಸ್ಪಷ್ಟವಾಗಿ ಅಸುರಿ ಗುಣ ಸ್ವಭಾವವ ನಮ್ಮ ಮುಂದೆ ಕಣ್ಣಿಗೆ ಕೊಟ್ಟಂಗ ಆಯ್ತು ನೋಡಿ. ನೋಡಿ ಈಗ ತಿಳ್ಕೊಂಡು ಯಾರು ಭಕ್ತರಾಗ್ಬೇಕು ಅಂತಾರೆ ಅವರು ಏನ್ ಮಾಡ್ಬೇಕೀಗ? ಭಕ್ತರಾದವ್ರು ಏನ್ ಮಾಡ್ಬೇಕೀಗ? ಅಸುರಿ ಸ್ವಭಾವ ಬಿಡ್ಬೇಕು ದೂರ ಪ್ರಭು. ಆಗ್ಬೇಕು ಪ್ರಭುಜಿ. ಹಾ, ನೋಡಿ ಸ್ಪಷ್ಟತೆ ಇರಬೇಕು, ದೂರ ಇರಬೇಕು, ಅಂಥವ್ರ ಸಂಘದಿಂದ ದೂರ ಇರಬೇಕು, ಅಂತ ತತ್ವಗಳನ್ನು ಕೇಳಬಾರ್ದು. ನೋಡಿ ನಮ್ಮ ಸ್ಕೂಲು ಕಾಲೇಜು ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇದೇ ಪರಮ ಸತ್ಯ ಅಂತ ಅದನ್ನೇ ಹೇಳ್ಕೊಡ್ತಾರೆ. ಶಿಕ್ಷಣದಲ್ಲೇ ಇದೆ ಈ ತರ. ಇವಾಗ ಏನ್ ಮಾಡೋದು ಅಲ್ವಾ? ನಿರೀಶ್ವರವಾದ, ದೇವರಿಲ್ಲ ಅಂತ ಹೇಳೋದು, ನೋಡಿ ಈಗೆಲ್ಲ ಓದೋದ್ವಲ್ಲ, ಇವೆಲ್ಲ ಅಲ್ಲಿದೆ. ಇದನ್ನ ಓದಿ ಜಾಗೃತರಾಗಬೇಕು. ನೋಡಿ ಭಗವದ್ಗೀತೆಯಲ್ಲಿ ಏನಿದೆ ನೋಡಿ, ಬೇರೆ ಧರ್ಮ ಪ್ರಚಾರಕರು ಬಂದು ನಿಮಗೆ ಅವರ ಧರ್ಮ ನೋಡಿ ಇಲ್ಲಿ ಅಸುರಿ ಇರುವಂತದ್ದೇನಾದ್ರೂ ಹೇಳಕ್ ಬಂದ್ರೆ ಕೇಳ್ಬೇಕಾ ಕೇಳ್ಬಾರ್ದ? ಕೇಳ್ಬಾರ್ದು ಪ್ರಭುಜಿ. ಕೇಳ್ಬಾರ್ದು. ಮತ್ತೆ ಈಗ ಎಷ್ಟೋ ಜನ ಕೇಳಿ ಅದೇ ತರ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾವು ಹೋಗಿ ಏನಾದ್ರು ಅವ್ರಿಗೆ ಹೇಳ್ಕೊಡ್ಬೇಕಾ ಹೇಳ್ಕೊಡ್ಬಾರ್ದ? ಹೇಳ್ಕೊಡ್ಬೇಕು ಪ್ರಭು. ನೋಡಿ, ಸ್ಪಷ್ಟತೆಯನ್ನ ಸರಿಯಾಗಿ ತಿಳಿಸ್ಬೇಕು ಪ್ರಭು ಅವ್ರಿಗೆ. ಹಾ ನೋಡಿ, ಇದಕ್ಕೆ ತುಂಬಾ ಅವಶ್ಯಕತೆ ಇದೆ. ನಿನ್ನೆ ಗುರು ಮಹಾರಾಜರು ಲೆಕ್ಚರ್ ಕೇಳ್ತಿದ್ದೆ. ಆ ಲೆಕ್ಚರ್ ಅಲ್ಲಿ ಗುರು ಮಹಾರಾಜರು ಚೈತನ್ಯ ಮಹಾಪ್ರಭುಗಳು ಹೇಳ್ಕೊಟ್ಟಂಥದ್ದು ಮೂರು ಬಗ್ಗೆ ಹೇಳ್ತಿದ್ರು. ಅದನ್ನ ವೈಷ್ಣವ ಗೀತೆಗಳಲ್ಲಿ ಬಹಳ ಹೇಳ್ತಾರೆ. ಏನದು? ಏನ್ ಮೂರು? ನಾವು ಮೂರ್ ಮಾಡ್ಬೇಕಂತೆ. ಹರಿನಾಮ ಸಂಕೀರ್ತನೆ ಮಾಡ್ಬೇಕು ಪ್ರಭುಜಿ, ಪ್ರಚಾರ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನೋಡಿ ಅದನ್ನ ಹಾಡಲ್ಲಿ ಹೆಂಗೆ ಹೇಳ್ತಾರೆ? ಸಾಧು ಸಂಘ ನಾಮ ಕೀರ್ತನ ಅದೆಲ್ಲ ಪ್ರಭು. ಅದು ಅದು ನೀವು ಹೇಳ್ದಂಗೆ ಅದು 5 ಆಯ್ತು ಅಲ್ವಾ ಮಾತಾಜಿ? ಇದು 3 ಹೇಳ್ತಾರೆ. ಹಾ, 3 ಏನಂದ್ರೆ ನಿಮ್ಗೆಲ್ಲ ಗೊತ್ತು ನೋಡಿ. ಇದೇನಂತಂದ್ರೆ ನೋಡಿ, ಬೋಲೋ ಕೃಷ್ಣ. ಇವಾಗ ಯಾರಾದ್ರೂ ಹೇಳ್ತೀರಾ? ಬೋಲೋ ಕೃಷ್ಣ ದೀನ್ ಕೃಷ್ಣ ಭಜೋ ಕೃಷ್ಣ ಕರ ಕೃಷ್ಣ ಶಿಕ್ಷಾ. ಹಾ, ಭಜೋ ಕೃಷ್ಣ, ಆಮೇಲೆ ಕರೋ ಕರೋ ಕೃಷ್ಣ. ನೋಡಿ, ಕರೋ ಕೃಷ್ಣ ಶಿಕ್ಷಾ. ಈ 3 ಕೆಲಸ ನಾವು ಮಾಡ್ಬೇಕು ಅಂತ ಹೇಳಿದ್ರು. ನೋಡಿ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಬೋಲೋ ಕೃಷ್ಣ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ನೋಡಿ ಜಪಿಸೋದು, ನಾವು ಹೇಳ್ಕೊಡೋದು. ನೋಡಿ ಇದನ್ನ ಬೋಲೋ ಕೃಷ್ಣ, ಕೃಷ್ಣ 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 ಅಂತ ಹರಿನಾಮ ಹೇಳುವಂಥದ್ದು. ಭಜ ಅಂದ್ರೆ ಏನು? ಭಜ ಭಜಿಸುವುದು. ಕೀರ್ತನ್ ಮಾಡೋದು ಅದು ಬೋಲೋ ಆಯ್ತು. ಅಂದ್ರೆ ಭಗವಂತನ ಬಗ್ಗೆ ಅನನ್ಯ ಪ್ರವಚನ ಕೊಡು. ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಯೋಜನಾ ಉಪಾಸತೆ ಅನನ್ಯ ಚಿಂತೆಯಂತು ಭಜ ಅಂದ್ರೆ ಸೇವೆ ಅಂತ ಹೇಳಿ. ಬ್ರಜಮಂಡಲ ನೋಡಿ, ಬ್ರಜಮಂಡಲ, ಬಜ್ ಅಂದ್ರೆ ಸೇವೆ ಅಂತ, ಸೇವೆಗಳು. ಭಜನೆ ಅನ್ನುವಂಥದ್ದು ಅದರಿಂದ ಪದ ಉತ್ಪತ್ತಿ ಆಗಿದೆ ನೋಡಿ. ಆದ್ರೆ ಮೂಲ ಧಾತು, ಆ ಪದದ ಅರ್ಥ ಭಜ ಅನ್ನುವಂಥದ್ದು ಸೇವೆ ಅಂತ ನೋಡಿ. ಕರೋ ಕೃಷ್ಣ ಶಿಕ್ಷಾ, ಕರೋ ಕೃಷ್ಣ ಶಿಕ್ಷಾ ಅಂದ್ರೆ ಗುರು ಮಹಾರಾಜ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಶಿಕ್ಷಣವನ್ನ ತಗೋಬೇಕು, ಶಿಕ್ಷಣವನ್ನು ಕೊಡ್ಬೇಕು, ಪುಸ್ತಕಗಳು ಓದ್ಬೇಕು, ಗ್ರಂಥಗಳು ಓದ್ಬೇಕು, ಪ್ರಭುಪಾದರ ಪುಸ್ತಕಗಳು ಓದ್ಬೇಕು, ಪ್ರಭುಪಾದ ಪುಸ್ತಕಗಳು ವಿತರಣೆ ಮಾಡ್ಬೇಕು. ನೋಡಿ ಶಿಕ್ಷಾ ಅಂದ್ರೆ ಪ್ರಚಾರ ಮಾಡೋದು, ನೋಡಿ ನೋಡಿ ಪ್ರೀಚಿಂಗ್. ನೋಡಿ ನಾವು ಪುಸ್ತಕಗಳು ಓದ್ಬೇಕು, ಪುಸ್ತಕಗಳನ್ನು ವಿತರಣೆ ಮಾಡ್ಬೇಕು, ಪುಸ್ತಕ ವಿತರಣೆ ಮಾಡೋದೇ ಪ್ರೀಚಿಂಗ್. ಈ ಪುಸ್ತಕಗಳನ್ನ ಇಟ್ಕೊಂಡು ಹೇಳ್ತಿದೀವಲ್ಲ, ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಹಿಂಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ನಾವು ಕ್ಲಾಸ್ ಮಾಡ್ತಿದೀವಲ್ವಾ, ಈ ತರ ಶಿಕ್ಷಾ ತಗೋಬೇಕು, ಶಿಕ್ಷಣವನ್ನ ಕೊಡ್ಬೇಕು. ನೋಡಿ ಇದಕ್ಕೆ ತುಂಬಾ ಮಹತ್ವ ಕೊಡ್ತಾರೆ. ನೋಡಿ ಇದು ಬೋಲೋ ಕೃಷ್ಣ ನೋಡಿ, ನೋಡಿ ಭಜ ಕೃಷ್ಣ, ಕರೋ ಕೃಷ್ಣ ಶಿಕ್ಷಾ, ಈ 3 ಮಾಡಿ ಅಂತ ಹೇಳ್ತಾರೆ ನೋಡಿ. ಹಂಗೆ ತುಂಬಾ ಸರಳ. ಇದಕ್ಕೆ ಯಾರಿಗಾದ್ರೂ ಕಷ್ಟ ಇದೆಯಾ? ಕೃಷ್ಣ ಕೃಷ್ಣ ಅಂತ ಹೇಳೋದಕ್ಕೆ ಕಷ್ಟನಾ?
ನೋಡಿ ಸ್ವಲ್ಪ ಸೇವೆಗಳು ಮಾಡಕ್ಕೆ ಕಷ್ಟನಾ? ನೋಡಿ ನೋಡಿ ಮತ್ತೆ ಕೃಷ್ಣ ಶಿಕ್ಷಾ ನೋಡಿ, ಪುಸ್ತಕಗಳು ವಿತರಣೆ ಮಾಡಕ್ಕೆ, ಪುಸ್ತಕಗಳು ನಾವು ಓದಕ್ಕೆ ಸ್ವಾಧ್ಯಾಯ ಮಾಡಕ್ಕೆ, ನೋಡಿ ನಿಮ್ಮ ಭಕ್ತಿ ವೃಕ್ಷ ಈ ತರದೆಲ್ಲನು ಕ್ಲಾಸ್ ಮಾಡಕ್ಕೆ, 5 ಜನಕ್ಕೆ 10 ಜನ ಕೂರ್ಸ್ಕೊಂಡು ಹೇಳ್ಕೊಡಕ್ಕೆ ಏನು ಕಷ್ಟ ಇಲ್ಲ. ನೋಡಿ ಹಿಂಗ್ ಮಾಡದೇ ಇದ್ರೆ ಈ ರಾಕ್ಷಸಿ ಸ್ವಭಾವದವರು ನೋಡಿ ಲೋಕ ಎಲ್ಲ, ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕಪಕ್ಕ ನೋಡಿ ಎಲ್ಲಾ ಕಡೆ ಇವರೇ ಆದ್ರೆ ನಾವು ಬದುಕೋದಾದ್ರೆ ಹೇಗೆ ಅಲ್ವಾ? ದೇವ್ರಿಲ್ಲ ಅನ್ನೋ ತತ್ವದವರೇ ಇದ್ರೆ ನೋಡಿ ನಮ್ಮ ಸುರಕ್ಷತೆಗೋಸ್ಕರ ನಾವು ಪ್ರಚಾರ ಮಾಡ್ಬೇಕು. ನನ್ನ ಒಳಗಡೆ ಇರೋ ರಾಕ್ಷಸಿ ಸ್ವಭಾವ ನಾಶವಾಗೋದಕ್ಕೋಸ್ಕರ ಆದ್ರೂ ನಾನು ಈ 3 ಕೆಲಸ ಮಾಡ್ಬೇಕು. ಕೊನೆ ಪಕ್ಷ ತಿಳ್ಕೋಬೇಕು. ನೋಡಿ ನನ್ನಲ್ಲಿ ಏನಿದೆ, ಇವಾಗ ಒಂದು ಕೆಲವು ಸಂದರ್ಭದಲ್ಲಿ ಒಂದು ಜಾಸ್ತಿ ಆಗುತ್ತೆ, ಒಂದು ಕಡಿಮೆ ಆಗುತ್ತೆ. ನೋಡಿ ಇಂಥ ನಿರ್ಣಯಗಳನ್ನು ಅನುಸರಿಸುವ ಅಂದ್ರೆ ಎಂತ ನಿರ್ಣಯ ಅಂದ್ರೆ, ಇಷ್ಟೊತ್ತು ಅಸುರಿ ಸ್ವಭಾವಗಳನ್ನ ಹೆಸರಿಸ್ತಾ ಬಂದ್ವಿ ನೋಡಿ, ಗುರುತಿಸ್ತಾ ಬಂದ್ವಿ ನೋಡಿ. ನೋಡಿ ಅದರ ಬಗ್ಗೆ ಅಂಥವು ನಿರ್ಣಯಗಳು. ಈಗ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶುಚಿ, ಯಾವುದು ಅಶುಚಿ, ನೋಡಿ ಯಾವ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋಂಥದ್ದು ಸ್ಪಷ್ಟತೆ ಇರೋದು. ನೋಡಿ ಈ ಕ್ರಿಮಿನಲ್ಸ್ ಇರ್ತಾರೆ ನೋಡಿ ಈ ಕ್ರಿಮಿನಲ್ಸ್ ಇದೇ ತರನೇ ಕೇರೆ ಮಾಡಲ್ಲ. ಸರ್ಕಾರದ ಕಾನೂನು ಕಟ್ಟಳೆ, ನಿಯಮ, ನೀತಿ ನೋಡಿ, ಸಂವಿಧಾನ ಈ ತರದ್ದೇನಿರುತ್ತೆ ನೋಡಿ, ಇದನ್ನ ಕೇರೆ ಮಾಡಲ್ಲ. ಅವರು ಏನ್ ಮಾಡ್ತಾರೆ, ಮುರಿಯಕ್ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಬೇಕಾದಂಗ್ ಮಾಡಕ್ ಹೋಗ್ತಾರೆ. ನೋಡಿ ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಲ್ಲ, ನೋಡಿ ಒಬ್ಬ ಕಳ್ಳ ಕದಿಯಕ್ ಮೊದ್ಲು ಏನ್ ಮಾಡ್ತಾನೆ, ನೋಡ್ತಾನೆ ಓನರ್ ಓನರ್ ಯಾರಾದ್ರೂ ಇದಾರ, ಯಾರ್ಯಾರಿದ್ದಾರೆ ಏನೇನಿದೆ ಎಲ್ಲ ತಿಳ್ಕೊಳ್ತಾನೆ. ಏನೇನಿದೆ, ಅದಕ್ಕೆ ಯಾರಾದ್ರೂ ಮಾಲೀಕ ಇದಾನ ಇಲ್ವಾ, ಇಲ್ದೇ ಇದ್ ಸಮಯ ಯಾವುದು, ನೋಡಿ ಯಾವಾಗ ಹೋಗಿ ಬಾಗ್ಲು ಹೊಡಿಯೋಣ, ನೋಡಿ ಕಬ್ಬಿನ ಪೆಟ್ಟಿಗೆ ಹೊಡಿಯೋಣ, ನೋಡಿ ಯಾವ ಓನರ್ ಇಲ್ದೇ ಇರುವಂತ ಇದನ್ನ ಹುಡುಕ್ತಾರೆ. ನೋಡಿ ಹಿಂಗೆ ರಾಕ್ಷಸರು ಕೂಡ ಹಿಂಗೇನೆ. ನೋಡಿ ಹಿರಣ್ಯಾಕ್ಷ ಭೂಮಿಯನ್ನ ಎತ್ಕೊಂಡು ಹೋಗಿ ರಸತಳದಲ್ಲಿ ಇಟ್ಬಿಟ್ಟಿರ್ತಾನೆ. ನೋಡಿ ಆಮೇಲೆ ನೋಡಿ ಏನಾಗುತ್ತೆ, ಓನರ್ ಬರ್ತಾನೆ. ಎಲ್ಲಿಂದ ಬರ್ತಾನೆ, ಬ್ರಹ್ಮನ ಮೂಗಿಂದ ಬರ್ತಾನೆ. ನೋಡಿ ಅವನನ್ನ ಏನ್ ಮಾಡ್ತಾನೆ, ಸುಮ್ನೆ ಬಿಡ್ತಾನ ಓನರು ಹಿರಣ್ಯಾಕ್ಷನನ್ನ? ಇಲ್ಲ ಪ್ರಭು. ನೋಡಿ ಕೊಂದಾಕ್ತಾನ ಅವನ್ನ. ನೋಡಿ ದುರುಳ ನೋಡಿ ಅದೇ ತರ ಹಿರಣ್ಯಕಶಿಪು ಕೂಡ ನೋಡಿ ತಾನೇ ಪರಮೇಶ್ವರ, ನೋಡಿ ತಾನೇ ಸರ್ವೇಶ್ವರ, ನೋಡಿ ತನ್ನ ಅಧೀನದಲ್ಲೇ ಎಲ್ಲ ನಡಿಬೇಕು, ಭೌತಿಕ ಪ್ರಪಂಚ ಎಲ್ಲ ನನ್ನ ಅಧೀನ ಅಂತ ನಿಯಂತ್ರಿಸ್ತಾ ಇರ್ತಾನೆ. ನೋಡಿ ಇದೆಲ್ಲ ಅಸುರರ ಸ್ಪಷ್ಟ ಸ್ವಭಾವಗಳು. ನೋಡಿ ಇದೇ ತರ ನಮ್ಮಲ್ಲುಗಳಲ್ಲೂ ಕೂಡ ಇರುತ್ತೆ ನೋಡಿ. ಹಂಗೆ ಆತನ ಹಿರಣ್ಯಕಶಿಪು ಕಥೆ ಏನಾಯ್ತು ನೋಡಿ, ನಾನು ನೋಡಿದೀನಿ. ಸುತ್ತಮುತ್ತ ಇರುವಂತ ಜನ ಕಂಡ ಭೂಮಿಗಳೆಲ್ಲ ಲಪಟಾಯಿಸ್ಬಿಡ್ತಾರೆ ನೋಡಿ, ಸಿಕ್ಕದ ಅವಕಾಶವನ್ನ ದುರುಪಯೋಗ ಪಡ್ಕೊಳಕ್ ಹೋಗ್ತಾರೆ. ಎಂತ ಹೀನ ಸಾವು ಬರುತ್ತೆ ಅವ್ರಿಗಂತಂದ್ರೆ ನೋಡಿ, ಎಷ್ಟೋ ತಲಾಂತರಕ್ಕೆ ಈ ತರ ಲೂಟಿ ಲಪಟಾಯಿಸಿ ನೋಡಿ ಆಸ್ತಿ ಮಾಡಿಟ್ಟಿರ್ತಾರೆ. ಅವ್ರ ಅನುಭವಿಸ್ತಾರೆ ನೋಡಿ, ಬದುಕಿದಾಗೆ ಕಂಡ್ಬಿಡ್ತಾರೆ. ಮತ್ತೆ ಇದಕ್ಕೆ ಯಾವುದೇ ಭಗವಂತನ ಅವತಾರ ಬರ್ಬೇಕಾಗಿಲ್ಲ. ಹಿಂಗೆ ಆಗಿದೆ ಪ್ರಭುಜಿ, ಇಲ್ಲಂತೂ ಕಣ್ಣಾರೆ ಹಿಂಗೆ ಆಗ್ಯಾವ ಪ್ರಭುಜಿ. ನೋಡಿ ಶ್ರೀಮಾತಾಜಿಯವರು ಹೇಳ್ತಿದ್ದಾರೆ. ನೋಡಿ ಭಗವಂತ ಈಗಿನ ಕಾಲದಲ್ಲಿ ಅವತಾರಗಳೆಲ್ಲ ತಾಳು ಬರ್ಲೇಬೇಕಾಗಿಲ್ಲ. ನೋಡಿ ದೋಸೆ ನೀವು ರೊಟ್ಟಿ ತಿರುವಾಗ್ತೀರಿ ಗೊತ್ತಾ, ಹೆಂಗ್ ತಿರುವಾಗ್ತೀರಿ? ದೋಸೆ ಚಪಾತಿ ಒಂದು ಇದು ತಗೊಂಡು ಸೌಟ್ರಲ್ಲಿ ಇದು ಎತ್ತದಿರುತ್ತಲ್ಲ ಪ್ರಭು, ಅದನ್ನ ತೆಕ್ಕೊಂಡು ಹಿಂಗೆ ತಿರ್ಗಿಸ್ತೀವಿ. ನೋಡಿ ಲೈಫಲ್ಲೂ ಹಂಗೆ ಆಗತ್ತೆ ಮಾತಾಜಿ. ನಾನು ಎಷ್ಟೋ ಜನ ನೋಡ್ತಿದ್ದೀನಿ, ನೋಡ್ತಾ ಇದ್ದೀನಿ ನೋಡಿ. ನಮ್ ಬದುಕುಗಳಲ್ಲೂ ಹಂಗೆ ಆಗತ್ತೆ, ರೊಟ್ಟಿ ತಿರುವಾಕ್ದಂಗ ಆಗತ್ತೆ ಬದುಕು ನೋಡಿ. ಕೆಟ್ಟ ಸಮಯ ಅಂತ ಬರುತ್ತೆ ನೋಡಿ, ಎಂತವ್ರು ಕೂಡ ನೋಡಿ ಸಿಕ್ಕಾಕೊಳ್ತಾರೆ. ನೀವೇ ನೋಡಿ ಇವತ್ತೆಲ್ಲ ಏನೇನ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ದೊಡ್ಡ ಸುದ್ದಿಗಳು ಏನೇನ್ ಆಗ್ತಿದಾವೆ ಇವತ್ತಿನ ದಿನ ಇದೆ ನೋಡಿ. ದೊಡ್ಡ ಸುದ್ದಿಗಳು ಕರ್ನಾಟಕ ನ್ಯೂಸ್ ಪೇಪರ್, ನ್ಯೂಸ್ ಚಾನೆಲ್ಗಳಲ್ಲಿ ಏನೆಲ್ಲ ಹರಿದಾಡ್ತಾ ಇದೆ, ಯಾರ ಬಗ್ಗೆ ಎಲ್ಲ ಬರ್ತಿದೆ, ಯಾಕೆ ಹಿಂಗ್ ಬರ್ತಿದೆ ನೋಡಿ. ಈ ತರದ ವಿಚಿತ್ರ
ಯಾವುದು ಹಂಗೆ ಇರೋದಿಲ್ಲ, ಒಂದು ಸಮಯ ಅಂತ ಬರುತ್ತೆ ನೋಡಿ. ರಾವಣನು ಕೂಡ ಎಷ್ಟೋ ದಿನ ಮೆರೆದ ನೋಡಿ, ಹಿರಣ್ಯಕಶಿಪು ಕೂಡ ಎಷ್ಟೋ ದಿನ ಮೆರಿದ್ರು. ಅವ್ರಿಗೆ ನೋಡಿ ಒಂದು ಸಮಯ ಅಂತ ಬರಬೇಕು ನೋಡಿ. ಶಿಶುಪಾಲನು ಅಷ್ಟೇನೆ ನೋಡಿ, ಅದು ಒಂದು ಸಮಯ ಬರೋ ತನಕ ಭಗವಂತ ಆತನನ್ನ ಕೊಲ್ಲಿಲ್ಲ ನೋಡಿ. ಆತನು ಕೂಡ ಸಮಯಕ್ಕೋಸ್ಕರ ಕಾಯ್ತಾನೆ. ಆ ಸಮಯ ಬಂತು ನೋಡಿ, ಆತನಿಗೆ ಆಗೋ ದಂಡನೆ ಆಗತ್ತೆ. ಹಂಗೆ ಈ ಮಾನವ ಜನ್ಮ ಸಿಕ್ಕಿರೋದು ಅಸುರಿ ಸ್ವಭಾವಗಳನ್ನ ಬೆಳೆಸ್ಕೊಂಡು ಹೋಗೋಕೆ ಅಲ್ಲ. ಇವಾಗ ಎಲ್ಲ ಗೊತ್ತಾಗ್ತಾ ಇದೆ ನಮಗೆ, ಅಟ್ಲೀಸ್ಟ್ ಕೊನೆ ಪಕ್ಷ ಈ ಶ್ಲೋಕಗಳಲ್ಲೆಲ್ಲ ಓದಿ ಕೆಲವು ಸಾಲು ಕೆಲವು ಪದಗಳು ಎಲ್ಲ ನೋಡ್ತಿದೀವಿ ಅಲ್ವಾ. ನೋಡಿ ಸ್ವಲ್ಪ ಗೊತ್ತಾಗ್ತಾ ಹೋಗ್ತಾ ಇದೆ ಅಲ್ವಾ. ಗೊತ್ತಾಗ್ತಿದೆಯಲ್ಲ ಮಾತಾಜಿ? ಸ್ವಲ್ಪ ಏನಾದ್ರು ಬದಲಾವಣೆ ಆಗಕ್ಕೆ ಪ್ರಯತ್ನ ಮಾಡ್ತೀವ ಇವೆಲ್ಲ ಕೇಳಿ ತಿಳ್ಕೊಂಡ್ಮೇಲೆ? ಮಾಡ್ತೀವಲ್ವಾ? ಖಂಡಿತ ಪ್ರಭು. ಮಾಡ್ಬೇಕಾಗತ್ತೆ. ಇಲ್ಲೇ ಇದ್ರೆ ನೋಡಿ ನಾವೆಲ್ಲ ಕಲ್ಲುಗಳಾಗ್ಬಿಡ್ತೀವಿ ನೋಡಿ. ಎಲ್ಲನೂ ರೂಢಿ ಮಾಡ್ಕೊಂಡು ಇವತ್ತಿಂದನೇ ಆಗದೆ ಇದ್ರೇನು ಕೂಡ ಅದೇ ಪಕ್ಷ ಕೇಳಿ ತಿಳ್ಕೊಂಡಿರುವಂತದ್ದು ಯಾವುದೋ ಸಂದರ್ಭದಲ್ಲಿ ಅಳವಡಿಸ್ಕೊಳಕ್ ಸಹಾಯ ಆಗತ್ತೆ. ಹೌದಾ? ಇವತ್ತಾಗ್ಲಿಲ್ಲ ಹೌದು ನೋಡಿ, ಪ್ರಭು. ಇದ್ರಲ್ಲಿ ಮುಂದೆ ಯಾವತ್ತಾದ್ರೂ ಸಂದರ್ಭ ಬಂದಾಗ ಅದು ನಮ್ಮನ್ನ ಒತ್ತಾಯ ಮಾಡುತ್ತೆ ನೋಡಿ. ಈ ತರದಿತ್ತು. ಅದೇ ತರ ಅಜಮಿಳನ ಕಥೆಯಲ್ಲಿ ಹಂಗೆ ಆಯ್ತಾ? ಅಜಮಿಳ ಹೌದು ಅಲ್ವಾ? ಅಜಮಿಳನ ಕಥೆಯಲ್ಲಿ ಹಂಗೆ ಆಯ್ತು ನೋಡಿ. ಹಂಗೆ ಇವಾಗ ನಾವು ನಿರ್ಣಯ ತಗೊಳ್ಳೋಂತ ಸಂದರ್ಭ ನೋಡಿ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳೋದು ನೋಡಿ. ಇಲ್ಲಿ ಹೇಳ್ತಿದ್ರೆ ಈ ಸಾರಲ್ಲಿ ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟ ಆತ್ಮನಃ ನೋಡಿ. ಇಂತಹ ನಿರ್ಣಯವನ್ನು ಅನುಸರಿಸುವ ಇವಾಗ ನಿರ್ಣಯ ತಗೊಳ್ಳುವಂತ ಸಮಯ. ಹೌದಾ? ಎಲ್ಲರೂ ನಿರ್ಣಯ ತಗೋಬೇಕು. ಅದಕ್ಕೆ ನಾವು ಮೊನ್ನೆ ಹೇಳ್ತಿದ್ದೆ, ಲೈಫ್ ಇಸ್ ಫುಲ್ ಆಫ್ ಚಾಯ್ಸಸ್ ಅಂಡ್ ಕಾಂಪ್ರಮೈಸಸ್. ಹಂಗಂದ್ರೆ ಏನು? ಈ ಸಾಲನ್ನ ಬರೆದಿಟ್ಕೋಬೇಕೆಲ್ಲಾದ್ರೂ. ಏನದು? ಅಥವಾ ಕಂಠಪಾಠ ಮಾಡ್ಬೇಕು. ಏನಿದು? ಜೀವನ ಅದು ಆಯ್ಕೆ ಪ್ರಭುಜಿ, ನಮ್ಮ ಆಯ್ಕೆಗಳಷ್ಟೇ. ಲೈಫಲ್ಲಿ ನೋಡಿ ಫುಲ್ ಆಫ್ ಚಾಯ್ಸಸ್. ನೀವು ಇವತ್ತು ಸ್ಥಿತಿಗತಿ ನಿಮ್ಮ ಪರಿಸ್ಥಿತಿ ಏನಿದೆಯೋ ಇದು ಯಾಕೆ ಇಂಥದ್ದು ಅಂದ್ರೆ ಒಂದ್ ಸಂದರ್ಭದಲ್ಲಿ ನಿರ್ಣಯ ತಗೊಳ್ಳುವಂತ ಸಂದರ್ಭಗಳು ಹಂತವಾಗಿ ಬರ್ತಾನೇ ಇರ್ತವೆ ನಿಮಗೆ. ಆ ನಿರ್ಣಯ ತಗೊಳ್ಳುವಂತ ಸಂದರ್ಭದಲ್ಲಿ ನೀವು ಯಾವ ತರ ನಿರ್ಧಾರ ಏನ್ ತಗೊಂಡ್ರಿ ಅನ್ನೋದ್ರ ಮೇಲೆ ಇವತ್ತು ನಿಮ್ ಬದುಕು ನಡೀತಾ ಇದೆ ನೋಡಿ. ಹೌದಾ? ಹೌದು ನೋಡಿ. ಎಲ್ಲವೂ ನಿರ್ಣಯ, ಚಾಯ್ಸ್ ನೋಡಿ. ಒಂದು ಭೌತಿಕ ವಸ್ತುವು ಒಬ್ಬ ಚೈತನ್ಯ ಇರುವಂತ ಜೀವಂತ ಜೀವಿಗೂ ಇರೋ ವ್ಯತ್ಯಾಸ ಇದು. ಏನದು? ನಿರ್ಣಯ. ನಮಗೆಲ್ಲ ನಿರ್ಣಯ ತಗೊಳಕ್ಕೆ ನೋಡಿ ಅವಕಾಶ ಇದೆ. ಬೇರೆ ಭೌತಿಕ ವಸ್ತುಗಳಿಗೆ ನಿರ್ಣಯ ತಗೊಳಕ್ಕೆ ಅವಕಾಶ ಇದೆಯಾ? ಇಲ್ಲ ಪ್ರಭುಜಿ. ಇಲ್ಲ ನೋಡಿ. ಇದೇ ವಿಶೇಷ, ಇದೇ ವ್ಯತ್ಯಾಸ. ಒಂದು ಜೀವಿಗೂ ನೋಡಿ ನಿರ್ಜೀವ ವಸ್ತುವು ಇರುವಂತದ್ದು ನಿರ್ಣಯ. ನಮಗೆ ಜಡ್ಜ್ಮೆಂಟ್ ಮಾಡೋ ಅವಕಾಶ ಇದೆ, ಆಯ್ಕೆ ಮಾಡ್ಕೊಳ್ಳೋಂತ ಅವಕಾಶ ಇದೆ. ನಮ್ಮ ಮುಂದೆ ದೈವಿ ಅಸುರಿ ಸ್ವಭಾವಗಳು ಎರಡಿದಾವೆ. ಈಗ ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋವಂಥದ್ದು, ಯಾವ್ದನ್ನ ಪೋಷಿಸ್ಕೊಂಡು ಹೋಗ್ತೀವಿ, ಯಾವ್ದನ್ನ ಅನುಸರಿಸ್ತೀವಿ ಅನ್ನೋದು ನಮ್ಮ ಆಯ್ಕೆ. ಹಂಗಾಗಿ ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು? ನಾವೇ. ನೋಡಿ, ಇದೊಂದು ಸ್ಪಷ್ಟ ಆಗೋಯ್ತು. ನಾವು ತಗೊಳ್ಳೋ ನಿರ್ಣಯಗಳಲ್ಲಿ ಎಚ್ಚರಿಕೆ ಇರುತ್ತೆ. ನಾವು ತಗೊಳ್ಳೋ ನಿರ್ಣಯಗಳು, ಅದ್ರ ಮೇಲೆ ಆಗುವಂತ ಪರಿಣಾಮಗಳು ಎಲ್ಲದಕ್ಕೂ ನಾವು ಜವಾಬ್ದಾರರು ನೋಡಿ. ಕಾರಣ ಕೃಷ್ಣ ಹೌದು, ಆದ್ರೆ ಅದು ನಮ್ಮ ಆಯ್ಕೆಗಳ ಮೇಲೆ ಆತ ಕೊಡ್ತಾನೆ. ನಾವು ನೋಡಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಅಂತ ಹೇಳ್ತಾರೆ. ಕಾಮ ನಮ್ಮ ಇಚ್ಛೆಗಳು ಪೂರೈಸಕ್ಕೆ ನೋಡಿ. ನಮ್ಮೆಲ್ಲರ ಇಚ್ಛೆಗಳು ನಾವೆಲ್ಲ ಚೇತನಾನಾಂ ನಾವೆಲ್ಲ ನೋಡಿ. ಬಹುನಾಂ ಚೇತನಾನಾಂ ನಾವೆಲ್ಲ ನೋಡಿ. ನಮ್ಮ ಕಾಮನೆಗಳನ್ನು ಪೂರೈಸೋದಕ್ಕೆ ಒಬ್ಬ ಇದ್ದಾನೆ, ಆತ ಪೂರೈಸ್ತಾನೆ. ಕೇಳ್ಕೊಂಡಿದ್ಯಾರು? ನಾವೇ. ನಾವೇ. ಹಂಗಾಗಿ ಯಾವತ್ತು ನಾವು ಸ್ಪಷ್ಟವಾಗಿ ಮಾಡ್ಕೋಬೇಕು.
ನೋಡಿ ಇದೊಂದು ಅವಕಾಶ. ಕೆಲವರೆಲ್ಲ ಕೇಳ್ತಾರೆ, ದೇವ್ರು ಯಾಕೆ ನಮ್ಮ ಕೈಯಲ್ಲಿ ಹಿಂಗ್ ಮಾಡಿಸ್ದ? ದೇವ್ರು ಬಂದು ನಮ್ಮನ್ನು ತಡಿಬೇಕಿತ್ತಲ್ವಾ? ಕೆಟ್ಟದೆಲ್ಲ ಮಾಡಕ್ಕೆ ಕೆಟ್ಟದೆಲ್ಲ ಯಾಕೆ ಇಟ್ಟ? ಕೆಟ್ಟದೆಲ್ಲ ಯಾಕೆ ಮಾಡಿಸ್ತಾನೆ? ಮತ್ತೆ ಈ ಕೆಟ್ಟದೆಲ್ಲ ಆಗೋ ತರ ನಮ್ಗೆ ಯಾಕೆ? ನೋಡಿ ಏನೇನೋ ಆಗತ್ತೆ. ನ್ಯೂಸ್ ಪೇಪರ್ ತಗೊಂಡು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಏನೇನೆಲ್ಲ ಆಗಿದೆ ಅಂತ. ಏನೇನೋ ಆಗ್ಬಾರ್ದೆಲ್ಲ ಆಗ್ತಾ ಇರುತ್ತೆ. ದುರದೃಷ್ಟಕರ. ಅವ್ರು ಕೇಳ್ತಾರೆ, ನೋಡಿ ಇಂತಿಂತವ್ರಿಗೆ ಇಂತಿಂತದೆಲ್ಲ ಯಾಕಾಯ್ತು? ದೇವ್ರೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ಕೆಲವು ಸತಿ ದೇವ್ರಿಲ್ಲ ಅಂತ ರುಜುವಾತಾಗೋಯ್ತು ಅಂತಾರೆ. ಕೆಲವು ಸತಿ ದೇವ್ರು ಇದಾನೆ ಅಂತ ರುಜುವಾಯ್ತಾಯ್ತು ಅಂತ ಇನ್ನೊಂದ್ಸತಿ ಅಂತಾರೆ. ನೋಡಿ ಇಂಥ ನಿರ್ಣಯಗಳು ತಗೊಂಡು ಅನುಸರಿಸ್ತಿರ್ತಾರೆ. ಯಾರಿವರು? ರಾಕ್ಷಸಿ ಸ್ವಭಾವದವರು, ನಷ್ಟಾತ್ಮರು. ಇದು ನೋಡಿ ಇಲ್ಲಿ ಆತ್ಮರು ಇವರೆಲ್ಲ ನಷ್ಟಾತ್ಮರು. ನೋಡಿ ಇವರಿಗೆ ಭವಿಷ್ಯ ಇಲ್ಲ. ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅಯ್ಯೋ ನೋಡಿ, ನೀವು ನೋಡ್ತೀರಿ ಬೌದ್ಧ ಧರ್ಮ ಬುದ್ಧಿ ಇರುವಂತ ಧರ್ಮ. ಬುದ್ಧಿಗೆ ಏನು ನಿಲುಕುತ್ತೋ ನೆಟ್ಟುಕುತ್ತೋ, ಅದಕ್ಕೆ ಅರಿವಾಗುತ್ತೋ ಬುದ್ಧಿಗೆ, ಇಂಟೆಲಿಜೆನ್ಸ್ಗೆ ಅವರು ನೋಡ್ತಾರೆ, ಗಮನಿಸ್ತಾರೆ, ನೋಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಬುದ್ಧಿಯಿಂದ ಅಲ್ವಾ? ಆದ್ರೆ ಅವರು ಆತ್ಮದ ಮಟ್ಟಕ್ಕೆ ಆ ಬುದ್ಧಿಯಲ್ಲಿ ಹೋಗಕ್ಕಾಗಲ್ಲ. ನೋಡಿ ಇಲ್ಲೇ ಹೇಳ್ತಿದ್ದಾರೆ ಅವರಿಗೆ ಬುದ್ಧಿ ಇಲ್ಲ ಅಂತ. ಯಾವ ಬುದ್ಧಿ ಇಲ್ಲ? ಆ ಮಟ್ಟಕ್ಕೆ ತಲುಪುವಷ್ಟು ಬುದ್ಧಿ ಇಲ್ಲ. ನೋಡಿ ಭೌತಿಕ ಪ್ರಪಂಚವನ್ನ ಭೋಗಿಸಕ್ಕೆ, ಭೌತಿಕ ಪ್ರಪಂಚವನ್ನೇ ಅಷ್ಟೇ ಅರ್ಥ ಮಾಡ್ಕೊಳಕ್ ಇರ್ಬಹುದು. ಅದಕ್ಕೆ ಈ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಕಪಿಲ ದೇವರ ಸಂಖ್ಯಾ, ಅದರಲ್ಲಿ ನಾಸ್ತಿಕ ಕಪಿಲ, ನೋಡಿ ಭಗವಾನ್ ಕಪಿಲ. ನೋಡಿ ಭಗವಾನ್ ಕಪಿಲ ಹೇಳೋ ತತ್ವದಲ್ಲಿ ಇರೋದಕ್ಕೂ ಆ ನಾಸ್ತಿಕ ಕಪಿಲ ತತ್ವಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಸಂಖ್ಯಾಶಾಸ್ತ್ರದಲ್ಲಿ ಏನ್ ಹೇಳ್ಕೊಡ್ತಾರೆ? ಅಂದ್ರೆ ಇವರು ಕಪಿಲ ದೇವರು ಆಧ್ಯಾತ್ಮಿಕವಾಗಿ ನಾವ್ ಹೆಂಗ್ ಹೋಗ್ಬೇಕು, ಎಂತೆಂತ ಗುಣಗಳಿರ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಪ್ರಭುಜಿ. ಆತ್ಮ ಮತ್ತೆ ದೇಹ ಬಗ್ಗೆ ಡಿಫರೆನ್ಸ್. ದೇಹ ಮತ್ತು ಆತ್ಮ. ಹಾ ನೋಡಿ ಆತ್ಮ ನೋಡಿ ಮತ್ತೆ ಪರಮಾತ್ಮ. ನೋಡಿ ಈ ಆತ್ಮ ಪರಮಾತ್ಮನನ್ನ ಪಕ್ಕಕ್ಕೆ ಇಟ್ಬಿಡ್ತಾರೆ. ಯಾರು ಪಕ್ಕಕ್ಕೆ ಇಡ್ತಾರೆ? ರಾಕ್ಷಸ್ ನಾಸ್ತಿಕ ಕಪಿಲನ್. ನಾಸ್ತಿಕ ಕಪಿಲ ಸಂಖ್ಯಾಶಾಸ್ತ್ರದಲ್ಲಿ. ನೋಡಿ ಈ ಭೌತಿಕ ಪ್ರಪಂಚವನ್ನ ವಿಭಾಗ ಮಾಡೋದು. ಈಗ ನಾವು ಲೆಕ್ಕ ಹಾಕೊಂಡು ಬರ್ತಿದೀವಲ್ವಾ, 26 ದೈವಿ ಸ್ವಭಾವಗಳು, ನಂತರ ಅಸುರಿ ಸ್ವಭಾವಗಳು 6, ನೋಡಿ 5, ನೋಡಿ ಇದೇ ತರನೇ ಲೆಕ್ಕಗಳು ಹಾಕೊಂಡು ನೋಡಿ ಅಂಶ ಇವೆಲ್ಲ ಸ್ವಭಾವಗಳು ಅಂತ. ಅದೇ ತರ ಭೌತಿಕ ಪ್ರಪಂಚವನ್ನ ವಿಭಾಗ ಮಾಡಿದ್ದಾರೆ. ಇಲ್ಲಿರುವಂತದ್ದು ನೋಡಿ ಪಂಚಭೂತಗಳು, ನೋಡಿ ಪಂಚ ಇಂದ್ರಿಯಗಳ ವಿಷಯಗಳು, ಆಮೇಲೆ ಈ ಗುಣಗಳು, ತ್ರಿಗುಣಗಳು, ನೋಡಿ ಈ ತರದ್ದು ಒಂದೊಂದು ಲೆಕ್ಕಾಚಾರ ಹಾಕೊಂಡು ಬಂದು ನೋಡಿ ಅಲ್ಲಿ ಕೊನೆಯಲ್ಲಿ ಈ ಆತ್ಮ ಪರಮಾತ್ಮನ ಪಕ್ಕಕ್ಕೆ ಇಡುವಂಥದ್ದು. ನೋಡಿ ಇದನ್ನ ಸೇರಿಸ್ಕೊಳ್ಳೋದು, ಇದರಲ್ಲಿ ತುಂಬಾ ವ್ಯತ್ಯಾಸ ಆಗತ್ತೆ. ನೋಡಿ ಹಂಗೆ ಅವರಿಗೆ ನೋಡಿ ಬುದ್ಧಿ ಇಲ್ಲ ಅಂತ ಹೇಳುತ್ತೆ. ಯಾರು ಇಷ್ಟ ಅರ್ಥ ಮಾಡ್ಕೊಳ್ಳೋಣ, ಯಾರು ಭಗವಂತನ ಭಕ್ತರಾಗ್ತಿರ್ತಾರೋ, ನೋಡಿ 3 ಕೆಲಸ ಮಾಡ್ತಾರೋ. ಯಾವುದು? ಬೋಲೋ ಕೃಷ್ಣ, ನೋಡಿ ಭಜೋ ಕರೋ ಕೃಷ್ಣ, ಕೃಷ್ಣ ಶಿಕ್ಷೆ ಮಾಡ್ತಿರ್ತಾರೋ, ಇವರು ಬಹಳ ಬುದ್ಧಿವಂತರು. ಇದನ್ನು ಭಾಗವತಮಲ್ಲಿ ಕೂಡ ಹೇಳ್ತಾರೆ. ವಿಶೇಷವಾಗಿ ಈ ಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿರೋರು ನೋಡಿ. ಅದನ್ನೇ ಕೃಷ್ಣವರ್ಣಂ ತ್ವಿಷ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ, ನೋಡಿ ಯಜಂತಿ ಸುಮೇಧಸಃ ಯಜ್ಞೈ ಸಂಕೀರ್ತನ ಪ್ರಾಯೇ ಯಜಂತಿ ಸುಮೇಧಸಃ ಅಂತ ಹೇಳೋದು. ಸುಮೇಧ ಅಂದ್ರೆ ಏನು? ಹೈಲಿ ಇಂಟೆಲಿಜೆನ್ಸ್ ಅಂತ, ಬುದ್ಧಿವಂತ, ತುಂಬಾ ಬುದ್ಧಿವಂತರು ಅಂತ. ಅವ್ರೇನ್ ಮಾಡ್ತಾರೆ? ಈ ಚೈತನ್ಯ ಮಹಾಪ್ರಭು ರೂಪವನ್ನ ಆರಾಧನೆ ಮಾಡ್ತಾರಂತೆ. ಕೃಷ್ಣ ವರ್ಣಂ ನೋಡಿ ತ್ವಿಷ ಅಕೃಷ್ಣಂ, ಆ ರೂಪದ ಕೃಷ್ಣನನ್ನ ಆರಾಧಿಸ್ತಾರೆ, ಕೃಷ್ಣನನ್ನ ವರ್ಣನೆ ಮಾಡ್ತಾರೆ ನೋಡಿ. ಆಮೇಲೆ ಅವ್ರು ಏನ್ ಮಾಡ್ತಾರೆ? ಯಜ್ಞೈ ಸಂಕೀರ್ತನ ಪ್ರಾಯ, ಯಜ್ಞ ಎಂತದ್ ಮಾಡ್ತಾರೆ ಅಂದ್ರೆ ಸಂಕೀರ್ತನೆ ಮಾಡ್ತಾರೆ ನೋಡಿ. ಇಂಥವ್ರನ್ನ ಏನಂತ ಕರೀತಾರೆ ಇಲ್ಲಿ? ವೆರಿ ಇಂಟೆಲಿಜೆಂಟ್ ಪೀಪಲ್ ಅಂತ ಹೇಳ್ತಾರೆ.
ಅದನ್ನ ಇನ್ನೊಂದು ಭಗವದ್ಗೀತೆ ಶ್ಲೋಕದಲ್ಲಿ ಭಾಗವತಮಲ್ಲಿ ಇನ್ನೊಂದ್ ತರ ಹೇಳ್ತಾರೆ ನೋಡಿ. ಕಲಿಯುಗದಲ್ಲಿ ಜನ ಹೆಂಗಿರ್ತಾರೆ ಅಂತ ಅಲ್ಲಿ ಏನಂತ ಹೇಳ್ತಾರೆ, ಮಂದ ಸುಮಂದ ಮತಯೋ ಮಂದ ಭಾಗ್ಯ ಅಪಾವೃತ ಅಂತ ಹೇಳ್ತಾರೆ ನೋಡಿ. ಮಂದ ನೋಡಿ, ಬುದ್ಧಿನೇ ಇಲ್ಲ ಅಂತ ಹೇಳೋದು ನೋಡಿ. ಹಿಂಗೆ ಒಂದ್ ಕಡೆ ನೋಡಿ, ಇಂಥವ್ರೆಲ್ಲ ಹಿಂಗ್ ಮಾಡ್ತಾರೆ, ಇಂಥವ್ರೆಲ್ಲ ಹಿಂಗಿರುತ್ತೆ ಅಂತೆಲ್ಲ ಹೇಳ್ತಾರೆ ನೋಡಿ. ಈ ಹಿರಣ್ಯಕಶಿಪು ಎಷ್ಟು ಬುದ್ಧಿ ಇಟ್ಟು ವರ ಕೇಳ್ತಾನಲ್ವಾ, ಹೌದು ಆ ತರ ಪ್ರಭುಜಿ. ಕೇಳಿದವರು ನೋಡಿ ಈ ಒಂದು ಇತಿಹಾಸದಲ್ಲೇ ಇಲ್ಲ, ಮಾನವ ಇತಿಹಾಸ ನೋಡಿ, ಈ ವೇದಗಳ ಒಂದು ಇತಿಹಾಸದಲ್ಲೇ ಇಲ್ಲ ಅಂತ ಒಂದು ಬುದ್ಧಿವಂತಿಕೆಯಿಂದ ಪ್ರಶ್ನೆ ಕೇಳಿದ್ರು ನೋಡಿ. ನನ್ಗಂತೂ ಹಿರಣ್ಯಕಶಿಪು ವಿಶೇಷ ಅಸುರ. ಅದೇ ತರ ನೋಡಿ ನರಸಿಂಹದೇವರು ನೋಡಿ, ಎಲ್ಲ ಅವತಾರಗಳಲ್ಲೇ ಅತ್ಯಂತ ನೋಡಿ ಮಹಾಪರಾಕ್ರಮ ಅವತಾರ ನರಸಿಂಹದೇವರು. ಹಂಗೆ ನೋಡಿ, ಈ ಹಿರಣ್ಯಕಶಿಪುವಿನ ಬುದ್ಧಿ ಎಲ್ಲ ಉಪಯೋಗಿಸಿ ಒಂದು ವರ ಕೇಳ್ತಾನೆ ನೋಡಿ. ಆತನ ಬುದ್ಧಿಗಿಂತಲೂ ನೋಡಿ, ಆ ಬುದ್ಧಿ ಕೊಡೋನೇ ಕೃಷ್ಣ, ಅದಕ್ಕೆ ಮಾಲೀಕ. ಆ ವರದ ಯಾವ ಒಂದು ಅಂಶನೂ ಕೂಡ ಹಾಳಾಗದೆ ಇರೋ ತರ ನೋಡಿ ಭಗವಂತ ಇನ್ನೂ ಬುದ್ಧಿವಂತ ನೋಡಿ. ನಾವು ಚಾಪೆ ಕೆಳಗಡೆ ನೋಡಿದ್ರೆ ಆತ ರಂಗೋಲಿ ಕೆಳಗೆ ತೋರುವಂಥದ್ದು ನೋಡಿ. ಹಂಗೆ ಅವರಿಗೆ ಬುದ್ಧಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಯಾರಿಗೆ? ಅಸುರರಿಗೆ. ಅವರು ಇಲ್ವಲ್ಲ, ಅವರು ತುಂಬಾ ದೊಡ್ಡ ದೊಡ್ಡ ಪ್ಯಾಲೇಸ್ಗಳೆಲ್ಲ ಕಟ್ಟಿದ್ರು, ತುಂಬಾ ಸೈನ್ಸ್ ಎಲ್ಲ ಅಡ್ವಾನ್ಸ್ಮೆಂಟ್ ಆಗಿದ್ರು ನೋಡಿ, ಕೇಳಿದ್ದೆಲ್ಲಾನು ಪಡ್ಕೋತಿದ್ರು, ಹಿಂಗೆಲ್ಲಾನು ಹೇಳ್ತಾರೆ ಅಲ್ವಾ ನೋಡಿ, ಹೇಳಕ್ ಹೋಗ್ತಾರೆ. ಆದ್ರೆ ಆ ಬುದ್ಧಿ ಅದು ಯಾವ ಮಟ್ಟಕ್ಕೂ ಉಪಯೋಗಕ್ಕೆ ಬರಲ್ಲ ನೋಡಿ. ಹಂಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈ ಅಸುರರು ಅವರು ಎಂತ ಚಿಂತನೆನೇ ಮಾಡ್ಲಿ, ಅವ್ರು ಎಷ್ಟೇ ಬುದ್ಧಿವಂತನ ತೋರಿಸ್ಲಿ, ಭಗವಂತನ ಮುಂದೆ ನಡೆಯುತ್ತಾ? ಭೌತಿಕ ಪ್ರಪಂಚ ನಡೆಯಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ನೋಡಿ, ಅತ್ಯುತ್ತಮ ಏನು? ಅತ್ಯುತ್ತಮ ನಮ್ಮ ಬುದ್ಧಿಯನ್ನ ನೋಡಿ, ನಮ್ಮ ಮನಸ್ಸನ್ನ ನೋಡಿ, ನಾವು ಏನನ್ನೆಲ್ಲನೂ ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಇದು ಅತ್ಯುತ್ತಮ ನೋಡಿ. ಮನ್ಮನ ಮತ್ತೆ ನಮ್ಮ ಮನಸ್ಸು ಭಗವಂತನಿಗೆ ಶರಣಾಗೋದು, ಮನಸ್ಸು ಮತ್ತೆ ಬುದ್ಧಿನ ಭಗವಂತನಿಗೆ ಶರಣಾಗ್ತದೆ ಪ್ರಭುಜಿ. ನೋಡಿ, ಇದು ಅತ್ಯಂತ ನಮಗೆ ಕೊಟ್ಟಿರುವಂತ ಬುದ್ಧಿ ನೋಡಿ, ಕಾಯ ವಾಚ ಮನಸ ಮತ್ತೆ ಸಕಲೇಂದ್ರಿಯ ಇವ ಅಂತ ಒಂದು ಶ್ಲೋಕ ಬರುತ್ತೆ ನೋಡಿ. ಇವುಗಳೆಲ್ಲವನ್ನು ಅರ್ಪಣೆ ಮಾಡಿ ಭಗವಂತನಿಗೆ ಸೇವೆ ಮಾಡೋದೇ ಅತ್ಯುತ್ತಮ. ಅದು ಬಿಟ್ಟು ನಾನು ಬುದ್ಧಿವಂತ ನೋಡಿ, ನಾನು ಕಡಿಮೆನ ಸವಾಲು ಹಾಕೊಂಡು ಹೋದ್ರೆ ಬದುಕಕ್ಕಾಗಲ್ಲ. ಮತ್ತೆ ಅದು ನಮ್ಮ ನೈಸರ್ಗಿಕವಾಗಿ ಅದಲ್ಲ ನಾವು ಆಕ್ಚುಲಿ ನೋಡಿ. ಹಂಗೆ ಅವರಿಗೆ ಬುದ್ಧಿ ಇಲ್ಲ ಅಂದ್ರೆ ಈ ತರ ಅಸುರರಿಗೆ ಬುದ್ಧಿ ಇಲ್ಲ. ಅವ್ರು ಎಷ್ಟೇ ಬುದ್ಧಿವಂತರಾಗಿ ನಡ್ಕೊಂಡ್ರೂ ಕೂಡ ನೋಡಿ ಅದು ವಿನಾಶನೇ ಅದರಿಂದ ನೋಡಂಗೆ ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗಿರುವ ಉಗ್ರ ಕರ್ಮಗಳನ್ನ ಮಾಡುತ್ತಾರೆ. ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಬೆಳೀತಿರುವಂತ ರೀತಿ ನೋಡಿದ್ರೆ ನೋಡಿ, ಇದು ನಮಗೆ ಸ್ಪಷ್ಟ ಆಗತ್ತೆ. ಜಗತ್ತು ನಾಶಕ್ಕೆ ಕಾರಣ ಆಗತ್ತಾ ಅನ್ನೋದನ್ನ ಯೋಚನೆ ಮಾಡಲ್ಲ ನೋಡಿ. ನೋಡಕ್ಕೆ ನೋಡಿ, ಈತ ಅಶ್ವತ್ಥಾಮ ಏನ್ ಮಾಡ್ತಾನೆ, ಮಹಾಭಾರತದ ಕೊನೆ ಭಾಗದಲ್ಲಿ ಯುದ್ಧ ಕೊನೆ ಪುತ್ರೆ ಮಗನ ಸಾಯ್ಸಕ್ಕೆ ಹೋಗ್ತಾನೆ ಪ್ರಭುಜಿ, ಪರೀಕ್ಷಿತ್ ಸಾಯ್ತಾರೆ ಪ್ರಭು, ರುಂಡಗಳನ್ನ ತೆಗೆದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಯಾವ್ರ ಮೇಲೆ ಮಾಡ್ತಾನೆ ಅಂದ್ರೆ ಒಂದು ಗರ್ಭದಲ್ಲಿರೋ ಭ್ರೂಣದ ಮೇಲೆ ಮಾಡ್ತಾನೆ ನೋಡಿ. ಎಂತ ವಿಚಿತ್ರ ನೋಡಿ, ಎಂತ ನೋಡಿ. ಆತ ಯಾರು? ಅಶ್ವತ್ಥಾಮ ಒಬ್ಬ ಬ್ರಾಹ್ಮಣನ ಪುತ್ರ, ದ್ರೋಣಾಚಾರ್ಯ ಮಗ ನೋಡಿ. ಆತ ರುದ್ರಾವತಾರ ಬೇರೆ. ಮುಂದಿನ ಕಲ್ಪದ ಸಪ್ತ ಋಷಿಗಳಲ್ಲಿ ನೋಡಿ ಅಶ್ವತ್ಥಾಮ ಕೂಡ ಒಬ್ರು. ಮುಂದಿನ ಸಪ್ತ ಋಷಿ ನೋಡಿ, ಬ್ರಾಹ್ಮಣ ಪುತ್ರ, ರುದ್ರಾವತಾರ, ಇವೆಲ್ಲ ಇಟ್ಕೊಂಡು ನೋಡಿ ಆತ ಏನ್ ಮಾಡ್ತಾನೆ ನೋಡಿ, ಭಕ್ತರ ವಿರುದ್ಧವಾಗಿ ಬ್ರಹ್ಮಾಸ್ತ್ರವನ್ನ, ಅದು ಒಂದು ಮಗು ವಿರುದ್ಧ ಮಾಡ್ತಾರೆ
ಇದರಿಂದ ಪರಿಣಾಮ ಏನಾಗತ್ತೆ ಅಂತ ಏನಾದ್ರೂ ಚಿಂತನೆ ಮಾಡಿದ್ನ ಆತ? ಮಾಡಿರ್ಲಿಲ್ಲ. ಯಾಕೆ ಮಾಡಿರ್ಲಿಲ್ಲ? ಯಾಕೆ ಈ ತರ ಅಶ್ವತ್ಥಾಮ ಯಾಕೆ ಹಿಂಗ್ ಮಾಡ್ತಾನೆ? ಯಾಕೆ ಹಿಂಗ್ ಮಾಡ್ತಾನೆ? ದುಷ್ಟರ ಸಂಘ ಪ್ರಭುಜಿ, ಅವನಿಗೆ ದುಷ್ಟರ ಸಂಘ ಇರುತ್ತೆ, ಸಾಧು ಸಂತರ ಸಂಘ. ಆಸುರಿ ಸ್ವಭಾವದಲ್ಲಿ ಇರ್ತಾನೆ. ಅಷ್ಟು ಬುದ್ಧಿ ಇರಲ್ಲ ಪ್ರಭು. ನೋಡಿ, ನಾವ್ ಎಂತ ಅಸುರಿ ಸಂಘದಲ್ಲಿ ಇರ್ತೀವೋ ಆ ತರ ಬುದ್ಧಿ ಬರುತ್ತೆ ಅಂತ ಪ್ರಭುಜಿ ಇದು. ವೆರಿ ಗುಡ್. ನೋಡಿ, ಅಸುರರ ಸ್ವಭಾವದವರ ಸಂಘ ಅಂತ ಹೇಳಿದ್ರೆ ನೋಡ್ರಿ ನೀವೆಲ್ಲರೂ, ದುಷ್ಟರ ಸಂಘ ಅಂತ ಹೇಳಿದ್ರಲ್ಲ ನೋಡಿ. ನೋಡಿ, ಆ ಸಂಘ ಎಂತವ್ರನ್ನು ಬುದ್ಧಿನೂ ಹಾಳು ಮಾಡ್ಬಿಡುತ್ತೆ. ಬಹಳ ಬೇಗ ಪ್ರಭಾವಿತರಾಗ್ಬಿಡ್ತೀವಿ. ನೋಡಿ, ಮೊನ್ನೆ ಕರ್ಣನ್ ಬಗ್ಗೆ ಕೇಳ್ತಿದ್ರು. ಯಾರು ಯಾರು ಪ್ರಶ್ನೆ ಕೇಳಿದ್ರು ವಿಜೇತ ಮಾತಾಜಿಯವರಿಗೆ. ಯಾರೋ ಉದಾಹರಣೆ, ಒಂದು ಪ್ರಶ್ನೆ ಯಾರೋ ಕೇಳಿದ್ರು, ಯಾರೋ ಕರ್ಣನ್ ಬಗ್ಗೆ. ಕರ್ಣನ್ಗೆ ದುಷ್ಟರ ಸಂಘದಲ್ಲಿದ್ದ, ಒಳ್ಳೆಯವ್ರ ಸಂಘ ಸಿಕ್ಕಿರ್ಲಿಲ್ಲ ಅಂತ ನೋಡಿ ಒಂದು ಮಾತಾಯ್ತು. ನೋಡಿ, ದುರ್ಯೋಧನನ ಸಂಘ ಸಿಕ್ಬಿಡ್ತು, ಸ್ನೇಹಿತ. ನೋಡಿ, ಆ ಕಾರಣವಾಗಿ ಅವನ ಬುದ್ಧಿ ನೋಡಿ, ಅವನ ಪ್ರಯತ್ನಗಳೆಲ್ಲ ನಾಶಕ್ಕೆ ಕಾರಣ ಆಯ್ತು. ಅದೇ ತರ ನೋಡಿ, ಇಂಥ ಒಬ್ಬ ರುದ್ರಾವತಾರ, ಮುಂದಿನ ಕಲ್ಪದಲ್ಲಿ ಸಪ್ತ ಋಷಿ, ನೋಡಿ ದ್ರೋಣಾಚಾರ್ಯರು ಬ್ರಾಹ್ಮಣನ ಮಗ, ಇಂಥವರು ಕೂಡ ನೋಡಿ ಆ ದುಷ್ಟರ ಸಂಘ ಮಾಡಿ ಅಸುರರ ಸ್ವಭಾವ ಗುಂಪು ಸೇರ್ಕೊಂಡು ನೋಡಿ ಈ ತರ ಜಗತ್ತೇ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಮಾಡ್ತಾರೆ. ನಾವು ಹೇಳ್ಬೋದು, ಇಲ್ಲ ನಮ್ ಬ್ಲಡ್ ಟೆಸ್ಟ್ ಮಾಡಿ, DNA ಟೆಸ್ಟ್ ಮಾಡಿ, ನಾವು ಇಂಥವ್ರ ಮಕ್ಕಳು ಅಂತ ಎಲ್ಲ ಹೇಳ್ಬೋದು. ಇದು ಸಾಫ್ಟ್ವೇರ್. ನೋಡಿ, ನಮ್ಮ ನಮ್ಮ ಚಿಂತನೆಗಳು, ನಮ್ಮ ಯೋಚನೆಗಳು, ನಮ್ಮ ಗುಣ ಸ್ವಭಾವ ನೋಡಿ, ಇದ್ರ ಮುಖಾಂತರ ಆತ ಸುರನೋ ಅಸುರನೋ ಅಂತ ಹೇಳ್ತಾರೆ. ನೋಡಿ, DNA RNA ಬ್ಲಡ್ ನೋಡಿ, ನಮ್ಮ ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಎಲ್ಲ ನೋಡಿ ಎಲ್ಲಾನು ಈತ ನೋಡಿ ದೈವಿ ಅಸುರಿ ಅಂತ ಹೇಳೋದಿಲ್ಲ. ನೋಡಿ ಒಂದೇ ಕುರು ವಂಶದಲ್ಲಿ ಹುಟ್ಟದಂತ ನೋಡಿ ಗಾಂಧಾರಿಯ ಮಕ್ಕಳು ಅದೇ ಕುರು ವಂಶದಲ್ಲಿ ಹುಟ್ಟಂತ ಪಾಂಡವರು ನೋಡಿ ನಾವು ಕಾಣ್ಬೋದು. ನೋಡಿ ನಾವು ವ್ಯತ್ಯಾಸ ಕಾಣ್ಬೋದು ಸ್ವಭಾವದಲ್ಲಿ. ಅದೇ ಪ್ರಕಾರ ನೋಡಿ, ಧೃತರಾಷ್ಟ್ರನ ಗುಣ ಸ್ವಭಾವ, ಪಾಂಡು ಮಹಾರಾಜನ ಗುಣ ಸ್ವಭಾವ, ಆಮೇಲೆ ವಿದುರನ ಗುಣ ಸ್ವಭಾವದಲ್ಲಿ ವ್ಯತ್ಯಾಸ ಕಾಣ್ಬೋದು. ನೋಡಿ, ಇದಕ್ಕೆಲ್ಲ ವ್ಯತ್ಯಾಸ ಕಾರಣ ಏನು? ಧೃತರಾಷ್ಟ್ರನಾಗಿ ಯಾಕೆ ಹುಟ್ಟತಾನೆ? ಉದರನಾಗಿ ಯಾಕೆ ಹುಟ್ಟತಾನೆ? ಪಾಂಡು ಆಗಿ ಯಾಕೆ ಹುಟ್ಟತಾನೆ? ಯಾಕೆ ಆ ರೀತಿ ಸ್ವಭಾವಗಳು ಬರ್ತವೆ? ತಾಯಿಯಿಂದನೇ ಬರ್ತಾರೆ. ತಾಯಿಯಿಂದ ನೋಡಿ, ಗರ್ಭಧಾನ ಸಂಸ್ಕಾರದಿಂದ ಬರುತ್ತೆ ಅನ್ನೋದು ನೋಡಿ ಎಲ್ಲ ಕಾಣುತ್ತೆ. ನೋಡ, ಅದೇ ತರನೇ ನೋಡಿ ಮುಂದೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಕೂಡ ಮುಖ್ಯ ಆಗತ್ತೆ. ನೋಡಿ ಅದೇ ತರ ನಾವು ಕಾಣ್ಬೋದು, ಎಷ್ಟೊಂದು ವ್ಯತ್ಯಾಸಗಳು ಕಾಣ್ಬೋದು. ಜಗತ್ತು ಹಂಗೇ ಯೋಚನೆ ಮಾಡಿದ್ರೆ ನೋಡಿ ವಿಚಿತ್ರ ಅನ್ಸುತ್ತೆ. ನೋಡಿ, ಇತಿಹಾಸಗಳಲ್ಲಿ ನೋಡಿ, ಪುರಾಣಗಳಲ್ಲಿ ಆಗಿರುವಂತ ಕಥೆಗಳು ನೋಡಿ, ಇವನ್ನೆಲ್ಲ ನೋಡಿದ್ರೆ ನೋಡಿ, ಅಲ್ಲಿ ಶ್ರೀಮದ್ ಭಾಗವತದಲ್ಲಿ ಓದಿದ್ರೆ, ಪ್ರಭುಜಿ ಹರೇ ಕೃಷ್ಣ, ಸುತ್ತಮುತ್ತ ಅವರೇ ಪ್ರಭುಜಿ. ಇಲ್ಲಿ ನಮ್ಗೆ ಅವ್ರು ಕೂಡ ಮಾತಾಡಕ್ಕೆ ಆಗದಲ್ಲ ಪ್ರಭುಜಿ. ನಾವ್ ಸುಮ್ಮನೆ ಇರ್ತೀವಿ ಪ್ರಭುಜಿ. ಹೊಲ್ದಾಗ ಬರ್ತಾರ ಪ್ರಭುಜಿ, ಅವ್ರು ಶಿವನ ಸಿದ್ಧಾರೂಢ ಅಂತ ಅದ್ರಾಗ ಜಗ್ಗಿ ಹೋಗ್ಯಾರ ಪ್ರಭುಜಿ, ನಮ್ ಸ್ವಸ್ತ್ರೀ ಎಲ್ಲಾರು. ಅವ್ರು ಏನ್ ಮಾತಾಡ್ತಾರಂತ ನಮ್ಗ ಅಷ್ಟು ಬೇಸರ ಅನಿಸ್ತದ ಪ್ರಭುಜಿ. ಸುಮ್ಮನೆ ಇದ್ದು ಬಿಡ್ತೀವಿ ಪ್ರಭುಜಿ. ಸುಮ್ನೆ ಇದ್ಬಿಡಿ ನೀವು ಅಂತವ್ರ ಜೊತೆ. ಅಷ್ಟೇ ಪ್ರಭುಜಿ. ಏನ್ ಅವ್ರಿಗೆ ಅಷ್ಟು ದೊಡ್ಡ ಮಾತಾಡ್ತಾರ ಪ್ರಭುಜಿ, ಅವ್ ನಮ್ಗ್ ಸ್ವಲ್ಪನೂ ಇಷ್ಟ ಆಗದಲ್ಲ ಪ್ರಭುಜಿ. ಅವ್ರ ಏನ್ ಹೇಳಿದ್ರು ಕೇಳೋದಿಲ್ಲ ಪ್ರಭುಜಿ. ಅವ್ರು ತಮ್ಮದೇ ತಾವಂತಾರ ಪ್ರಭುಜಿ. ಸುಮ್ಮನೆ ಇದ್ದು ಬಿಡೋದು ಪ್ರಭುಜಿ ಅಷ್ಟೇ. ನೋಡಿ, ಪರವಾಗಿಲ್ಲ, ಸಿದ್ಧಾರೂಢರು ಅನುಯಾಯಿಗಳು ಅಂದ್ರೆ ಅದು ಒಳ್ಳೇದೇ. ಆದ್ರೆ ಅವ್ರು ತಿಳ್ಕಲ್ಲ ಪ್ರಭುಜಿ. ಅವ್ರು ಆಗ್ಲಿ, ಅವ್ರದ್ದು ತತ್ವ ಅವ್ರದ್ದಾಗ್ಲಿ, ತತ್ವ ನಮ್ದಾಗ್ಲಿ, ಅವರು ಕೂಡ ಒಳ್ಳೆಯವ್ರೆ ಪ್ರಭುಜಿ. ಇವ್ರು ತಿಳ್ಕೊಂಡು ಹೋಗಲ್ಲಿ ಇನ್ನೊಬ್ರಿಗೆ ಮನ್ಸು ಇದ್ ಮಾಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ಇನ್ನೊಬ್ರು ಹೋಗಿ ಅವು ಜಾಸ್ತಿ ಪ್ರಭುಜಿ ಇಲ್ಲಿ. ಹಂಗೆಲ್ಲ ಮಾಡ್ಬಾರ್ದು. ಇವಾಗ ನೋಡಿ, ನೀವು ಪುರಾಣದಲ್ಲಿ ನೋಡಿದ್ರೆ ವೇಣನ ಕಥೆ ಬರುತ್ತೆ. ವೇಣ ಯಾಕೆ ವೇಣನಾಗ್ತಾನೆ ನೋಡಿ? ಅವರಪ್ಪನ ಹೆಸರೇನು? ವೇಣನ ಅಪ್ಪ, ವೇಣನ ಮಗ, ವೇಣನ ಮಗ ಪೃಥು. ಅವರಪ್ಪನ ಹೆಸರು ಅಂಗ.
ನೋಡಿ ಇವರೆಲ್ಲ ಒಳ್ಳೆಯವರೇ. ವೇಣ ಯಾಕೆ ಹಂಗಾಗ್ಬಿಡ್ತಾನೆ? ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. ಅವ್ರ ಅಪ್ಪ ಅಂದ್ರೆ ಅವರು ಅಸುರಿ ಸ್ವಭಾವ ಆಗಿರ್ತೈತೆ ಅವ್ರ ಅಮ್ಮನಿಗೆ. ಯಮನ ಮಗಳಾಗಿ ಹಾ ಹಸಿರಿ ತೋರ್ ಮನೆಯವರು. ತವ್ರ ಮನೆಯವರು ನೋಡಿ. ಅದೇ ಪ್ರಭುಜಿ ತಾಯಿಯಿಂದ ಬರ್ತದಂತಲ್ಲ ಪ್ರಭುಜಿ, ಆ ತರ ಅವ್ರಿಗೆ ಇರ್ತದಂತ ಹಂಗ ಅನ್ಸ್ಬೋದು. ವೆರಿ ಗುಡ್ ಮಾತಾಜಿ. ನೋಡಿ ಮಾತಾಜಿ ಅವರೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನೋಡಿ ಅದು ತಾಯಿಯ ಮನೆ ಕಡೆಯಿಂದನೂ ಕೂಡ ಗುಣ ಸ್ವಭಾವಗಳು ಬರ್ತವೆ. ನೋಡಿ ನರಕಾಸುರನ ಕಥೆ ಏನು? ನರಕಾಸುರ ಯಾರ ಮಗ? ಭೂದೇವಿ ಮಗ, ಭೂಮಿಯ ಮಗ. ಭೂಮಿಯ ಮಗ. ನರಕಾಸುರ ಯಾಕೆ ಹಂಗಾಗ್ತಾನೆ? ಸಂಘದಿಂದ ಆಗ್ತಾನೆ. ಬಾಣಾಸುರ ದುರ್ಸಂಗ ಇರುತ್ತೆ. ಯಾರ ಸಂಘ ಅದು? ಬಾಣಾಸುರ ಸಂಘ. ನೋಡಿ ಈ ತರ ಒಂದು ಹಿನ್ನೆಲೆ. ನಾನು ಓದ್ದಂಗೆ ನಾನು ಒಂದೇ ಒಂದ್ಸತಿ ಎಲ್ಲೋ ಓದಿದ್ದು, ಆತ ವೇಣನ ಸಂಘ ಮಾಡಿದ್ದ ಅಂತ ಓದಿದ್ದೆ. ನೋಡಿ ಅದು ನನಗೆ ಇನ್ನು ಮತ್ತೆ ಹುಡ್ಕೊಂಡು ಹೋಗ್ಬೇಕು, ಗೂಗಲ್ ಸರ್ಚ್ ಮಾಡಿ ನೋಡ್ಬೇಕು. ನಾನು ಒಂದೇ ಒಂದ್ಸರ್ತಿ ಎಲ್ಲೋ ಓದಿದ್ದು ಆತ ನೋಡಿ ಇವರೆಲ್ಲ ದುಷ್ಟಕೂಟ, ವೇಣನ ಸಂಘ ಮಾಡಿ ನರಕಾಸುರ ಕೆಟ್ಟ ಅಂತ ಓದಿದ್ದು. ನೋಡಿ ಇವರು ಬಾಣಾಸುರ, ವೇಣ, ನೋಡಿ ಮತ್ತೆ ಈ ಜರಾಸಂದ್ರ, ಶಿಶುಪಾಲ, ನೋಡಿ ಇವ್ರದೆಲ್ಲರ ದುಷ್ಟರ ಕೂಟ. ನೋಡಿ ಈ ಕೂಟ ಬಹಳ ಬಲವಾಗಿರ್ತವೆ. ನೋಡಿ ಅದನ್ನೇ ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ ನೋಡ್ರಿ ಹಿಂಗೆ ಉಗ್ರ ಕರ್ಮಗಳನ್ನೆಲ್ಲ ಮಾಡ್ತಾರೆ. ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು ನೋಡಿ ಬಹಳ ಅನಾಹುತ ಮಾಡ್ತಾರೆ. ಈ ನಾಯಿಗಳು, ಬೀದಿ ನಾಯಿಗಳು ನೀವು ನೋಡಿದ್ರೆ, ಈ ಒಂದೊಂದೇ ನಾಯಿಗಳಿದ್ರೆ ಏನು ಮಾಡಲ್ಲ, ಒಂದ್ 4, 8, 10 ನಾಯಿಗಳು ಸೇರ್ಕೊಂಡ್ರೆ ಏನ್ ಮಾಡ್ತಾವೆ ಗೊತ್ತಾ? ಬೀದಿ ನಾಯಿಗಳು ಬೆಂಗಳೂರಲ್ಲಿ ಏನಾಯ್ತು ಗೊತ್ತಾ ಮೊನ್ನೆ? ಕಿರ್ಚಾಡಿ ಹಂಗೆ ದಾರಿಲಿ ಹೋಗೋರ್ನೆಲ್ಲ ಕಿಚ್ಚಾಕ್ಬಿಡುತ್ತೆ. ಯಾರು ಮನುಷ್ಯರನ್ನ ಬಂದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಿ ಅಟ್ಯಾಕ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು. ಬರೀ ಮಕ್ಕಳೆಲ್ಲ. ಮೊನ್ನೆ ಒಬ್ಬ ವಯಸ್ಕನನ್ನೇ ಕಿತ್ಕೊಂಡು ತಿಂದ್ಬಿಟ್ವು. ಮಾಂಸ ಕಿತ್ಕೊಂಡು ತಿಂದ್ಬಿಡ್ತು ನಾಯಿಗಳು. ನೋಡಿ ಒಂದೊಂದು ನಾಯಿಗಳಿದ್ರೆ ಹಂಗ್ ಮಾಡೋದಿಲ್ಲ. ನೋಡಿ ಹಂಗೆ 8, 10 ಗುಂಪು ಸೇರ್ತಾವ ನೋಡಿ ನಾಯಿಗಳು, ಅವುಗಳಲ್ಲಿ ಬಲ ಬಂದ್ಬಿಡುತ್ತೆ. ನೋಡಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಮನುಷ್ಯನ ಮೇಲೇನೆ ಆಕ್ರಮಣ ಮಾಡಿ ಮನುಷ್ಯನನ್ನೇ ತಿನ್ನೋವಷ್ಟು ಮಟ್ಟಕ್ಕೆ ಹೋಗ್ತಾವು. ಮೊನ್ನೆ ಹಿಂಗೆ ಆಯ್ತು. ಮೊನ್ನೆ ಸಹಕಾರಿ ನಗರ ಬೆಂಗಳೂರಲ್ಲಿ ಹಿಂಗೆ ಆಯ್ತು. ಒಬ್ಬನ ಕೊಂದೆ ತಿಂದೇ ಬಿಟ್ವು ಅವು. ನೋಡಿ ಹಿಂಗೆ ಈ ದುಷ್ಟಕೂಟನೂ ಕೂಡ ಹಿಂಗೆ. ನೋಡಿ ದುರ್ಯೋಧನ ಒಬ್ಬನೇ ಇದ್ದಿದ್ರೆ ನೋಡಿ ಅವನ ಹತ್ರ ನೋಡಿ ಆಸುರಿಂ ಭಾವಂ ಆಶ್ರಿತ ಅವನ್ ಜಾಸ್ತಿ ಮಾಡ್ತಿರ್ಲಿಲ್ಲ. ನೋಡಿ ಆತ ನನ್ಗೆ ಕರ್ಣ ಸೇರ್ಕೊಳ್ತಾನೆ ಜೊತೆಲಿ. ಹರೇ ಕೃಷ್ಣ ಪ್ರಭುಜಿ, ಅದು ಧರ್ಮಸ್ಥಳದಲ್ಲಿನೂ ಅದೇನೋ ಮೂಳೆಗಳು. ನೋಡಿ ಧರ್ಮಸ್ಥಳ ನೋಡಿ ಕತೆ ಬೇಡ ನಮ್ಗೀಗ, ಅಲ್ಲಿ ವಿವಾದ ಆಗತ್ತೆ ನಮ್ಗೆ. ಈಗ ನೋಡಿ ಇಲ್ಲೇ ನೋಡಿ ಹಿಂಗೆ ಗಮನಿಸಿ ದುರ್ಯೋಧನನ ಒಬ್ಬನೇ ಆಗಿದ್ರೆ ನೋಡಿ ಅವನು ಅಷ್ಟೊಂದು ಎಗರಾಡ್ತಿರ್ಲಿಲ್ಲ, ಹಾಳು ಮಾಡಕ್ಕೆ ಕುರುಕ್ಷೇತ್ರ ಯುದ್ಧಕ್ಕೆಲ್ಲ ಕಾರಣ ಆಗ್ತಿರ್ಲಿಲ್ಲ. ಅವನೇನ್ ಮಾಡ್ದ ನೋಡಿ, ಮೊದಲು ಶಕುನಿ ಸಹವಾಸ, ಶಕುನಿ ವಿಷ ಬೀಜ ಬಿತ್ತಕ್ಕೆ ನೋಡಿ ಅವನು, ಅದು ಒಂದು ಸೇಡು ಅವ್ರಿಗೆ. ನೋಡ ಶಕುನಿ ಸಹವಾಸ. ಆಮೇಲೆ ನೋಡಿ ಕರ್ಣ ಒಬ್ಬ ಬೆಂಬಲಕ್ಕೆ ನಿಂತ್ಕೊಳ್ತಾನೆ. ನೋಡಿ ಕರ್ಣ ಆತನ ದುರ್ಯೋಧನ ಮಾಡುವಂತ ಎಲ್ಲ ಅಸುರಿ ಸ್ವಭಾವಗಳಿಗೆ ಪೋಷಿಸ್ತಾ ಇರ್ತಾನೆ. ಕರ್ಣನ್ ತಾಯಿ ಯಾರು? ಕುಂತಿ. ತಂದೆ ಯಾರು? ತಂದೆ ಪಾಂಡುರಾಜ ಅಲ್ಲ, ಸೂರ್ಯನಾರಾಯಣ. ಸೂರ್ಯದೇವ. ನೋಡಿ ಭಗವಾನ್ ಸೂರ್ಯದೇವ ಅಸುರನ? ಕುಂತಿ ದೇವಿ ಅಸುರ? ಇಲ್ಲ ಪ್ರಭು, ಇಬ್ರು ಇಲ್ಲ. ಸಾಕು ತಂದೆ ಅಸುರನ? ಸಾಕು ತಂದೆ ಸಾಕು ತಾಯಿ? ಇಲ್ಲ ರಾಜ. ಇಲ್ಲ ಪ್ರಭು. ನೋಡಿ ಜೊತೆಗಾರರು ಆತರ ಇರ್ತಾರೆ ಪ್ರಭುಜಿ. ನೋಡಿ ಯಾರು ಹಸುರಲ್ಲ ಇವರೆಲ್ಲರೂ. ನೋಡಿ ಜನ್ಮ ಕೊಟ್ಟ ತಂದೆ, ಜನ್ಮ ಕೊಟ್ಟ ತಾಯಿ, ಸಾಕು ತಂದೆ ಸಾಕು ತಾಯಿ. ನೋಡಿ ವಿದ್ಯೆ ಕಲಿಸಿದ ಗುರು ಯಾರು? ಪರಶುರಾಮ ಪ್ರಭುಜಿ. ಅವರ ಹಸುರರ? ಇಲ್ಲ ಪ್ರಭು, ಸ್ವಯಂ ಭಗವಾನ್ ಅವರು. ನೋಡಿ ಎಲ್ಲಾ ಒಂದು ಹಿನ್ನೆಲೆ, ಜನ್ಮ, ಸಂಸ್ಕಾರ, ನೋಡಿ ಹೇಳಿದ್ವಲ್ಲ ಗರ್ಭದಾನ ಎಲ್ಲ ಆಯ್ತು ಕರ್ಣನಲ್ಲಿ.
ಎಲ್ಲ ಇತ್ತು ನೋಡಿ. ಒಳ್ಳೆ ಗರ್ಭಧಾನ ನೋಡಿ, ಒಳ್ಳೆ ತಾಯಿ, ಒಳ್ಳೆ ತಂದೆ ನೋಡಿ, ಸಾಕು ತಾಯಿ, ಸಾಕು ತಂದೆ ಎಲ್ಲ ಇತ್ತು ನೋಡಿ. ಸಂಘ ಮಾಡ್ದ ದುರ್ಯೋಧನನ ಸಂಘ ಅಸುರಿ ನೋಡಿ. ಈ ಕುರುಕ್ಷೇತ್ರ ಯುದ್ಧಕ್ಕೆ ಮೂಲ ಕಾರಣಗಳಲ್ಲಿ ಕರ್ಣನು ಒಬ್ಬ ನೋಡಿ. ಆ ಜಗತ್ತು ನಾಶಕ್ಕೆ ಆ ಸಂದರ್ಭದಲ್ಲಿ ನೋಡಿ, ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಚಿಂತನೆ ಮಾಡ್ತಾನೆ. ಪಾಪ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ. ಈ ಕರ್ಣ, ದುರ್ಯೋಧನ ಇವರೆಲ್ಲ ಈ ತರ ಚಿಂತನೆ ಮಾಡೋದನ್ನ ಎಲ್ಲಾದ್ರೂ ಓದ್ತೀರಾ ನೀವು? ಓದೋದಿಲ್ಲ ನೋಡಿ. ಇದು ಬಹಳ ವಿಶೇಷ. ಅರ್ಜುನ ಕೃಷ್ಣನ ಭಕ್ತನಾಗಿರ್ತಾನೆ, ಕೃಷ್ಣನ ಸಹಚಾರಿ ನೋಡಿ, ನಿತ್ಯ ಸಂಗಾತಿ, ಕೃಷ್ಣನ ಭಕ್ತನಾಗಿರ್ತಾನೆ. ಆತನ ಯೋಚನೆಗಳು ನೋಡಿ. ಕರ್ಣ ನೋಡಿ, ಕರ್ಣನ ತುಂಬಾ ಹೊಗಳ್ತಾರೆ ಜನಗಳು, ಕರ್ಣನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ ಅಲ್ವಾ ನೋಡಿ. ಕರ್ಣನ್ಗೆ ಇಂಥ ಮೋಸ ಆಯ್ತು, ಅಂತ ಮೋಸ ಆಯ್ತು ಎಲ್ಲ ವಾದ ಮಾಡಕ್ ಬರ್ತಾರೆ. ಹೀರೋ ತರ ಮಾಡ್ತಾರೆ ಪ್ರಭು. ಕರ್ಣನನ್ನ ಹೀರೋ ತರ ಮಾಡ್ತಾರೆ ನೋಡಿ. ಅದೇ ಪ್ರಕಾರವಾಗಿನೇ ಈ ವಿಕ್ರಮಾರ್ಜುನ ವಿಜಯ ಪಂಪ ಭಾರತದಲ್ಲೂ ಕೂಡ ಅರ್ಜುನನ್ನ ಹೊಗಳಕ್ ಹೋದ್ರೆ ಪ್ರತಿನಾಯಕ ಕರ್ಣ ಅಂತಿದ್ರೇನು ಕೂಡ ಅಲ್ಲಿ ಕರ್ಣನನ್ನ ತುಂಬಾ ಗುಣಗಾನ ಮಾಡ್ತಾರೆ. ಯಾರಾದ್ರೂ ಕನ್ನಡ ಸಾಹಿತ್ಯ ಈ ಗ್ರಂಥಗಳು ಓದಿದ್ರೆ ನಿಮ್ಗೆ ಇದರ ಅನುಭವ ಆಗತ್ತೆ ನೋಡಿ. ಅದೇ ನೋಡಿ, ಗದುಗಿನ ಭಾರತದಲ್ಲೂ ಕೂಡ ಹಂಗೆ ಬರುತ್ತೆ. ಕರ್ಣನನ್ನು ತುಂಬಾ ಹೊಗಳ್ತಾರೆ ಅಲ್ಲಿ ನೋಡಿ. ಕುಮಾರವ್ಯಾಸ ಭಾರತ. ಪ್ರಭುಜಿ ನಮಗೆ ಕನ್ನಡದಲ್ಲಿ ದಾನಶೂರ ಕರ್ಣ ಅಂತಾನೆ ಇತ್ತು ಪ್ರಭುಜಿ. ಹೌದು, ದಾನಶೂರ ಕರ್ಣ ಅಂತಾನೆ ನೋಡಿ. ಈ ದಾನ ನೋಡಿ, ಇವುಗಳೆಲ್ಲವೂ ಇರ್ತವೆ. ಅಸುರರಲ್ಲೂ ಕೂಡ ಹಂಗೆ ಅವೆಲ್ಲನೂ ಇರ್ತವೆ ನೋಡಿ. ಅಸುರರಲ್ಲೂ ಕೂಡ ಈ ದಾನ ಕೊಡುವಂಥದ್ದು ನೋಡಿ, ತಪಸ್ ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು. ನಾವು ಭಗವದ್ಗೀತೆ ಶ್ಲೋಕದಲ್ಲಿ ಹಿಂದೆ ಓದ್ಕೊಂಡು ಬಂದಿದ್ದೀವಿ ಈಗಾಗ್ಲೇ. ಯಜ್ಞ, ದಾನ, ತಪ ಯಾರಿಗೂ ಮಾಡಬೇಡಿ ಅಂತ ಹೇಳ್ಬಾರ್ದು, ಪ್ರೋತ್ಸಾಹ ಮಾಡ್ಬೇಕು. ಯಜ್ಞ, ದಾನ, ತಪ. ಈ ಯಜ್ಞ, ದಾನ, ತಪ ಮಾಡೋದ್ರಲ್ಲಿ ಈ ಅಸುರರು ಬಹಳ ನಿಪುಣರು. ತಪಸ್ ಮಾಡೋಗಳಲ್ಲಿ ತುಂಬಾ ಉಗ್ರ 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 ತಪಸ್ ಮಾಡೋದ್ರಲ್ಲಿ, ದೊಡ್ಡ 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 ಸಿದ್ಧಿಗಳು ಪಡ್ಕೊಳ್ಳೋದ್ರಲ್ಲಿ ನೋಡಿ. ಈ ತರದ್ರಲ್ಲೆಲ್ಲ ಬಹಳ ಯಜ್ಞ, ದಾನ, ತಪ. ದಾನ ಕೊಡೋದ್ರಲ್ಲೂ ಕೂಡ ನೋಡಿ. ಈ ಒಬ್ಬೊಬ್ರು ಕೂಡ ಎಂತೆಂತ ದೊಡ್ಡ ದೊಡ್ಡ ದಾನ ಕೊಡ್ತಿದ್ರು ಅಸುರರು ಅಂದ್ರೆ, ಒಂದ್ ಸಂದರ್ಭದಲ್ಲಿ ಈ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ. ಯಾರಾದ್ರೂ ದೇವಿ ಮಹಾತ್ಮೆ ಓದಿದ್ರೆ ನೀವು ಕೇಳಿ, ಮಧುಕೈಟಭರ ಕಥೆ ಬರುತ್ತೆ. ಮಧುಕೈಟಭರು ಈ ಸೃಷ್ಟಿಯಲ್ಲಿ ಮೊದಲನೆಯ ರಾಕ್ಷಸ ಅಸುರರು. ಯಾರಾದ್ರೂ ದೇವಿ ಮಹಾತ್ಮೆ ಓದಿದ್ದೀರಾ? ಮಧುಕೈಟಭರ ಕಥೆ ಓದಿದ್ದೀರಾ ನೋಡಿ? ಶುಂಭರ್ಗೆ ಕೊಳ್ತಾರೆ ಅವ್ರು. ಹಾ ನೋಡಿ, ಮಧುಕೈಟಭರು ಭಗವಂತನ ಕಿವಿಯ ಗುಗ್ಗೆ, ಕಿವಿಯಲ್ಲಿ ಇರುತ್ತಲ್ಲ ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ ಪ್ರಭುಜಿ, ಮಧುಕೈಟಭ ಭಂಜನಿ ಅಂತ. ಹೌದು ಮಾತಾಜಿ, ಬರುತ್ತೆ, ಕರೆಕ್ಟ್ ನೋಡಿ. ಹಂಗೆ ಅಲ್ಲಿ ಮಧುಕೈಟಭರು ಬರ್ತಾರೆ. ಅವರು ಎಂತ ವರವನ್ನ ನೋಡಿ ಪಡ್ಕೊಂಡಿರ್ತಾರೆ ಅಂತಂದ್ರೆ, ಅವ್ರ ಇಚ್ಛಾ ಮರಣ, ಅವ್ರು ಬೇಕಾದಾಗ ಸಾಯ್ಬೇಕು. ಈ ವರವನ್ನು ಪಡ್ಕೊಂಡು ಅವರು ನೋಡಿ ಲೋಕ ಕಂಟಕರು ಮಾಡ್ತಿರ್ತಾರೆ, ಬಹಳ ಪೀಡಿಸ್ತಿರ್ತಾರೆ. ಈ ನೋಡಿ ಇಲ್ಲಿ ಹೇಳ್ತಿರೋಂಗೆ ಜಗತ್ತಿನ ನಾಶಕ್ಕೆ ಕಾರಣವಾಗಲು ಉಗ್ರ ಕರ್ಮಗಳನ್ನೆಲ್ಲ ಮಾಡ್ತಿದ್ರು ನೋಡಿ. ಇದಕ್ಕೆ ಏನು ತಗೊಂಡೋಗೋದು, ಕದ್ಕೊಂಡೋಗೋದು ವೇದಗಳೆಲ್ಲ ನುಡಿಗಳೆಲ್ಲ ಅಪಹರಣ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಏನು ಎಲ್ಲ ಮಾಡ್ಬಾರ್ದು ಅಸುರರೆಲ್ಲ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡಿರ್ತಾರೆ ಅವರು ನೋಡಿ, ಜಗತ್ತಿನ ಕಾರಣಕ್ಕೆ. ಆಮೇಲೆ ಈಗ ಅವ್ರನ್ನ ಕೊಲ್ಬೇಕು ಅಂದ್ರೆ ಕೊಲ್ಲಕ್ಕಾಗಲ್ಲ. ಯಾಕೆ ಕೊಲ್ಲಕ್ಕಾಗಲ್ಲ? ಅವ್ರಿಗೆ ಬ್ರಹ್ಮನ ವರ ಇದೆ. ಏನಿದೆ? ಇಚ್ಛಾ ಮರಣ. ಅವ್ರು ಬಯಸಿದ್ರೆ ಸಾಯ್ಬಹುದು, ಇಲ್ಲಿದ್ರೆ ಇರ್ಬೋದು ನೋಡಿ. ಇದು ಲೋಕ ಕಂಟಕರಾಗಿ ಪೀಡಿಸ್ತಿರ್ತಾರೆ ನೋಡಿ. ಯಾರಾದ್ರೂ ಕಷ್ಟ ಬಂದಾಗ ಭಗವಂತನ ನೆನ್ಸ್ಕೊಳ್ತಾರೆ. ಭಗವಂತ ನೋಡಿ ಯುದ್ಧ ಮಾಡ್ತಾನೆ ನೋಡಿ. ಯುದ್ಧ ಮಾಡ್ತಾರೆ 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 ನೋಡಿ. ಅವರು ಸೋಲಲ್ಲ, ಇವರು ಸೋಲಲ್ಲ ನೋಡಿ. ಈಗ ಇಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಅವಾಗ್ಲೇ ಹೇಳಿದ್ನಲ್ಲ, ಈಗ ಯಜ್ಞ, ದಾನ, ತಪ. ದಾನ ಕೊಡೋದು ಇದ್ರಲ್ಲೆಲ್ಲ ಬಹಳ ನಿಪುಣರು ಇವರೆಲ್ಲ ಅಸುರರು ನೋಡಿ. ಈಗ ಇವರು ಸಾಯ್ಬೇಕು, ಸಾಯ್ಸಕ್ ಹೋದ್ರೆ ಸಾಯ್ಸಕ್ ಆಗ್ತಾ ಇಲ್ಲ. ಇವಾಗ ಏನ್ ಮಾಡ್ಬೇಕು ನೋಡಿ? ಭಗವಂತ ಅದಕ್ಕೆ ಬಹಳ ಬುದ್ಧಿವಂತ ನೋಡಿ. ಈಗ ಭಗವಂತ ಏನ್ ಮಾಡ್ತಾನೆ? ಹೆಂಗ ಅವ್ರನ್ನ ಸಾಯಿಸ್ಬೇಕು? ತನ್ನ ಬಾಹುಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು 5000 ವರ್ಷಗಳ ಕಾಲ ಅವರೊಡನೆ ಯುದ್ಧ ಮಾಡಿದ್ದಾನೆ ಪ್ರಭು.
ಆಮೇಲೆ ಏನಾಗುತ್ತೆ? ಯುದ್ಧ ಮಾಡ್ತಾನೆ, ಗೆಲ್ಲಲ್ಲ. ಯುದ್ಧ ಆಮೇಲೆ ಮಾಡಿದನು. ಮಹಾಮಾಯೆ ಮೋಹ ಪರವಶರಾದ ರಾಕ್ಷಸರು ನಮ್ಮಿಂದ ವರವನ್ನು ಪಡೆದುಕೋ ಎಂದು ಹೇಳಿದ್ರು. ಆಗ ಭಗವಂತನು, ಎಲೆ ರಾಕ್ಷಸರೇ, ನನ್ನಿಂದ ನೀವು ವಧಿಸಲ್ಪಡಬೇಕು, ಇದೇ ನನಗೆ ಬೇಕಾದ್ದು, ಮತ್ತೇನ್ ಬೇಡ ಅಂತ ಹೇಳ್ತಾರೆ. ಆಗ ಮಧುಕೈಟವರು ಪರಾಕ್ರಮಿಗಳಾಗಿ ಹೋರಾಡಿ ಸ್ವಾಮಿಯ ಯುದ್ಧ ವೈಖರಿಗೆ ಸಂತೋಷಪಟ್ಟು, ನಾವಿಬ್ಬರು ನಿನ್ನ ಯುದ್ಧ ನೈಪುಣ್ಯಕ್ಕೆ ಮನಸೋತಿದ್ದೇವೆ ಅಂತ ಹೇಳ್ತಾರೆ. ಸ್ವಾಮಿ ಇಡೀ ಜಗತ್ತಿನ ಎಲ್ಲವೂ ನೀರಿನಿಂದ ತುಂಬಿರುವಂತೆ ಮಾಡಿದಾಗ ರಾಕ್ಷಸರು, ನೀನು ನಮ್ಮನ್ನು ಕೊಲ್ಲುವುದಾದರೆ ನೀರಿಲ್ಲದ ಸ್ಥಳದಲ್ಲಿ ನಮ್ಮನ್ನು ಸಂಹರಿಸು ಅಂತ ಹೇಳ್ತಾರೆ. ಮತ್ತೆ ಆಗ ಸ್ವಾಮಿಯು ನಿಮ್ಮ ಮಾತಿನಂತೆ ಆಗಲಿ ಅಂತ ಹೇಳಿ ಮಧುಕೈಟರೆಂಬ ದುಷ್ಟ ರಾಕ್ಷಸರನ್ನು ಸ್ವಾಮಿಯು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ತನ್ನ ಸುದರ್ಶನ ಚಕ್ರದಿಂದ ರುಂಡಗಳನ್ನು ಕತ್ತರಿಸ್ತಾನೆ. ಈ ರೀತಿಯಾಗಿ ದುಷ್ಟ ಸಂಹಾರಕ್ಕಾಗಿ ಮಹಾಮಾಯೆಯು ಲೋಕದಲ್ಲಿ ಜನಿಸ್ತಾಳೆ. ಆ ತಾಯಿಯನ್ನು ಬ್ರಹ್ಮನು ಸ್ತುತಿಸ್ತಾನೆ. ಎಲೈ ವೈಶ್ಯ ಪ್ರಾರ್ಥಿಯವರೇ, ಈ ದೇವಿಯ ಮಹಿಮೆಯನ್ನು ಪುನಃ ವಿಸ್ತಾರವಾಗಿ ಹೇಳುವೆನು ಅಂತ ಹೇಳ್ತಾರೆ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಮಾತಾಜಿಯವರು ಮೂಲ ಹೋಗಿ ಹುಡುಕಿ ಓದ್ಬಿಟ್ರು ಅವ್ರು. ನೋಡಿ, ಅಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ದಾನ ವರ ಕೊಡ್ತಾರೆ ಅವರು. ಯಾರು ವರ ಕೊಡ್ತಾರೆ? ರಾಕ್ಷಸ ಅಸುರರು. ನೋಡಿ ಭಗವಂತ ಎಂತ ತಂತ್ರ ಮಾಡ್ತಾನೆ ನೋಡಿ. ಇವರು ಇದ್ರಲ್ಲಿ ನಿಪುಣರು. ಯಾವ್ದ್ರಲ್ಲಿ? ಯಜ್ಞ, ದಾನ, ತಪ. ನೋಡಿ, ಅವರು ಹೇಳ್ತಾರೆ, ನೀವೇನ್ ವರ ಕೊಡೋದು, ನಾವು ವರ ಕೊಡ್ತೀವಿ ತಗೋ ಅಂತಾರೆ. ಇದಕ್ಕೆ ಕಾಯ್ಕೊಂಡಿರ್ತಾನೆ ಭಗವಂತ. ನೋಡಿ, ವರ ಕೊಡು ಅಂದ್ರೆ ನಿಮ್ಮ ಸಾವು, ನಿಮ್ಮನ್ನು ಕೊಲ್ಲುವಂಥದ್ದು ನೋಡು ವರ ಕೇಳ್ಬಿಡ್ತಾರೆ. ನೋಡಿ, ಅವರು ಅಸುರರು ನೋಡ್ರಿ ಹೆಂಗ್ ಸಿಕ್ಕಾಕೊಂಡ್ಬಿಡ್ತಾರೆ ನೋಡಿ. ಮತ್ತೆ ಅವ್ರು ಎಂತವ್ರು ನೋಡಿ, ಎಂತ ಒಳ್ಳೆ ಅಸುರರು ನೋಡಿ. ಅವರು ಸಾವಿಗೆ ವರ ಕೊಟ್ಟು ಅದ್ರ ಪ್ರಕಾರನೇ ಅವ್ರ ಪ್ರಾಣ ತೆಗಿಯೋ ತರ ಮಾಡ್ಕೊತಾರೆ ನೋಡಿ. ವಿಚಿತ್ರ ಅಲ್ವಾ? ನೋಡಿ, ದಾನ ಕೊಡುವಂಥದ್ದು ಇಂಥ ವರ ಕೊಡೋದಾ? ನೀವ್ಯಾರಾದ್ರೂ ಕೊಡ್ತೀರಾ ಇಂಥ ವರ? ಯಾರಾದ್ರೂ ಬೇರೆ ಇತಿಹಾಸದಲ್ಲಿ ನೋಡಿದೀರಾ ವರ ಈ ತರದ್ದು? ತುಂಬಾ ಅಪರೂಪ ನೋಡಿ. ವರ ಪಡ್ಕೊಳ್ಳೋದು ಅಂದ್ರೆ ನೋಡಿ ಹಿಂಗೆ ನೋಡಿ, ಅವರ ಸಾವಿಗೆ ನೋಡಿ ಅವರೇ ನೋಡಿ ವರದ ಮುಖಾಂತರ ಅವ್ರ ಅವಕಾಶ ಕೊಡೋದು. ಈ ತರ ದಾನಗಳು, ಈ ತರ ವರಗಳು ಕೊಡುವಂಥದ್ದು ಅವರು. ವಿಚಿತ್ರ ಅಲ್ವಾ? ನೋಡಿ, ಅಸುರರು ಅಂದ್ರೆ ಹಂಗೆ. ಅವರು ಇಡೀ ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡ್ತಾರೆ. ಇದನ್ನ ಕಾಣ್ಬಹುದು ನೀವು. ಯಾರೇ ಇವತ್ತಾಗ್ಲಿ ಹಿಂದೆ ಆಗ್ಲಿ ಲೋಕ ಹಾಳಾಗುವಂಥದ್ದು, ಹಿರಣ್ಯಾಕ್ಷ ಲೋಕ ನಾಶ ಆಗುವಂಥದ್ದು ಏನ್ ಮಾಡಿರ್ತಾರೆ ಅವರು? ಹಿರಣ್ಯ ಅಂತ ಅವ್ರ ಹೆಸರಲ್ಲೇ ಇದೆ. ಹಿರಣ್ಯ ಹೆಸರಿದೆ, ಇಟ್ಕೊಂಡು ಹೇಳಿ. ಹಿರಣ್ಯ ಅಂತ ಹೆಸರಿದೆ. ಈ ಒಂದು ಆಧಾರ ಇಟ್ಕೊಂಡು ಹೇಳಿ. ಏನ್ ಮಾಡಿದ್ರು ಜಗತ್ತು ನಾಶ ಆಗೋ ತರ? ಹಿರಣ್ಯ ಬಂಗಾರ ನೋಡಿ, ನನ್ನ ಭೂಮಿಯಿಂದ ನೋಡಿ ಗಣಿಗಾರಿಕೆ ಮಾಡಿ ಲೂಟಿ 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 ಮಾಡಿ ನೋಡಿ. ಆ ಹಿರಣ್ಯ ಕಶಿಪು ಅಂದ್ರೆ ಪದದ ಅರ್ಥ ಏನು? ಕಶಿಪು ಅಂದ್ರೆ ಏನು? ಬಂಗಾರದ ಹಾಸಿಗೆ. ಹಂಗಂದ್ರೆ ಏನು? ಬಂಗಾರದ ಹಾಸಿಗೆ ಅಂದ್ರೆ ಏನು? ರೂಪಾದ್ರು ಹೇಳ್ತಾರೆ ಇದಕ್ಕೆ ಅರ್ಥ. ಬಂಗಾರದ ಹಾಸಿಗೆ ಅಂದ್ರೆ ಏನು ಅರ್ಥ? ಬಂಗಾರದ ಮೇಲೆ ಮಲಗಿರೋದು. ಹಂಗಂದ್ರೆ ಏನರ್ಥ? ಅಂದ್ರೆ ಅವನ್ಗೆ ಅಷ್ಟು ಮೋಹ ಇರುತ್ತೆ ಎಲ್ಲಾ ಕಡೆ. ಬಂಗಾರ ಸ್ವತ್ತು ಇದ್ರ ಮೇಲೆನೆ ಒಂದು ಜಾಸ್ತಿ ಇರುತ್ತೆ ಮೋಹ. ಹಾಸಿಗೆ ಏನು? ಕಾಮ ಜೀವನ. ವೆರಿ ಗುಡ್ ಮಾತಾಜಿ. ನೋಡಿ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಹಾಸಿಗೆ ಅಂತಂದ್ರೆ ನೋಡಿ ಭೌತಿಕ ಪ್ರಪಂಚ ಭೋಗಿಸುವ ನೋಡಿ ಒಂದು ಸಾಧನ, ಅವಕಾಶ. ಹಾಸಿಗೆ ಅದು ಚಿನ್ನದ ಹಾಸಿಗೆ. ಯಥೇಚ್ಛವಾಗಿ ಇವರು ಭೋಗಿಸ್ತಿದ್ರು ಭೌತಿಕ ಪ್ರಪಂಚವನ್ನ ನೋಡಿ. ಅದರ ಸಂಕೇತ ಅಂತ ಪ್ರಭುಪಾದರು ಹೇಳ್ತಾರೆ. ಈ ಭಾಗವತಮನ್ನ ಆ ಭಾಗವನ್ನು ಓದಿದ್ರೆ ಹಿರಣ್ಯಕಶಿಪು ಪದದ ಅರ್ಥ ಹೇಳ್ತಾರೆ ಪ್ರಭುಪಾದರು. ಗೂಗಲ್ ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ಸಿಕ್ಬಿಡುತ್ತೆ. ಹಿರಣ್ಯಕಶಿಪು ಅಂದ್ರೆ ಚಿನ್ನದ ಹಾಸಿಗೆ. ಚಿನ್ನದ ಹಾಸಿಗೆ ಅಂದ್ರೆ ಏನು ಅಂದ್ರೆ ನೋಡಿ, ಈ ತರ ಅತ್ಯಂತ ಹೆಚ್ಚು ಭೌತಿಕ ಪ್ರಪಂಚವನ್ನ ಭೋಗಿಸುವ ಪ್ರಯತ್ನ, ಅತ್ಯಂತ ಹೆಚ್ಚು. ಅದರಲ್ಲಿ ಕಾಂಪಿಟೇಷನ್. ನೀನ್ ಜಾಸ್ತಿ ಭೋಗಿಸ್ತೀಯ, ನಾನ್ ಜಾಸ್ತಿ ಭೋಗಿಸ್ತೀನಿ ನೋಡಿ. ಹಿಂಗೆ ಕೆಲವೊಬ್ಬ ಬಾಬಾಗಳು, ಒಬ್ಬ ಬಾಬಾ, ನನ್ನ ಹೆಸರು ಹೇಳಲ್ಲ, ಅವರು ಸತ್ತಾಗ ಅವರ ಬೆಡ್ರೂಮ್ ಅನ್ನ ಸರ್ಚ್ ಮಾಡ್ತಾರೆ. ಆ ಸರ್ಚ್ ಮಾಡಿದಾಗ ಬೆಡ್ರೂಮ್ ತುಂಬಾ ಏನ್ ಸಿಕ್ತು ಗೊತ್ತಾ? ಚಿನ್ನದ ಬಿಸ್ಕೆಟ್ಗಳು, ಚಿನ್ನದ ಗಟ್ಟಿ. ಆ ಹಾಸಿಗೆ ಕೆಳಗೆ, ಹಾಸಿಗೆ ಮೇಲೆ
ನೋಡ, ಇಡೀ ರೂಮಲ್ಲಿ ಎಲ್ಲ ಚಿನ್ನದ ಬಿಸ್ಕೆಟ್, ಚಿನ್ನದ ಗಟ್ಟಿ ಇದೇ ಸಿಕ್ತು. ನೋಡ, ಅವ್ರ ಹೆಸರೆಲ್ಲ ಹೇಳೋದ್ ಬೇಡ. ಈಗ ಅರ್ಥ ಆಯ್ತಾ ಹಿರಣ್ಯಕಶಿಪು ಅಂದ್ರೆ ಏನು, ಹಿರಣ್ಯ ಅಂದ್ರೆ ಯಾಕಿದು? ನೋಡಿ, ಈ ತರದೆಲ್ಲ ಇರುತ್ತೆ ನೋಡಿ. ಹಂಗಾಗಿ ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನೆಲ್ಲ ಮಾಡ್ತಾರೆ ಯಥೇಚ್ಛವಾಗಿ. ನೋಡಿ, ಭೋಗಿಸೋ ಒಂದು ಪ್ರಯತ್ನದಲ್ಲಿ ಪ್ರಕೃತಿಯ ಅಸಮತೋಲನ ಆಗತ್ತೆ ನೋಡಿ, ಇಂಬ್ಯಾಲೆನ್ಸ್ ಆಗತ್ತೆ. ತಪಸ್ ಮಾಡ್ತಾರೆ, ಸಿದ್ಧಿಗಳು ಪಡ್ಕೋತಾರೆ ನೋಡಿ. ಅವುಗಳನ್ನ ಈ ರೀತಿಯಾಗಿ ಕೆಟ್ಟ ಪ್ರಯತ್ನಗಳಲ್ಲಿ ಯಥೇಚ್ಛ ಇಂದ್ರಿಯ ಭೋಗ ನೋಡಿ, ಪೂಜಾ ಲಾಭ ಪ್ರತಿಷ್ಠಾಗಳಲ್ಲಿ ತೊಡಗಿಸ್ತಾರೆ ನೋಡಂಗೆ. ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾದ ಹೇಳ್ತಾರೆ, ರಾಕ್ಷಸಿ ಸ್ವಭಾವದವರು ಪ್ರಪಂಚವನ್ನು ನಾಶಕ್ಕೆ ಒಯ್ಯುವ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಾರೆ. ಇದನ್ನ ನೀವು ಗಮನಿಸಬಹುದು. ಇವತ್ತು ಕುಡಿಯೋ ನೀರು ಕುಡಿಯೋ ತರ ಇದೆಯಾ ನಿಮ್ಮ ಕೆರೆಗಳಲ್ಲಿ, ಬಾವಿಗಳಲ್ಲಿ? ಮಲಿನವಾಗಿದೆ. ಎಲ್ಲ ಕಲುಷಿತ ಆಗ್ಬಿಟ್ಟಿದೆ ಪ್ರಪಂಚ. ಯಾಕೆ ಹಿಂಗಾಗಿದೆ? ಕಾರ್ಖಾನೆಗಳೆಲ್ಲ ಜಾಸ್ತಿ ಆಗಿದಾವೆ ಪ್ರಭುಜಿ. ನೋಡಿ, ಈ ಪ್ರಕೃತಿಯಲ್ಲಿ ಏನೂ ಸರಿ ಇಲ್ಲ, ಯಾವುದು ಕೂಡ ಪೊಲ್ಯೂಷನ್ ಆಗದೆ ಇಲ್ಲ ನೋಡಿ. ಹಿಂದೆ ದಾರಿಲಿ ಹೋಗ್ತಾ ಇದ್ದಾಗ ಒಂದು ಊರಿನ ಕೆರೆ ಬರ್ತಿತ್ತು. ಊರಿನ ಕೆರೆಯಲ್ಲಿ ಊರವರೆಲ್ಲರೂ, ಆ ಊರ್ ದನಗಳು ಕೂಡ, ಆ ಊರ್ ಜನಗಳು ಕೂಡ, ದಾರಿ ಹೋಗರು ಕೂಡ ಕೆರೆಯಲ್ಲಿ ಒಂದ್ ಸ್ವಲ್ಪ, ನದಿಯಲ್ಲೋ ಕೆರೆಯಲ್ಲೋ ಒಂದ್ ಸ್ವಲ್ಪ ನೀರ್ ಕುಡ್ದು ಮುಂದೆ ಹೋಗ್ತಿದ್ರು. ಹೌದಾ? ಇವತ್ತಂಗ್ ಮಾಡಕ್ ಇಲ್ಲ ಪ್ರಭುಜಿ, ಅಷ್ಟು ಗಲೀಜಾಗಿರ್ತದೆ, ಕುಡಿಯಕ್ಕಾಗಲ್ಲ ಅಲ್ವಾ? ನೋಡಿ, ಇದು ಒಂದೇ ಒಂದು ಪ್ರಭುಜಿ ಸಪ್ಪಗ ಉಪ್ಪಾಯ್ಬಿಟ್ಟಾವ ಪ್ರಭುಜಿ, ನೀರೇ ಬೇಸ್. ನೋಡಿ, ಇದೊಂದೇ ಒಂದು ಉದಾಹರಣೆ ತಗೊಂಡ್ರೇನು ಕೂಡ ಯಾವ ನೀರು ಕೂಡ ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ ಮೊನ್ನೆ ಒಂದು ವೈಜ್ಞಾನಿಕ ವರದಿ ಕೊಟ್ಟರು. ಯಾವ ನದಿನೂ ಕೂಡ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಕೆಲವು ನದಿಗಳಲ್ಲಿ ಸ್ನಾನ ಮಾಡಕ್ಕೂ ಕೂಡ ಯೋಗ್ಯ ಆಗಿಲ್ಲ ನೋಡಿ. ಕೆಲವು ನದಿಗಳಲ್ಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ. ಸತ್ಯ ಅಣುಗಳು ತೇಳ್ಕೊಂಡ್ ಬರ್ತಿರ್ತವೆ, ಎಲ್ಲ ಈ ಕಾರ್ಖಾನೆಗಳ ನೀರನ್ನು ಬಿಟ್ಟಿರ್ತಾರೆ. ಅದನ್ನ ಹೇಳ್ಬಾರ್ದು, ಕೇಳ್ಬಾರ್ದು ನೋಡಿ. ನಾವು ಮೊನ್ನೆ ವೃಂದಾವನಕ್ಕೆ ಹೋಗಿದ್ವಿ. ವೃಂದಾವನದಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ವಿ. ಎಲ್ಲಿ? ವಿಶ್ರಾಮ್ ಘಾಟ್ ಅಲ್ಲಿ ಮಾಡಿದ್ವಿ. ಜ್ಞಾಪಕ ಇದೆಯಾ ನಿಮ್ಗೆ ಅಲ್ವಾ? ನೀರ್ ಹೇಗಿತ್ತು ನೋಡಿದ್ರ? ಕಪ್ಪಗಿತ್ತು ಹೌದು ನೋಡಿ. ಅದು ಕಾಲಿಂದಿ ಮೂಲಭೂತವಾಗಿ ಯಮುನಾ ನದಿ ಕಪ್ಪು ಇರೋದು. ಆದ್ರೆ ಈ ಡೆಲ್ಲಿಯಿಂದ ಬರುತ್ತೆ ನೋಡಿ, ವಿಪರೀತ ಕಾರ್ಖಾನೆಗಳ ಹೊಲಸನ್ನ ಬಿಡ್ತಾರೆ. ಡೆಲ್ಲಿ ಸಿಟಿ ಸೀವೇಜ್ ವಾಟರ್ ಎಲ್ಲ ಬಿಡ್ತಾರೆ ನೋಡಿ. ಹಿಂಗೆಲ್ಲ ಇದೆ ಪರಿಸ್ಥಿತಿ ಅಲ್ವಾ? ನೋಡಿ, ಹಿಂಗೆ ರಾಕ್ಷಸಿ ಸ್ವಭಾವದವರು ಪ್ರಪಂಚವನ್ನು ನಾಶಕ್ಕೆ ಒಯ್ಯುವ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೆ ನೋಡಿ. ಇದು ಅವರು ಅಲ್ಪ ಬುದ್ಧಿಯವರೆಂದು ಪ್ರಭು ಇಲ್ಲಿ ಹೇಳುತ್ತಾನೆ. ನಿಮ್ಗೇನೋ ಅನ್ಸ್ಬಹುದು, ಅವರು ಸೈನ್ಸು, ಟೆಕ್ನಾಲಜಿ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದಾರೆ, ತುಂಬಾ ಚೆನ್ನಾಗಿ ವಾದ ಮಾಡ್ತಾರೆ ನೋಡಿ, ವಿವರ ಕೊಡ್ತಾರೆ ನೋಡಿ. ಅದಕ್ಕೆ ನಿಮ್ಗನ್ಸುತ್ತೆ ದೊಡ್ಡ ದೊಡ್ಡ ಪದವಿಗಳೆಲ್ಲ ಗಳಿಸ್ಕೊಂಡಿದ್ದಾರೆ ಅನ್ಸುತ್ತೆ ನೋಡಿ. ನ್ಯೂಕ್ಲಿಯರ್ ಬಾಂಬ್, ನ್ಯೂಕ್ಲಿಯರ್ ವೆಪನ್ ಇದೆಯಲ್ಲ, ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ವಿನಾಶಕಾರಿ ಅಂದ್ರೆ, ಈ ಇಂಥ ಭೂಮಿ ಅಂತ ಹಲವಾರು ನೋಡಿ ನಾಶ ಮಾಡುವಷ್ಟು ಶಕ್ತಿ ಅದರಲ್ಲಿದೆ ನೋಡಿ. ಅದೇ ನ್ಯೂಕ್ಲಿಯರ್ ಬಾಂಬ್, ನ್ಯೂಕ್ಲಿಯರ್. ಈ ಅಮೆರಿಕ, ರಷ್ಯಾ, ಚೈನಾ ನೋಡಿ, ಈ ದೇಶಗಳು ಇಟ್ಕೊಂಡಿರುವಂಥದ್ದು ನೋಡಿ. ಇರಾನ್, ಇಸ್ರೇಲ್ ನೋಡಿ UK, ಈ ದೇಶಗಳಲ್ಲಿರುವಂಥದ್ದು ನ್ಯೂಕ್ಲಿಯರ್ ಬಾಂಬ್ಗಳು ಇಂಥ ಹಲವಾರು ಭೂಮಿಗಳನ್ನ ನಾಶ ಮಾಡೋಷ್ಟು ಈಗಾಗಲೇ ಇಟ್ಕೊಂಡಿದ್ದಾರೆ ನೋಡಿ. ಅದು ದೊಡ್ಡ ತಂತ್ರಜ್ಞಾನ ಅಂತ ಹೇಳ್ತಾರೆ ನೋಡಿ. ಇದು ಅಲ್ಪ ಬುದ್ಧಿಯವರೆಂದು ಪ್ರಭು ಇಲ್ಲಿ ಹೇಳ್ತಿದ್ದಾನೆ. ದೇವರ ಕಲ್ಪನೆ ಇಲ್ಲದಿರುವ ಪ್ರಾಪಂಚಿಕವಾದಿಗಳು ತಾವು ಪ್ರಗತಿ ಹೊಂದುತ್ತಿದ್ದೇವೆ ಎಂದು ಭಾವಿಸುತ್ತಾರೆ. ಆದ್ರೆ ಅದು ಪ್ರಗತಿ ಆಗಿರೋದಿಲ್ಲ ನೋಡ, ಅದು ಪತನ ಆಗ್ತಿರತ್ತೆ ನೋಡ. ಅದಕ್ಕೆ ಉದಾಹರಣೆ ನೋಡಿ, ವಿಜ್ಞಾನ ತಂತ್ರಜ್ಞಾನ ಇವತ್ತು ಬೆಳೀತಿದ್ರೆ ಪ್ರದೂಷಣಗಳು ಜಾಸ್ತಿ ಆಗ್ತದೆ. ಯಾವ ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ. ಜನಗಳು ಇನ್ನು ಕೊನೆಯ ದಿನಗಳಲ್ಲಿ ಸಿಲಿಂಡರ್ಗಳು, ಆಕ್ಸಿಜನ್ ಸಿಲಿಂಡರ್ಗಳು ಹಾಕಿ ಬದುಕುವಂತ ಸಂದರ್ಭ ಬರುತ್ತೆ. ಈಗಾಗ್ಲೇ ಡೆಲ್ಲಿಲಿ ಬಂದ್ಬಿಟ್ಟಿದೆ. ಅಲ್ಲಿ ಈ ಚಳಿಗಾಲ ಬಂತಂದ್ರೆ ಅಲ್ಲಿ ಸ್ಮಾಗ್ ಅಂತ ಆಗುತ್ತೆ. ಅಲ್ಲಿನ ಫಾಗ್, ಮಂಜು ಜೊತೆಗೆ ಹೊಗೆ ಸೇರ್ಕೊಂಡ್ಬಿಡುತ್ತೆ. ಆ ಫ್ಯಾಕ್ಟ್ರಿಗಳು ನೋಡಿ, ಅಲ್ಲಿನ ಧೂಳು, ಗಾಡಿಗಳ ಹೊಗೆ ಎಲ್ಲ ಅದ್ರೊಳಗೆ ಸೇರ್ಕೊಂಡ್ಬಿಡುತ್ತೆ.
ಮಂಜು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅದು ಎಲ್ಲೂ ಹೋಗಲ್ಲ, ಅದು ಕಣ್ಮುಂದೆನೆ ಇರುತ್ತೆ ಹೊಗೆ. ಆ ಹೊಗೆ ಎಲ್ಲೂ ಹೋಗಲ್ಲ, ಅದು ಅದನ್ನೇ ಉಸಿರು ಹೇಳ್ಕೊಂತಾರೆ, ಅದನ್ನೇ ಬಿಡ್ತಾರೆ. ಬಹಳ ಸಮಸ್ಯೆ ಆಗ್ತಿದಾವೆ ಉಸಿರಾಟದ ಸಮಸ್ಯೆಗಳೆಲ್ಲನು. ನೋಡಿ ಜನಗಳ ಈ ಸಿಟಿ ಒಳಗಡೆ ಹೋಗ್ ಬಂದ್ರೆ ನಿಮ್ಗೆ ತುಂಬಾ ಸ್ಟ್ರೆಸ್ ಅನ್ಸುತ್ತೆ. ಅನುಭವ ಆಗಿದ್ಯಾ? ಹೌದು ತುಂಬಾ ಪ್ರಭು, ಹೌದು ತುಂಬಾ ಪ್ರಭು. ಪೊಲ್ಯೂಷನ್. ಹೌದು ಪ್ರಭು. ಸಿಟಿ ಒಳಗಡೆ ಹೋಗಿ ಆಚೆ ಬಂದ್ರೆ ಯಪ್ಪಾ ಅನ್ಸುತ್ತೆ. ಸಿಟಿಯಿಂದ ಆಚೆ ಬಂದ್ರೆ ನಮ್ಮ ಊರುಗಳು, ನಮ್ಮ ಮನೆಗಳಿಗೆ ಈ ಕಡೆ ಬಂದ್ರೆ, ಸಿಟಿ ಬೆಂಗಳೂರು ಸಿಟಿ ದಾಟಿ ಹೋಗ್ತಿರೋ ತಲೆನೋವು ಬರುತ್ತೆ ನೋಡಿ. ನೋಡಿ ಇದೆಲ್ಲ ಕಾರಣ ಪ್ರದೂಷಣ. ತುಂಬಾ ಸ್ಟ್ರೆಸ್, ತುಂಬಾ ಆಂಗ್ಸೈಟಿ ಎಲ್ಲ ಹಾಳಾಗಿದೆ. ಅಲ್ಲಿರುವಂತ ಉಸಿರು ಎಳೆಯೋ ಗಾಳಿ ಶುದ್ಧವಾಗಿಲ್ಲ, ಅದು ತುಂಬಾ ಸ್ಟ್ರೆಸ್ ಮಾಡುತ್ತೆ. ಇವತ್ತು ನೋಡಿ ಹಾರ್ಟ್ ಅಟ್ಯಾಕ್ಗಳಿಗೆಲ್ಲ ಅದೂ ಕಾರಣ ಅಂತ ಹೇಳ್ತಿದ್ದಾರೆ. ನೋಡಿ ನಾವು ಗಾಳಿ ಧೂಳು ಉಸಿರು ಎಳ್ಕೊಂಡ್ ಬಿಡ್ತೀವಲ್ವಾ, ಆ ಧೂಳೆಲ್ಲ ರಕ್ತ ಕಣಕ್ಕೆ ಹೋಗುತ್ತಲ್ವಾ, ಆ ರಕ್ತ ಎಲ್ಲ ಹೃದಯಕ್ಕೆ ಹೋಗುತ್ತಲ್ವಾ, ಹೃದಯ ಕಪಾಟುಗಳು, ಆ ಕಪಾಟಲ್ಲಿ ಆ ಧೂಳಿನ ಕಣಗಳು ಸೇರ್ಕೊತಾ ಹೋಗಿ ಆ ಹೃದಯ ಕಪಾಟು ಆ ರಕ್ತ ಸಂಚರಣೆಗೆ ಅಡ್ಡಿ ಆಗತ್ತೆ ಅಂತ ಡಾಕ್ಟರ್ ಮಂಜುನಾಥ್ CN ಅವರು, ಯಾರು ಜಯದೇವ ನಿರ್ದೇಶಕರಿದ್ದು ಈಗ MP ಆಗಿದ್ರೆ, ಅವ್ರು ಹೇಳ್ತಾ ಇದ್ರು ಒಂದು ಕ್ಲಾಸ್ ಅಲ್ಲಿ. ನೋಡು ಹಂಗೆ ಏನೇನೋ ಆಗ್ತಿದೆ, ವಿಚಿತ್ರ ಆಗ್ತಿದೆ. ಹಿಂಗೆ ಒಟ್ಟು ವಿನಾಶ. ಆದರೆ ಭಗವದ್ಗೀತೆಯ ಪ್ರಕಾರ ಅವರು ಬುದ್ಧಿ ಇಲ್ಲದ ಮೂರ್ಖರು, ಅವರು ಈ ಐಹಿಕ ಜಗತ್ತನ್ನು ಸಾಧ್ಯವಾದಷ್ಟು ಭೋಗಿಸಲು ಪ್ರಯತ್ನಿಸುತ್ತಾರೆ. ಆದುದರಿಂದ ಇಂದ್ರಿಯ ತೃಪ್ತಿಗೆ ಹೊಸದೇನಾದರೂ ಸೃಷ್ಟಿಸುವುದರಲ್ಲೇ ಸದಾ ಮಗ್ನರಾಗಿರುತ್ತಾರೆ. ಇಂತಹ ಪ್ರಾಪಂಚಿಕ ಹೊಸ ಸೃಷ್ಟಿಗಳು ಮನುಷ್ಯನ ನಾಗರಿಕತೆಯ ಮುನ್ನಡೆ ಎಂದು ಭಾವಿಸುತ್ತಾರೆ. ನೋಡಿ, ಮುನ್ನಡೆ ಅಂತ ಅನ್ಕೊಳ್ತಾರೆ. ಮುನ್ನಡೆ ಆಗ್ಬೇಕು ಅಂತಂದ್ರೆ ಹೊಸದೇನೇನೋ ಈ ರಾಸಾಯನಿಕಗಳು, ಹೊಸ ನೋಡಿ. ಇವತ್ತು ಕೃಷಿಯಲ್ಲಂತೂ ಎಷ್ಟೊಂದು ಪೀಡೆನಾಶಕ, ಕಳೆನಾಶಕ, ಈ ಶಿಲೀಂಧ್ರನಾಶಕ, ಈ ರಾಸಾಯನಿಕ ಗೊಬ್ಬರಗಳು ಬರ್ತಿದ್ದಾವೆ ಅಂತಂದ್ರೆ ನೋಡಿ. ನಾನು ಇಲ್ಲೊಂದು ರಿಪೋರ್ಟ್ ತೋರಿಸ್ತೀನಿ ನೋಡಿ. ಇದು ಬಹಳ ಆತಂಕಕಾರಿಯಾದಂತ ರಿಪೋರ್ಟ್. ಯಾವ ರಿಪೋರ್ಟು ನೋಡಿ? ವಿಶೇಷವಾಗಿ ತುಂಗಭದ್ರಾ ನದಿ ತೀರದಲ್ಲಿ ಇರುವಂತವ್ರು ಯಾರ್ಯಾರೆಲ್ಲ ತುಂಗಭದ್ರಾ ನದಿ ತೀರದಲ್ಲಿ ಇರೋರು ಇದ್ದೀರಿ? ಯಾರಾದ್ರೂ ಇದ್ದೀರಾ? ನಾನಿದ್ದೀನಿ ಪ್ರಭುಜಿ, ನದಿ ದಡದಲ್ಲೇ ಇದ್ದೀನಿ ಪ್ರಭುಜಿ. ನದಿ ದಡದಲ್ಲೇ ಇದ್ದಾರೆ ಮಾತಾಜಿಯವರು. ನೋಡಿ, ಆ ತುಂಗಭದ್ರಾ ತೀರ ಇವತ್ತು ನೋಡಿ, ತುಂಗಭದ್ರಾ ಎಂತ ಪವಿತ್ರವಾದ ನದಿ ಗೊತ್ತಾ? ತುಂಗಭದ್ರಾ ನದಿ, ನಾವು ಹಂಪಿಗೆ ಹೋದಾಗ ತುಂಗಭದ್ರಾ ನದಿಯ ಮಹಿಮೆಯನ್ನ ಕೇಳಿದ್ವಿ. ತುಂಗಭದ್ರಾ ನದಿ ಏನದು ಮೂಲವಾಗಿ, ಪೌರಾಣಿಕವಾಗಿ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಕುಡಿಯುವ ನೀರು ತುಂಗಾಪಾನ, ಗಂಗಾಸ್ಥಾನ ತುಂಗಾಪಾನ. ಭಗವಂತನ ಒಂದು ಅದು ಇದು ಶೆಕೆ ನೀರಲ್ಲಿ ಬಂದಿರೋದು ಅಂತ. ಯಾವ ಭಗವಂತ? ನರಸಿಂಹ. ಮಧ್ವಾಚಾರ್ಯರು ಪ್ರಭುಜಿ, ಅಲ್ಲೆಲ್ಲ ಮಧ್ವಾಚಾರ್ಯರೇ ಜಾಸ್ತಿ ಇದ್ರು ಅಂತ ಇತಿಹಾಸ ಇದೆ. ಮಾತಾಜಿಯವರು ಒಂದು ಮುಕ್ಕಾಲ್ ಆನ್ಸರ್ ಹೇಳ್ಬಿಟ್ರು. ಭಗವಂತನ ಒಂದು ಅವತಾರದ ಶೆಕೆ ನೀರು ಅಂತ ಹೇಳ್ಬಿಟ್ರು. ಈಗ ಅದೇ ಉತ್ತರ. ಈಗ ನನ್ನ ಪ್ರಶ್ನೆ, ಯಾವ ಅವತಾರ ಅಂತ? ಯಾವ ಅವತಾರ ಮಾತಾಜಿ? ಭಗವಂತನ ಅವತಾರ ಅಂತ ಹೇಳ್ತಿದ್ದಾರೆ. ರಾಮನ ಅವತಾರ ನರಸಿಂಹನ ಪ್ರಭುಜಿ. ಹಾ, ಯಾರಾದ್ರೂ ನೀವು ಹಂಪಿಗೆ ಬಂದಾಗ ಈ ಕತೆ, ಈ ವಿಷಯವನ್ನ ನೀವು ತಿಳ್ಕೊಂಡಿರ್ತೀರಿ. ಪ್ರಭು, ನಾನು ಕೇಳಿದ್ದೆ ಪ್ರಭುಜಿ. ವರಾಹಸ್ವಾಮಿ. ವರಾಹಸ್ವಾಮಿ ನೋಡಿ, ಇಲ್ಲಿ ಈ ವರಾಹಸ್ವಾಮಿ ಹಿರಣ್ಯಾಕ್ಷನನ್ನ ಕೊಂದ ನಂತರ ಬಂದು ನೋಡಿ ಅಲ್ಲಿ ವಿರಮಿಸ್ತಾನೆ. ಎಲ್ಲಿ? ಚಿಕ್ಕಮಗಳೂರಲ್ಲಿ. ಎಲ್ಲಿ ತುಂಗಾ ಮತ್ತೆ ಭದ್ರಾ ಎರಡು ನದಿಗಳು ಬೇರೆ ಬೇರೆಯಾಗಿ ಹುಟ್ಟವೋ, ಎರಡು ಕೋರೆ ಹಲ್ಲುಗಳು, ಆ ಬೆವರು ನೀರು ಎರಡು ಕೋರೆ ಹಲ್ಲುಗಳ ಮುಖಾಂತರ ಎರಡಾಗಿ ಭಾಗ ಆಗ್ತವೆ. ಮತ್ತೆ ಮುಂದೆ ಹೋಗಿ ನೋಡಿ ಅವು ಸಂಗಮ ಆಗ್ತವೆ. ನೋಡಿ, ಭದ್ರಾ ನದಿ ನೀರೇ ಬೇರೆ ಹರಿಯುತ್ತೆ, ತುಂಗಾನೇ ಬೇರೆ ಹರಿಯುತ್ತೆ, ಎರಡು ಕೂಡ್ತವೆ. ಅವು ಹಂಗೆ ಹರ್ಕೊಂಡು ಮುಂದೆ ಬಂದು ಹಂಪಿಗೆ ಬರ್ತವೆ. ತುಂಗಭದ್ರಾ ನೋಡಿ, ಇಲ್ಲಿ ನೀವು ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ಏನ್ ಕಾಣ್ತಿದ್ದೀರಿ? ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಕ್ಯಾನ್ಸರ್ ಹಬ್. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿದ ಕ್ಯಾನ್ಸರ್, ಅತಿಯಾದ ನೋಡಿ
ಅತಿಯಾದ ಯೂರಿಯಾ ಬಳಕೆ ಕಾರಣ ತಜ್ಞರು. ಕಳೆದ ವರ್ಷ ಕೊಪ್ಪಳದಲ್ಲಿ ನಡೆದ ತಪಾಸಣಾ ಶಿಬಿರದಲ್ಲಿ 4ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಪತ್ತೆ. ಮಕ್ಕಳಲ್ಲಿ ರಕ್ತಹೀನತೆ ಸಾಮಾನ್ಯ. ನೋಡಿ ಈ ತರ ಕತೆ. ನೋಡಿ, ಅತಿಯಾದ ಯೂರಿಯಾ ಬಳಕೆ ಕ್ಯಾನ್ಸರ್ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯನ್ನು ಹೊಂದಿರುವ ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುತ್ತಿದ್ದು, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವು ಕ್ಯಾನ್ಸರ್ ಹಬ್ ಆಗುವ ಆತಂಕ ಶುರುವಾಗಿದೆ. ನೋಡಿ, ಇಂಥದ್ದೊಂದು ಆಘಾತಕಾರಿ ಅಂಶವನ್ನು ಕೊಪ್ಪಳ ನೋಡಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಹಾಗೂ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ರವಿ ಹೇಳಿದ್ದಾರೆ. ಕೊಪ್ಪಳ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಹಾಗೂ ಜನಿಸುವ ಮಕ್ಕಳಲ್ಲಿ ರಕ್ತಹೀನತೆ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ಪ್ರಮುಖ ಕಾರಣವೇ ಅತಿಯಾದ ಯೂರಿಯಾ ಬಳಕೆ ಮತ್ತು ಕಳೆನಾಶಕ ಬಳಕೆ. ನೋಡಿ ಹಿಂಗೆ ಅಲ್ವಾ ಯೂರಿಯಾ ಕಾರಣ. ನೋಡಿ ಹಿಂಗೆ ನೋಡಿ, ಇವತ್ತು ರೈತರು ಯೂರಿಯಾ ಬೇಕು ಅಂತ ಹೇಳಿ ನೋಡಿ ಬಂದ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ವಾ. ನೋಡ್ರಿ ಹಿಂಗೆ ಬಹಳ ವಿಚಿತ್ರ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅಲ್ವಾ. ನೋಡಿ, ಇಂತಹ ಪ್ರಾಪಂಚಿಕ ಹೊಸ ಸೃಷ್ಟಿಗಳು ಮನುಷ್ಯನ ನಾಗರಿಕತೆ ಮುನ್ನಡೆ ಎಂದು ಭಾವಿಸುತ್ತಾರೆ. ನೋಡಿ, ನಾನು ಕೊಪ್ಪಳದಲ್ಲಿದ್ದೆ, ಮುನಿರಾಬಾದಲ್ಲಿದ್ದೆ, ಹೊಸಪೇಟೆಯಲ್ಲಿದ್ದೆ. ಅಲ್ಲಿ ಎಲ್ಲ ಕಡೆ ಒಂದೇ ಬೆಳೆ, ಒಂದ್ ಬೆಳೆ ಬಿಟ್ಟು ಏನು ಬೆಳೆ ಇಲ್ಲ, ಭತ್ತ. ಒಂದೇ ಬಿಟ್ರೆ ಬೆಳೆ, ಏನು ಬೆಳೆಯಲ್ಲ ಪ್ರಭುಜಿ ನಾವು. ಅಲ್ಲಿ ಭತ್ತ ಎಲ್ಲ ಒತ್ತನೆ ಬೆಳಿತಾರ. ಆ ಭತ್ತ ಸಂಬಂಧಪಟ್ಟ ಎಲ್ಲ ರೋಗಗಳು ಮತ್ತೆ ಕೀಟಗಳು ಒಂದೇ ಬೆಳೆ ಬೆಳೆದ್ರೆ ಯಾವತ್ತು ಇದು ಜಾಸ್ತಿ ಆಗ್ತವೆ. ಯಾಕಂದ್ರೆ ಒಂದರಿಂದ ಒಂದು ಹಬ್ಬುತ್ತವಲ್ವಾ. ಎಷ್ಟು ಹೊಡೆದಿರ್ತಾರೆ ಔಷಧಿ ಅಂದ್ರೆ, ಆ ರೋಡಲ್ಲಿ ಹೋಗ್ತಾ ಇದ್ರೆ ಕೆಟ್ಟ ಆ ವಾಸನೆ ಬರ್ತಿರತ್ತೆ ನೋಡಿ. ದಾರಿ ಇಲ್ಲ, ಅಲ್ಲಿ ಹೋಗ್ತಿದ್ರೆ ನಿಮ್ಗೆ ಅದು ಸ್ಮೆಲ್ ಬರ್ತದೆ. ನಾವು ತಿಂತಿರೋಂತ ಅನ್ನ ಎಲ್ಲ ಇದೇ ತರ ಬೆಳೆದಿರೋದೆ. ಹೆಂಗೆ ಯಾವ ತರ ಅದು ಹೆಂಗೆ ಬದುಕೊಂಡಿದೀವಿ ಭಗವಂತನ ವಿಚಿತ್ರ. ಹಂಗೆಲ್ಲ ಬೆಳೆದು 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 ಎಲ್ಲಾ ಕಡೆ ಇಡೀ ಪ್ರಪಂಚ ಎಲ್ಲ ಹಂಗೆ ಬೆಳೀತಿರೋದು. ಬರೀ ತುಂಗಭದ್ರಾ ನದಿ ಎಲ್ಲ ಎಲ್ಲೆಲ್ಲಿ ಆಂಧ್ರದಲ್ಲಂತೂ ಇನ್ನೂ ವಿಪರೀತ. ಆಂಧ್ರದವರು ಬಹಳಷ್ಟು ಜನ ಬಂದ್ರೆ ಅಲ್ಲಿ ಬೆಳೆ ಬೆಳೀತಿದ್ದಾರೆ, ವಿಪರೀತ ಹೊಡಿತಾರೆ ಇವರು ಔಷಧಿಗಳು. ಹಂಗೆ ಇಲ್ಲಿ ಏನ್ ನಾವು ಕಾಣ್ತಿದೀವಿ ಅಂದ್ರೆ ನೋಡಿ, ಈ ಜಗತ್ತು ಹಿಂಗ್ ಹೋಗ್ತಾ ಇದೆ. ಇಂತಹ ಪ್ರಾಪಂಚಿಕ ಹೊಸ ಸೃಷ್ಟಿಗಳು ಮನುಷ್ಯನ ನಾಗರಿಕತೆಯ ಮುನ್ನಡೆ ಎಂದು ಭಾವಿಸುತ್ತಾರೆ. ಆದರೆ ಇದರ ಪರಿಣಾಮವೆಂದರೆ ಜನರು ಹೆಚ್ಚು ಹೆಚ್ಚು ಹಿಂಸಾ ಪ್ರವೃತ್ತಿಯರಾಗುತ್ತಾರೆ ಮತ್ತು ಕ್ರೂರಿಗಳಾಗುತ್ತಾರೆ. ಪ್ರಾಣಿಗಳ ವಿಷಯದಲ್ಲಿಯೂ ಇತರ ಮನುಷ್ಯರ ವಿಷಯದಲ್ಲಿಯೂ ಹೆಚ್ಚು ಕ್ರೂರಿಗಳಾಗುತ್ತಾರೆ. ಅವರಿಗೆ ಒಬ್ಬರೊಡನೆ ಇನ್ನೊಬ್ಬರು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ತಿಳಿಯದು. ನೋಡಿ, ಒಂದು ಸಣ್ಣ ಪ್ರಚೋದನೆ ಆಗತ್ತೆ, ಕೊಲೆಗಳಾಗುತ್ತವೆ. ನೋಡಿ, ಈ ಪ್ರಾಣಿಗಳಿಗೆ ಅವರ ನಾಲಿಗೆಯ ಚಪಲದ ತೀರ್ಸ್ಕೊಳಕ್ಕೆ ಪ್ರಾಣಿಗಳನ್ನು ಯಥೇಚ್ಛವಾಗಿ ನೋಡಿ ಕೊಲ್ತಾರೆ, ತಿಂತಾರೆ. ಅಯ್ಯೋ ಪಾಪ, ಅವಕ್ಕೂ ಪ್ರಾಣ ಇದೆಯಲ್ಲ, ಅವಕ್ಕೂ ನೋವಾಗತ್ತಲ್ಲ ಅಂತ ಒಂದು ಚೂರು ಭಾವಿಸೋದಿಲ್ಲ ಗೊತ್ತಾ. ನನ್ನ ಯಾರೋ ಒಬ್ಬ ಯಾವುದೋ ಒಂದು ದೊಡ್ಡ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಬಹಳ ಉನ್ನತ ನೋಡಿ ತರಬೇತಿಯನ್ನ ಪಡ್ಕೊಂಡವನು ನಮ್ಮ ಹಾಸ್ಟೆಲ್ಗೆ ನನ್ನ ಸ್ಟೂಡೆಂಟ್ ಆಗಿದ್ದ ಒಂದ್ಸತಿ ಬಂದಿದ್ದ. ನೋಡಿ, ಒಬ್ರು ಯಾರೋ ಕರ್ಕೊಂಡು ಬಂದಿದ್ರು. ಅವರು ಒಬ್ಬ ದೊಡ್ಡ ವಿಜ್ಞಾನಿ, ಯಾವುದೋ ಒಂದು ಸಂಸ್ಥೆ, ನನ್ನ ಹೆಸರು ಹೇಳಲ್ಲ, ಅದರಲ್ಲಿ ದೊಡ್ಡ ದೊಡ್ಡ ಅಡ್ವಾನ್ಸ್ ಕೋರ್ಸ್ಗಳೆಲ್ಲ ಮಾಡಿ ಅವ್ರು ಯಾವ ಮಟ್ಟಕ್ಕೆ ನಿಪುಣರಾಗಿದ್ರು ಅಂದ್ರೆ, ನನ್ನ ಫ್ರೆಂಡ್ ಅವ್ರನ್ನ ನನ್ ಪರಿಚಯ ಮಾಡ್ಕೊಟ್ಟಾಗ ಹೇಳಿದ್ರು, ಇವರು ಹಿಂಗೆ ಕೂತಿದ್ದಾಗ ಕಣ್ಣಲ್ಲಿ ಹಂಗೇ ನೀರ್ ಬರುವಂತದ್ದು, ನೀರ್ ಬರುತ್ತೆ ಆ ತರ ಒಂದು ಕಲ್ತ್ಕೊಂಡಿದ್ದಾರೆ ಅಲ್ಲಿ ಅಂತ ನನಗೆ ನನ್ನ ಹಾಸ್ಟೆಲ್ ರೂಮಲ್ಲಿ ತೋರಿಸಿದ್ರು. ನೋಡು, ಅವ್ರು ಹಂಗೇ ಕಣ್ಣಲ್ಲಿ ಗಳಗಳಗಳಗಳಗಳಗಳನ್ನ ಅಳು ಬಂದ್ಬಿಡ್ತು. ಒಬ್ಬ ವ್ಯಕ್ತಿ ಯಾವಾಗ ಅಳ್ತಾನೆ ಗೊತ್ತಾ? ಈ ತರ ಯಾವಾಗ ಅಳ್ತಾನೆ? ಕಣ್ಣೀರು ದುಃಖದಲ್ಲಿದ್ದಾಗ ಜಾಸ್ತಿ ಆದಾಗ, ದುಃಖದಲ್ಲಿ ಪತಿಯನ್ನು ಕಳ್ಕೊಂಡಾಗ ಹೇಗೆ ಅವನಿಗೆ ಅವ್ರು ಬೇಕಾಗಿರೋರು ಸತ್ತಾಗ, ಭಾವುಕರಾದಾಗ ಅಲ್ವಾ? ಇದೆ ನೀವೆಲ್ಲ ಹೇಳಿದ್ದದೆಲ್ಲ ಸರಿ. ನೋಡಿ, ಭಾವನೆಗಳು ನೋಡಿ, ಮನಸ್ಸು ತುಂಬಾ ಕೋಮಲ ಇದ್ದಾಗ ನೋಡಿ, ತುಂಬಾ ಕೋಮಲ ಇದ್ದಾಗ ನೋಡಿ, ತುಂಬಾ ಭಾವುಕಗಳು ಬಂದಾಗ ಯಥೇಚ್ಛವಾಗಿ ನೋಡಿ, ಅಂತ ಸಂದರ್ಭದಲ್ಲಿ ನೋಡಿ ಈ ತರ ಆತ ಅಳ್ಬೇಕು ಅಂದ್ರೆ ಆ ತರ ಭಾವ ಇರ್ಬೇಕಲ್ವಾ. ನಾನ್ ಅನ್ಕೊಂಡೆ, ಈತ ಎಂತ ಭಾವಜೀವಿಯಪ್ಪ, ಏನ್ ಕೂತ್ಕೊಂಡ್ರೆ ಹಂಗೆ ಗಳಗಳ ಕಣ್ಣೀರ್ ಬರುತ್ತಲ್ಲ
ಅಂತ ಎಲ್ಲ ಅನ್ಕೊಂಡೆ. ನೋಡಿ, ನಮ್ಮ ಚೈತನ್ಯ ಚರಿತಾಮೃತದಲ್ಲೂ ಇದೇ ತರ ಅಳೋರು ಒಬ್ರು ಇದ್ರು. ಯಾರದು? ಕಣ್ಣೀರಂದ್ರೆ ಕಣ್ಣೀರು. ಯಾರದು? ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುನೇ. ಮಹಾಪ್ರಭು ಚೈತನ್ಯ ಮಹಾಪ್ರಭು. ಪ್ರಭುನೇ ಅಲ್ಲ, ಅಷ್ಟ ವಿಕಾರ ಭಾವ. ಹಾ, ಚೈತನ್ಯ ಮಹಾಪ್ರಭುನೇ. ಇಷ್ಟೊಂದು ಅಳ್ತಿದ್ರು ಅವರು. ನೋಡಿ, ನಾನು ಅದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟೆ. ಅಯ್ಯೋ, ಏನಪ್ಪಾ ಇವರು ಈ ಸಂಸ್ಥೆಯಲ್ಲಿ ತರಬೇತಿಗಳೆಲ್ಲ ಪಡ್ಕೊಂಡು ಇಷ್ಟೊಂದು ಭಾವಜೀವಿ, ಇಷ್ಟೊಂದು ಶುದ್ಧತೆ, ಕೋಮಲತೆ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ವಾವ್ ಅನ್ಸ್ತು ನನ್ಗೆ. ಆಮೇಲೆ ಮೆಸ್ಸಿಗೆ ಕರ್ಕೊಂಡೋದೆ ಊಟಕ್ಕೆ. ನೋಡಿ, ಆಗ ನಾನು ಮೆಸ್ಸಲ್ಲೇ ಊಟ ಮಾಡ್ತಿದ್ದೆ. ವೆಜಿಟೇರಿಯನ್ ಸಾತ್ವಿಕ ಆಹಾರ ನನಗೆ ಮಾಡ್ಕೊಡ್ತಿದ್ರು. ಎಲ್ಲ ಕೂತ್ಕೊಂಡ್ವಿ. ಅವ್ರಿಗೆ ಕೇಳಿದೆ, ವೆಜಿಟೇರಿಯನ್ ಆರ್ಡರ್ ಮಾಡಿದ್ರೆ ಅವ್ರು ಇಲ್ಲ ಇಲ್ಲ ನನಗೆ ನಾನ್ ವೆಜ್ ಕೊಡಿಸಿ ಅಂತ ಕೇಳ್ತಾರೆ. ನನಗೆ ತಲೆ ತಿರುಗ್ಬಿಡ್ತು. ಏನಪ್ಪಾ ಇಷ್ಟೊತ್ತು ಕೂತ್ಕೊಂಡು ನನ್ನ ರೂಮಲ್ಲಿ ಹತ್ರಲ್ಲ ಇವರು ಭಾವುಕ ತೋರಿಸ್ಕೊಂಡಲ್ಲ. ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ನನಗೆ ವೆಜಿಟೇರಿಯನ್ ಬೇಡ, ಇದ್ ಬೇಡ ಅದ್ ಬೇಕು ಅಂತ ಕೇಳ್ತಾರಲ್ಲ. ಗಾಬರಿ ಆಗ್ಬಿಡ್ತು ನನಗೆ. ನೋಡಿ, ಹಿಂಗೆ ಆ ಪ್ರಾಣಿಗಳಿಗೆ ಭಾವನೆ ಬೆಣ್ಣೆ ಬೇಡ್ವಾ? ಅವು ನೋಡಿ, ಅವುಗಳನ್ನ ನೋಡಿ ಹೆಂಗೆ ಕುಯ್ಯೋದು, ಹೆಂಗೆ ತಿನ್ನೋದು, ಹೆಂಗೆ ಅದನ್ನ ಬೇಯಿಸೋದು, ಇದು ಸಾಧ್ಯನಾ? ನೋಡಿ, ಒಬ್ಬ ಒಳ್ಳೆ ನೋಡುವಂತ ಅಳುವಂತವ್ರು ಭಾವಜೀವಿಗೆ ಇದೆಲ್ಲ ಸಾಧ್ಯನಾ? ಇದು ಎಲ್ಲ ಬೋಗಸ್ ನಟನೆ. ನೋಡಿ ನೋಡಿ, ಈ ತರದೆಲ್ಲ ಇದಾರೆ. ವಿಚಿತ್ರ ಏನೇನೋ ಅನ್ಕೊಂಡ್ಬಿಡ್ತಾರೆ. ಯಾವ್ಯಾವ್ದೋ ಸಂಸ್ಥೆಗಳು ಏನೇನೋ ಹೇಳ್ಕೊಡ್ತಾರೆ. ನೋಡಿ, ಅದೇ ಅವರ ನೋಡಿ ಉನ್ನತ ಅಂತ ಅನ್ಕೊಳ್ತಾರೆ. ನೋಡಿ, ಹಿಂಗೆ ಭಗವಂತನ ಭಕ್ತರು ಯಾರಾಗ್ತಾರೋ ಅವರಲ್ಲೇ ಒಳ್ಳೆ ಗುಣಗಳಿರೋದು. ನೋಡಿ, ಇದನ್ನ ಬರೆದಿಟ್ಕೊಳ್ಳಿ. ಏನಂತ ಹೇಳಿದೆ? ಕೃಷ್ಣನ್ ಭಕ್ತ ಆಗೋರಿಗೆ ಅವರಿಗೆ ಭಗವಂತನ ಭಕ್ತರಾದವ್ರು ಮಾತ್ರ ಒಳ್ಳೆ ಗುಣ ಇರುತ್ತೆ ಅಂತ ಹೇಳಿ. ಇರುವೆ ಕೂಡ ಕೊಲ್ಲಕ್ಕಾಗಲ್ಲ ಪ್ರಭುಜಿ. ನಮ್ ಭಕ್ತರಿಗೆ ಅಷ್ಟು ಇದೇ ಇರುತ್ತೆ. ನೋಡಿ, ಅದನ್ನೇ ನೋಡಿ, ಒಂದು ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಕುತಸ್ಥೋ ಮಹಾತ್ ಗುಣ ಅಂತ ಹೇಳ್ತಾರೆ. ಅದು ಮೊದಲನೇ ಅಧ್ಯಾಯದಲ್ಲಿ ಎಲ್ಲೋ ಒಂದು ಕೋಟ್ ಆಗಿದೆ. ಭಾವಾರ್ಥದಲ್ಲಿ ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿ, ಕುತಸ್ಥೋ ಮಹಾತ್ ಗುಣ. ಇನ್ನೊಂದ್ಸಲ ಹೇಳಿ ಪ್ರಭು. ಕುತಃ ಕುತಸ್ಥೋ ಮಹಾತ್ ಗುಣಾತ್. ಅದು ಭಗವದ್ಗೀತೆಯಲ್ಲಿ ಇಲ್ಲ, ಭಾಗವತಮಲ್ಲಿ ಬರುತ್ತೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ, ಯಾರಾದ್ರೂ ಸಹಾಯ ಮಾಡಿದ್ರೆ ನೋಡಿ, ಈ ಒಳ್ಳೆ ಗುಣಗಳು ಎಲ್ಲನೂ ಭಗವಂತನ ಭಕ್ತರಿಗೆ ಸಹಜವಾಗಿ ಹಂಗೇ ಬಂದ್ಬಿಡುತ್ತೆ. ನೋಡಿ, ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿ ಭಗವತೈ ಕಿಂಚನ ಸರ್ವಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹಾತ್ ಗುಣಾತ್ ಮನೋರಥೇನಾ ಸತಿ ಧಾವತೋ ಬಹಿ ಎಂದು ಹೇಳಿದೆ. ನೋಡಿ, ಎಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಖಲಿತ ಭಕ್ತಿ ಇರುವ ಆತನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಇವುಗಳಿಂದ ಪ್ರಯೋಜನವಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ತುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಭಾಗವತದ 5ನೇ ಸ್ಕಂದದ 8ನೇ ಅಧ್ಯಾಯದ 12ನೇ ಶ್ಲೋಕ. ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಇದನ್ನು ಬರೆದಿದ್ದಾರೆ. ನೋಡಿ, ನನಗೆ ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹಾದ್ಗುಣ ಮಹೋರಥೇನ ಆಸತಿ ಧಾವತೋ ಬಹಿ. ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಾರೆ. ಭಗವಂತನ ಭಕ್ತರಾಗ್ಬಿಟ್ರೆ ಅವ್ರಿಗೆ ಎಲ್ಲ ದೇವತೆಗಳಲ್ಲಿರೋ ಸದ್ಗುಣಗಳೆಲ್ಲ ಬಂದ್ಬಿಡ್ತವೆ. ಭಗವಂತನ ಭಕ್ತರಾಗದೇ ಇದ್ದವರಲ್ಲಿ ಲೌಕಿಕ ಅರ್ಹತೆಗಳು ಮಾತ್ರ ಇರ್ತವೆ. ಅವರು ಕೂಡ ನೋಡಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು, ವಿದ್ವಾನುಗಳು ನೋಡಿ ತರದೆಲ್ಲ ಇರ್ತಾರೆ. ಆದ್ರೆ ನೋಡಿ, ಹಿಂಗಿರುತ್ತೆ ಸಮಸ್ಯೆ. ನೋಡಿ, ಅವರಿಗೆ ಲೌಕಿಕ ಅರ್ಹತೆಗಳು ಇರಬಹುದು, ಆದ್ರೆ ಅವುಗಳಿಂದ ಪ್ರಯೋಜನ ಇಲ್ಲ ಅಂತ ಈ ಸಾಲಲ್ಲಿ ಹೇಳ್ತಾರೆ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡ್ತಿರ್ತಾನೆ. ನೋಡಿ, ಅವನು ಮಾನಸಿಕ ಹಂತದಲ್ಲಿ, ಬೌದ್ಧಿಕ ಹಂತದಲ್ಲಿ ಇರ್ತಾರ. ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗ್ತಾನೆ ಅನ್ನೋದು ವಿಚಾರ.
ನೋಡಿ ಹಂಗೆ. ಹರೇ ಕೃಷ್ಣ. ನೋಡಿ ಹಂಗೆ ಅಸುರಿ ಸ್ವಭಾವದಲ್ಲಿ ಜನರಲ್ಲಿ ಪ್ರಾಣಿ ಹತ್ಯೆಯು ಎದ್ದು ಕಾಣುತ್ತದೆ. ಅವರು ಕಟ್ಟ ಕಡೆಗೆ ಎಲ್ಲರಿಗೂ ವಿನಾಶವನ್ನು ತರುವ ಏನನ್ನಾದರೂ ಕಂಡುಹಿಡಿಯುತ್ತಾರೆ ಅಥವಾ ಸೃಷ್ಟಿಸುತ್ತಾರೆ. ಆದ್ದರಿಂದ ಇಂತಹ ಜನರನ್ನು ಪ್ರಪಂಚದ ಶತ್ರುಗಳೆಂದು ಭಾವಿಸಲಾಗುತ್ತದೆ. ಈ ಶ್ಲೋಕವು ಪರೋಕ್ಷವಾಗಿ ಅಣ್ವಸ್ತ್ರಗಳ ಸೃಷ್ಟಿಯನ್ನು ನಿರೀಕ್ಷಿಸುತ್ತದೆ. ಇಂದು ಇಡೀ ಜಗತ್ತು ಅಣ್ವಸ್ತ್ರಗಳ ವಿಷಯದಲ್ಲಿ ಹೆಮ್ಮೆ ಪಡುತ್ತದೆ. ಯಾವ ಕ್ಷಣದಲ್ಲಾದರೂ ಯುದ್ಧವಾಗಬಹುದು ಮತ್ತು ಈ ಅಣ್ವಸ್ತ್ರಗಳು ವಿನಾಶವನ್ನೇ ಮಾಡಬಹುದು. ಇಂತಹ ವಸ್ತುಗಳನ್ನು ಸೃಷ್ಟಿಸುವುದೇ ಪ್ರಪಂಚದ ವಿನಾಶಕ್ಕಾಗಿ ಮಾತ್ರ. ಇದನ್ನು ಇಲ್ಲಿ ಸೂಚಿಸಿದೆ. ದೇವರಲ್ಲಿ ನಂಬಿಕೆ ಇಲ್ಲದಿರುವುದರಿಂದ ಮನುಷ್ಯ ಸಮಾಜದಲ್ಲಿ ಇಂತಹ ಅಣ್ವಸ್ತ್ರಗಳನ್ನು ಜಗತ್ತಿನ ಶಾಂತಿ ಮತ್ತು ಶ್ರೇಯಸ್ಸು ಅವುಗಳ ಉದ್ದೇಶವಲ್ಲ. ನೋಡಿ, ಈ ಅಣುಬಾಂಬ್ ತಯಾರಿ ಮಾಡಿದವನ ಹೆಸರು ಗೊತ್ತಾ? ನೋಡಿ ಆತ, ನೋಡಿ ನಾನು ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ. ಏನಾಗುತ್ತೆ ಗೊತ್ತಾ? ಆತ ಏನ್ ಮಾಡ್ಕೋತಾನೆ ಗೊತ್ತಾ? ಸೂಸೈಡ್ ಮಾಡ್ಕೋತಾನೆ. ಯಾಕೆ? ಸೂಸೈಡ್ ಮಾಡ್ಕೋತಾರೆ. ಅವನೇ ಆತನ ಆಯ್ತು ಅಂತ ಖಿನ್ನತೆ ಇರುತ್ತೆ. ಹಾ ನೋಡಿ, ಅವನು ಯಾರು ನ್ಯೂಕ್ಲಿಯರ್ ಎನರ್ಜಿ ನೋಡಿ ಡಿಸ್ಕವರ್ ಮಾಡ್ತಾನೆ. ನೋಡಿ ಅವನ್ ಏನ್ ಮಾಡ್ತಾನೆ, ಕಮಿಟ್ ಸೂಸೈಡ್ ಮಾಡ್ಕೋತಾನೆ ಅವನು. ಯಾಕೆ? ನೋಡ, ಆತನಿಗೆ ಅನ್ಸುತ್ತೆ ನಾನು ಈ ತರದೆಲ್ಲ ಕಂಡು ಹಿಡಿಬಾರ್ದಿತ್ತು. ನೋಡಿ ಈ ತರದಿಂದ ಇಷ್ಟು ಲೋಕ ಕಂಟಕ ಆಗತ್ತೆ ನೋಡಿ ಅನ್ನುವಂಥದ್ದು ಗೊತ್ತಿಲ್ಲ. ನೋಡಿ ಹಂಗೆ ನೋಡಿ ಆತ ಸತ್ತೋಗ್ತಾನೆ. ಹಂಗೆ ಈ ನೋಡಿ ಈ ನ್ಯೂಕ್ಲಿಯರ್ ಇವುಗಳ ಬಗ್ಗೆ ನೋಡಿದ್ರೆ, ನ್ಯೂಕ್ಲಿಯರ್ ಅಂಡ್ ರೇಡಿಯೇಷನ್ ಆಕ್ಸಿಡೆಂಟ್ಸ್ ಅಂಡ್ ಇನ್ಸಿಡೆಂಟ್ಸ್, ಎಷ್ಟೋ ಜನ, ಎಷ್ಟೋ ಸಿಟಿಗಳು ನೋಡಿ ಇದರಿಂದ ನಾಶ ಆಗಿದಾವೆ. ನೋಡಿ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂತ ಕೊಡ್ತೀನಿ ನೋಡಿ. ಯಾವ್ದಾದ್ರು ಉದಾಹರಣೆ ಗೊತ್ತಾ ಡಿಸಾಸ್ಟರ್ ಆಗಿದ್ದು? ಹಿರೋಶಿಮಾ ನಾಗಸಾಕಿ ಪ್ರಭು. ಚೈನಾಲಿ ಹಿರೋಶಿಮಾ ನಾಗಸಾಕಿ. ಜಪಾನ್ ಅಲ್ಲಿ ನೋಡಿ ಅಲ್ಲಿ ಬಾಂಬ್ ಹಾಕ್ತಾರೆ. ನೋಡಿ ಇಲ್ಲಿ ನೀವೇನ್ ಕಾಣ್ತಿದ್ದೀರಾ? ಚರ್ನೋಬಿಲ್ ಅಂತ ಇದು. ನೋಡಿ ಇಲ್ಲಿ ನೀವೇನ್ ಕಾಣ್ತೀರಿ? ಇಲ್ಲಿ ಕಾಣ್ತಿದ್ಯಾ? ಊರೇ ಸರ್ವನಾಶ, ಏನೂ ಇಲ್ಲ. ನೋಡಿ ಇದು ರಷ್ಯಾದಲ್ಲಿ ನೋಡಿ ಆಗಿನ ಭಾಗ. ನೋಡಿ ಉಕ್ರೇನ್ ಅಲ್ಲಿ ನೋಡಿ ಇದು ಕಟ್ಟಿಸಿದ್ದು. ನೋಡಿ ಹಿಂಗೆ ಇಲ್ಲಿ ಕಾಣ್ತಿದ್ದೀರಾ? ನಾಶ, ಏನು ಉಳಿದಿಲ್ಲ, ನಥಿಂಗ್. ನೋಡಿ ನ್ಯೂಕ್ಲಿಯರ್ ಅಂತಂದ್ರೆ ನೋಡ್ರಿ ಹಿಂಗಿರುತ್ತೆ. ನೋಡಿ ಚರ್ನೋಬಿಲ್ ಅಂತ ಒಂದು ಸ್ಥಳ ನೋಡಿ, ಅಲ್ಲಿ ನೋಡಿ ಹಿಂಗಾಯ್ತು. ನೋಡಿ ಅದೇ ತರ ಹಿರೋಶಿಮಾ ನಾಗಸಾಕಿಯನ್ನು ಕೂಡ ಅಲ್ಲಿ ಹೋಗಿ ಬಾಂಬ್ ಹಾಕ್ತಾರೆ. ನೋಡಿ ಬಾಂಬ್ ಹಾಕ್ತಾರೆ, ಅದು ಬೇರೆ ಕತೆ. ನೋಡಿ ಹಂಗೆ ಸರ್ವ ವಿನಾಶ. ನೋಡಿ ಈ ಮೊನ್ನೆ ಭಾರತ ಏನೋ ಎಲ್ಲಿ ಪಾಕಿಸ್ತಾನ ಹತ್ರ ಬಾಂಬ್ ಇದೆ ನೋಡಿ, ಅಷ್ಟು ಸುಲಭ ಅಲ್ಲ. ನೋಡಿ ಏನಾಗುತ್ತೋ ಅನ್ನುವಂಥದ್ದು ಇತ್ತು. ನೋಡಿ ಭಾರತದ ಹತ್ರನೂ ಇದೆ. ನೋಡಿ ಈ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಲ್ಲೂ ಕೂಡ ನೋಡಿ ಇದು ಆತಂಕ ಸೃಷ್ಟಿ ಆಯ್ತು. ನೋಡಿ ಜಗತ್ತು ನೋಡಿ ಈ ತರದ್ ಹೋದ್ರೆ, ವಿಕೋಪಕ್ಕೆ ಹೋದ್ರೆ ನೋಡಿ ರಷ್ಯಾದವ್ರು ಹೇಳ್ತಿದ್ರು ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕೋಕೆ ಈ ಸಲ. ಇರಾನ್ ಅವರು ಹೇಳ್ತಿದ್ರು ನೋಡಿ ನ್ಯೂಕ್ಲಿಯರ್ ಬಾಂಬ್ ಹಾಕಿ ನಾಶ ಮಾಡ್ಬಿಡ್ತೀವಿ ಅಂತ ಹೇಳೋರು. ನೋಡಿ ಹಂಗೆ ಎಚ್ಚರಿಕೆಯ ಪತ್ರವನ್ನು ನೋಡಿ ಈ ತರದೆಲ್ಲ ವಿಚಾರ ಇದೆ. ಅದಕ್ಕೆ ಈ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಿದ್ದಾರೆ, ಜಗತ್ತನ್ನ ನಾಶ ಮಾಡುವಂಥದ್ದು ಇವರ ಪ್ರಯತ್ನ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಮಾಡುತ್ತಾರೆ ಅಂತ. ಹರಿ ಕೃಷ್ಣ. ಈಗ ನಾವೆಲ್ಲ ಏನ್ ಮಾಡ್ಬೇಕು? ಎಲ್ಲ ಕೇಳಿ ಹೇಳಿ ತಿಳ್ಕೊಂಡು ಈ ಶ್ಲೋಕದಲ್ಲಿ ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಮಾಡ್ತಾರೆ. ಈಗೇನ್ ಮಾಡ್ಬೇಕು ನಾವು? ಇದೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ಜಾಸ್ತಿ ನಾವು ಕೃಷ್ಣ ಕಾನ್ಶಿಯಸ್ ಕಡೆ ತೊಡಗಿಸ್ಕೋಬೇಕು. ಆಕ್ಚುಲಿ ನಾವ್ ಈ ಜನರೇಷನ್ ಅಲ್ಲಿ ತುಂಬಾ ನಾವು ದೈವಿ ಸ್ವಭಾವದಲ್ಲೇ ಇರ್ಬೇಕು. ಅದರಲ್ಲೇ ನಾವು ಇರ್ಬೇಕೂನು ಸಾಯ್ಬೇಕು. ಈ ಟೆಕ್ನಾಲಜಿಯಿಂದ ನಮ್ಗೆ ಮನೆಯಿಂದನೇ ಕೇಳುವಂತ ಸೌಭಾಗ್ಯ ಪಡೆದಿದೀವಿ. ಮತ್ತೆ ಬೇಗ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಮುನ್ನಡೆಯಕ್ಕೆ ಎಲ್ಲಾ ಅನುಕೂಲಗಳನ್ನ ಪಡೆಯುವಂತ ಜನರೇಷನ್ ನಮ್ದು ಪ್ರಭುಜಿ. ನಮ್ಮ ಹಿಂದಿನ ಜನರೇಷನ್
ನಮ್ಮ ಮುಂದಿನ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ನಮ್ ಜನರೇಷನ್ ಮಾತ್ರ ಲಕ್ಕಿ ಅನ್ಸುತ್ತೆ ಪ್ರಭುಜಿ. ಮುಂದಿನ ಜನರೇಷನ್ ಹೇಳಕ್ಕಾಗಲ್ಲ. ಹಿಂದಿನ ಜನರೇಷನ್ ಪಾಪ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ ಜನರೇಷನ್ ಅಲ್ಲಿ ಟೆಕ್ನಾಲಜಿ ಏನ್ ಮುಂದುವರೆದಿದೆ ಅದು ನಮ್ಗೆ ತುಂಬಾ ಉಪಯೋಗ ಆಗ್ತಾ ಇದೆ ಕೃಷ್ಣ ಕಾನ್ಶಿಯಸ್ ಬರಕ್ಕೆ. ಆದಷ್ಟು ಬೇಗ ಬರ್ಬೇಕು ಅನ್ನೋದೇ ಅಂತೀರಿ ಪ್ರಭುಜಿ. ನನ್ನ ಕ್ವಶನ್ ಮಾಡ್ಕೊತಾ ಇರ್ತೀನಿ ಪ್ರಭುಜಿ ಯಾವಾಗ್ಲೂ. ಇದೆಲ್ಲ ಗೊತ್ತು ಭಗವಂತ ದಾರಿ ತೋರಿಸ್ಬೇಕು ಅಥವಾ ನಾವು ಪ್ರಯತ್ನ ಪಡ್ಬೇಕು. ನಮ್ ಪ್ರಯತ್ನನೇ ಜಾಸ್ತಿ ಇರ್ಬೇಕು ಪ್ರಭುಜಿ. ಹೌದು 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 ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಿಂಗೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಏನ್ ಅವಕಾಶಗಳಿದಾವೆ, ನಾವು ಎಷ್ಟು ಪಡ್ಕೋತಿದೀವಿ, ಎಷ್ಟು ಪಡ್ಕೋತಾ ಇಲ್ಲ, ಯಾಕೆ ಪಡ್ಕೋತಿಲ್ಲ, ಯಾವಾಗಾದ್ರೂ ಮಾಡ್ಬೋದಾ, ಅದಕ್ಕೆ ಏನು ಯೋಜನೆ ಏನು, ಈ ತರದ ಯಾರಾದ್ರೂ ಚಿಂತನೆ ಮಾಡ್ಬೇಕು. ಎಲ್ಲರೂ ಮಾಡ್ಬೇಕು, ನಾವೆಲ್ಲರೂ ಮಾಡ್ಬೇಕು. ನೋಡಿ ನಮ್ಮ ಮುಂದೆ ನೋಡಿ ಇದನ್ನೇ ನಿರ್ಣಯಗಳು, ನಮ್ಮ ಮುಂದೆ ನಿರ್ಣಯಗಳಿದಾವೆ, ಚಾಯ್ಸ್ ಇದೆ. ನೋಡಿ ಅದನ್ನೇ ಇಲ್ಲಿ ಹೇಳ್ತಾರೆ, ಇಂತಹ ನಿರ್ಣಯಗಳು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ನಮ್ಮ ಮುಂದೆ ನಿರ್ಣಯ ಇದೆ ನೋಡಿ. ದೈವಿ ಸ್ವಭಾವಗಳು ಯಾವ್ಯಾವ್ದು ಅಂತ ಗೊತ್ತಾಯ್ತು, ಅಸುರಿ ಸ್ವಭಾವಗಳು ಯಾವ್ಯಾವ್ದು ಅಂತ ಗೊತ್ತಾಯ್ತು. ನೋಡಿ ಈಗ ಏನ್ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿರ್ಬೇಕು. ನೋಡಿ ಈಗ ಇಷ್ಟೊಂದು ಉದಾಹರಣೆಗಳೆಲ್ಲ ತಗೊಂಡ್ವಿ. ಕರ್ಣನ ಉದಾಹರಣೆ, ಅಶ್ವತ್ಥಾಮನ ಉದಾಹರಣೆ, ವೇಣನ ಉದಾಹರಣೆ, ನರಕಾಸುರನ ಉದಾಹರಣೆ, ಅಜಮಿಡನ ಉದಾಹರಣೆ, ಮತ್ತೆ ಇನ್ಯಾರ್ಯಾರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ರೆ, ಶಿಶುಪಾಲ, ರಾವಣ, ದುರ್ಯೋಧನ, ಹಿರಣ್ಯಕಶಿಪು, ದುರ್ಯೋಧನ, ನೋಡಿ ದುರ್ಯೋಧನ, ಕರ್ಣ, ನೋಡಿ ಇವರೆಲ್ಲರ ಹೆಸರುಗಳನ್ನ ನಾವು ತಗೊಂಡಿದೀವಿ. ನರಕಾಸುರ, ನರಕಾಸುರ, ನೋಡಿ ಇವರೆಲ್ಲರ ಹೆಸರುಗಳು ಎಲ್ಲ ತಗೊಂಡಿದೀವಿ ಉದಾಹರಣೆಗಳಾಗಿ. ನೋಡಿ ಇವರೆಲ್ಲ ಅಸುರರು. ನೋಡಿ ಅದೇ ತರ ಒಳ್ಳೆಯವರು ಕೂಡ, ಅರ್ಜುನ ಅಲ್ವಾ, ನೋಡಿ ಈ ಪಾಂಡವರು, ನೋಡಿ ಈ ತರದ್ದೆಲ್ಲ ಬಹಳ ಒಳ್ಳೆ. ಇವಾಗ್ಲೂ ನೋಡಿ ನಿಮ್ ಮನೆಗಳಲ್ಲೇ ನೋಡಿ, ನೀವೇ ನೋಡಿ, ಕೃಷ್ಣ ಪ್ರಜ್ಞೆ ಬರಕ್ ಮೊದ್ಲು ಹೇಗಿದ್ರಿ, ಇವಾಗ ಹೇಗಿದ್ರಿ ಅಂತ. ಒಂದು ಮನೆಯಲ್ಲಿ ಎಲ್ಲಾರು ಒಳ್ಳೆಯವರಾಗಿರಲ್ಲ ಪೂಜಿ. ಒಂದು ಮನೆಯಲ್ಲಿ 10 ಜನ ಇದ್ರೆ ಇಬ್ಬರಿಗೆ ರಾಕ್ಷಸ ಗುಣಗಳು ಇದ್ದೇ ಇರ್ತಾವ ಪೂಜಿ. ಅವ್ರನ್ನ ನಾವು ಭಕ್ತಿಯಿಂದ ನಮ್ಮಲ್ಲೇ ರಾಕ್ಷಸ ನಾವು ಒಳ್ಳೆ ಗುಣದಲ್ಲಿ ಇರ್ಬೇಕು ಅಂತ ಇರ್ತೀವಿ, ಅವರು ಅದು ತೋರಿಸ್ಬಿಡ್ತಾರೆ ಪ್ರಭು ಬೇರೆಯವರು ಆತರ. ಮೊದಲಾಗಿ ನಮ್ಮಲ್ಲೇ ಗುಣಗಳಿದಾವೆ ನೋಡಿ. ಕೆಲವು ಸತಿ ನಿಮ್ಗೆ ಅನುಭವ ಆಗತ್ತೆ, ಈ ಅಸುರಿ ಗುಣಗಳು ತರ ನಿಮ್ಗೆ ಅನುಭವ ಆಗತ್ತೆ. ಕೆಲವು ಸತಿ ನಿಮ್ಮನ್ನ ಬೈಗುಳ, ಜಗಳ ಇವೆಲ್ಲ ಆಗತ್ತೆ. ಅದಕ್ಕೆ ನಮ್ ದಾಸರೆಲ್ಲ ಹೇಳ್ತಾರೆ, ನಿಂದಕರಿರಬೇಕು. ನಿಂದಕರಿದ್ದರೆ ಕೇರಿ ಹೇಗೆ ಶುದ್ಧವೋ ಹಂಗೆ, ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧನೋ ಹಂಗೆ ನಿಂದಕರು ಏನ್ ಮಾಡ್ತಾರೆ, ನಿಂದಕರು ಅವತ್ತಿನ ಪಾಪಗಳನ್ನ ನೋಡಿ ತಿಂದು ಹೋಗ್ಬಿಡ್ತಾರಂತವ್ರು ನಿಂದಿಸಿ. ಹೌದಾ? ಯಾರಾದ್ರೂ ಈ ಕೀರ್ತನೆ ಹಾಡ್ತೀರಾ? ನಿಂದಕರಿರಬೇಕು ಅಂತ ಹಾಡ್ತಾರೆ. ಅದಕ್ಕೆ ನೋಡಿ ನಮಗೂ ನಾವು ಹಸಿರು ಗುಣಗಳು ನೋಡಿ ಈ ತರದವ್ರು ಜೊತೆಲಿದ್ದಾಗ ನೋಡಿ ಇದು ನಮ್ಗೆ ಅನುಭವ ಆಗ್ಬೇಕು. ಏನಾಗ್ಬೇಕು? ನಮ್ ಕೆಟ್ಟ ಸ್ವಭಾವ ಏನಿದಾವ ಅವನ್ ಬಿಡ್ತಾ ಹೋಗ್ಬೇಕು. ನೋಡಿ ಹಂಗೆ ನೋಡಿ ನಿಂದಕರಿರಬೇಕು ಅಂತ. ಎಲ್ಲಾರು ಒಳ್ಳೆಯವರೇ ಇದ್ರೆ ನಾವು ಬೇಗ ಕಲಿಯಲ್ಲ ಪ್ರಭು. ಹೌದು ಮಾತಾಜಿ. ನೋಡಂಗೆ ನಮಗೆ ನಮ್ಮ ಆಚಾರ್ಯರು, ನಮ್ಮ ನೋಡಿ ದಾಸರು ನೋಡಿ ನೋಡಿ ಇವೆಲ್ಲ ಹೇಳ್ಕೊಟ್ಟಿದ್ದಾರೆ. ಜಗತ್ತಂದ್ರೆ ಹೆಂಗಿರುತ್ತೆ, ನಮ್ಮ ಪ್ರಭುಪಾದರು ನೋಡಿ ಹೆಂಗೆ ಜಗತ್ತು ಹೇಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ನೋಡಿ ನಾನು ಕೊನೆಯದಾಗಿ ಈ ಕೀರ್ತನೆಯನ್ನ ಹೇಳಿ ತೋರಿಸಿ ನೋಡಿ ವಿರಾಮ ಕೊಡೋಣ. ಯಾರಾದ್ರೂ ಹೊಸ ಭಕ್ತರಿದ್ರೆ ದಯವಿಟ್ಟು ಪರಿಚಯ ಮಾಡ್ಕೊಡ್ಬೋದು. ಪ್ರಭು, ಒಂದ್ ಪ್ರಶ್ನೆ ಇದೆ, ಕೇಳ್ಬೋದಾ? ಕೇಳಿ. ಇದಕ್ ರಿಲೇಟೆಡ್ ಅಲ್ಲ. ಓಕೆ. ಅಂದ್ರೆ ಪ್ರಭು, ಇದು ಬಾಣಾಸುರ ಮತ್ತೆ ಕಾರ್ತ್ಯ ವೀರಾರ್ಜುನ ಇಬ್ರು ಒಂದೇನಾ ಬೇರೆ ಬೇರೆನಾ? ಯಾಕಂದ್ರೆ ಇಬ್ಬರಿಗೂ ಸಹಸ್ರ ಬಾವು ಇದೆ ಅಂತ ಕೇಳ್ಪಟ್ವಿ. ಹೌದೌದು. ಇಬ್ರು ಒಂದೇನಾ, ಇಬ್ರು ಬೇರೆ ಬೇರೆ? ಕಂಪ್ಲೀಟ್ಲಿ ಬೇರೆ ಬೇರೆ ಮಾತಾಜಿ. ಆತನ ಈ ಕ್ಷತ್ರಿಯ ವಂಶದಲ್ಲಿ ಆತನಿಗೆ ವಂಶ ಪರಂಪರೆ ಬೇರೆ ಇರುತ್ತೆ. ಬಾಣಾಸುರ ಯಾರು ಅಂದ್ರೆ ಪ್ರಹ್ಲಾದ ಮಹಾರಾಜನ ನೋಡಿ ನೋಡಿ ಬಲಿರಾಜನ ಮಗ ನೋಡಿ. ನೋಡಿ ಅದೇ ದೈತ್ಯ ವಂಶ ಅವ್ರದ್ದು. ಅದೇ ಕಾರಣಕ್ಕೆ ಆತನ
ಸಹಸ್ರ ಬಾಹು ಕೈಗಳನ್ನ ಭಗವಂತ ಕೃಷ್ಣ ಕತ್ತರಿಸಾಕ್ತಾನೆ ನೋಡ ಸಹಸ್ರ ಬಾಹು. ಆದ್ರೆ ಆತನ ಕೊಲ್ಲೋದಿಲ್ಲ. ಅಲ್ಲಿ ಪ್ರಭುಪಾದರು ಬರೀತಾರೆ. ಅಂದ್ರೆ ಪ್ರಭು ಅದು ಕೃಷ್ಣ ಬುಕ್ ಅಲ್ಲಿ ಆ ಚಾಪ್ಟರ್ ಹೋಗ್ತಾ ಇದ್ವಿ. ಬಟ್ ಅದು ಬಾಣಾಸುರ ಕಾರ್ತಿವರ್ಜಿನ ಸೇಮ್ ಕ್ಯಾಟಗರಿನಾ ಇಲ್ಲ ಬೇರೆ ಬೇರೆ ನಾನು ಕನ್ಫ್ಯೂಷನ್ ಬಂತು. ಬೇರೆ ಬೇರೆ ಮಾತಾಜಿ. ಕಾರ್ತ್ಯಾರ್ಜುನ ನೋಡಿ ಒಬ್ಬ ನೋಡಿ ಕ್ಷತ್ರಿಯ ಪರಶುರಾಮ. ನೋಡಿ ಆತನನ್ನ ಪರಶುರಾಮ ನೋಡಿ ಸಮದಗ್ನಿ ಕಥೆಯಲ್ಲಿ ಬರುತ್ತೆ. ಸಮದಗ್ನಿ ಕಥೆಯಲ್ಲಿ ಬರುತ್ತೆ. ಬಾಣಾಸುರ ನೋಡಿ ಇದು ಕೃಷ್ಣನ ಕಥೆಯಲ್ಲಿ ಬರುತ್ತೆ. ಬಾಣಾಸುರ ಬಾಣಾಸುರ ದೈತ್ಯ ವಂಶ. ಅಲ್ಲಿ ವೀರಾರ್ಜುನನ ವಂಶ ಅದು ಬೇರೆ, ಇನ್ನೊಂದು ಅದು ವಂಶಾವಳಿನೇ ಬೇರೆ ಬರುತ್ತೆ. ಹಂಗೆ ವ್ಯತ್ಯಾಸ ಆಗುತ್ತೆ ಅಂತ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಕರ್ಣ ಸಹಾನು ಹೋದ ಜನ್ಮದಲ್ಲಿ ಅವನು ರಾಕ್ಷಸ ಆಗಿರ್ತಾನಲ್ವಾ ಪ್ರಭುಜಿ? ಹೌದು ಮಾತಾಜಿ. ಅವನು ಸಹಸ್ರ ಕವಚ ಅಂತ ಒಬ್ಬ ನೋಡಿ ಅವನು ಸಹಸ್ರ ಕವಚಗಳಿರ್ತವೆ, 1000 ಕವಚಗಳು. ಒಂದೊಂದು ಜನ್ಮದಲ್ಲಿ ಒಂದೊಂದೇ ಕವಚಗಳನ್ನ ನೋಡಿ ಅದನ್ನ ತೆಗಿತಾ ಬರುವಂಥದ್ದು. ನೋಡಿ ಆ ಕವಚಗಳ ರಕ್ಷಣೆಯಿಂದ ಆತ ಕೊಲ್ಲಕ್ಕಾಗಿರೋದಿಲ್ಲ. ನೋಡಿ ಅವನು ಸೂರ್ಯನ ಭಕ್ತನಾಗಿರ್ತಾನೆ. ನೋಡಿ ಅದೇ ಕಾರಣವಾಗಿ ನೋಡಿ ಕವಚಗಳಿರ್ತವೆ, ಆತನನ್ನು ಕೊಲ್ಲಕ್ಕಾಗೋದಿಲ್ಲ. ನೋಡಿ ಕೊನೇ ಕವಚವನ್ನ ನೋಡಿ ತೆಗೆಸಿ ನೋಡಿ ಕೃಷ್ಣ ಅರ್ಜುನರು ಆತನ ಕೊಲ್ಲೋದು. ಆತನನ್ನ ಒಂದೊಂದು ಜನ್ಮಗಳಲ್ಲೂ ಕೃಷ್ಣ ಅರ್ಜುನರು ಅವ್ರ ಜೊತೆ ಅದು ನಿರಂತರವಾಗಿ ಹಂಗೆ ಇರತ್ತಂತೆ ಹೋರಾಟ. ಒಂದೊಂದು ಜನ್ಮದಲ್ಲಿ ಒಂದೊಂದು ಕವಚಗಳನ್ನ ಕಳಚ್ಕೋತಾ ಬಂದು ನೋಡಿ ಅವನು ಹಿಂದಿನ ಜನ್ಮದಲ್ಲಿ ಹಸುರ ಆಗಿದ್ದ ಅಂತ ಹೇಳಿ ಅದೇ ಕವಚ ಅವನ್ಗೆ ರಕ್ಷಣೆ ಆಗಿ ಬಂದಿರುತ್ತೆ ಅಂತ ಹೇಳ್ತಾರೆ. ಲಾಸ್ಟ್ ಒಂದು ಕವಚ ಸೂರ್ಯ ಕವಚ ಕರ್ಣಕುಂಡಲ ಆಗಿ ಕಾಪಾಡುತ್ತೆ. ಅದೇ ಜನ್ಮಗಳಲ್ಲೂ ಅವನಿಗೆ ಕವಚಗಳು ಇರ್ತವೆ. ಒಂದೊಂದು ಜನ್ಮದಲ್ಲೂ ಒಂದೊಂದೇ ಕವಚಗಳನ್ನ ಕಳಚ್ಕೊಳ್ತಾ ಬರ್ತಾನೆ. ನೋಡಿ ಕೊನೇ ಇಲ್ಲಿ ನೋಡಿ ಕೃಷ್ಣ ಅರ್ಜುನ ಆತನನ್ನ ಕೊಂದು ಆತನಿಗೆ ಮೋಕ್ಷಕ್ಕೆ ದಾರಿ ಮಾಡುತ್ತೆ. ಅಸುರ ಹಾಗೆ ವಿಮುಕ್ತಿ ಆಗತ್ತ ಅವನಿಗೆ ಅಂತ ಒಂದು ಹಿನ್ನೆಲೆ ನೋಡಿ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಹಿನ್ನೆಲೆ ನೋಡಿ. ಅದೇ ತರ ನೋಡಿ ನಾನು ಕೇಳಿದ್ದು ಅಭಿಮನ್ಯು ಕೂಡ ಅದೇ ತರ ಒಂದು ಹಿನ್ನೆಲೆ ಅಂತ. ಅಭಿಮನ್ಯುವನ್ನು ಯಾಕೆ ಉಳಿಸ್ಲಿಲ್ಲ? ಘಟೋತ್ಕಚನನ್ನ ಯಾಕೆ ಉಳಿಸ್ಲಿಲ್ಲ ಕೃಷ್ಣ? ನೋಡಿ ಎಲ್ಲದಕ್ಕೂ ಒಂದೊಂದು ಏನೇನೋ ಕಾರಣಗಳಿರ್ತವೆ. ಎಲ್ಲದಕ್ಕೂ ಕಾರಣ ನೋಡಿ. ಹಂಗೆ ಘಟೋತ್ಕಚನನ್ನು ಕೂಡ ಉಳಿಸ್ಲಿಲ್ಲ ಅಲ್ವಾ? ನೋಡಿ ಏನೇನೋ ಪ್ಲಾನ್ಗಳು, ಏನೇನೋ ಕೃಷ್ಣಂದ ಯೋಜನೆಗಳೇ ಬೇರೆ ತರ ಇರುತ್ತೆ. ಆ ಯಾದವ ವಂಶನೇ ನೋಡಿ ಉಳ್ಕೊಳ್ಳಕ್ಕೆ ಕೃಷ್ಣ ಬಿಡ್ಲಿಲ್ಲ ನೋಡಿ. ಅವರು ತುಂಬಾ ಬಲಿಷ್ಠರಾದ್ರೆ ಮತ್ತೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು. ಭಗವಂತನ ಒಂದು ಯೋಜನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋ ಕಷ್ಟ. ಅದರ ಒಳ ಅಧೀನವಾಗಿ ಹೋಗ್ಬೇಕು ನೋಡಿ. ಅದು ಯಾದವ ಕಲಹ ನೋಡಿ, ಅವರವರೇ ಬಡ್ದಾಡ್ಕೊಂಡು ನೋಡಿ ವಿನಾಶ ಮಾಡ್ಕೊಳ್ಳೋದು ಹಿಂಗಿರುತ್ತೆ. ಭಗವಂತನ ಒಂದು ಯೋಜನೆಯ ಭಾಗವಾಗಿ ನಾವಿರ್ಬೇಕು ಅಷ್ಟೇ ನೋಡಿ. ಅದೇ ತರ ಭೀಮ ಮಾಡಿದ್ದು, ಅದೇ ತರ ಅರ್ಜುನ ಮಾಡಿದ್ದು ನೋಡಿ, ಅದೇ ತರ ಭೀಷ್ಮಾಚಾರ್ಯರು ಮಾಡಿದ್ದು ನೋಡಿ. ವಿಚಿತ್ರ ಅಲ್ವಾ? ನೋಡಂಗೆ. ಹರೇ ಕೃಷ್ಣ. ಭಗವಂತನ ಯೋಜನೆಯ ಭಾಗವಾಗಿ ಇರ್ಬೇಕು ನಾವು ನೋಡಿ. ಗುರುಗಳು ಅವರು ಪ್ರತಿನಿಧಿಗಳು ಇರ್ತಾರಲ್ವಾ ನೋಡಿ. ಈ ಕಾಲಕ್ಕೆ, ಈ ಪರಿಸ್ಥಿತಿಗೆ, ಈ ಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕು ನೋಡಿ, ಅದು ಮುಖ್ಯ ಆಗುತ್ತೆ. ಹರೇ ಕೃಷ್ಣ. ಹಂಗೆ ಯಾರಾದ್ರೂ ಏನಾದ್ರು ಬೇರೆ ಹೇಳೋದಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಚಳ್ಳಕೆರೆಯಿಂದ ರೂಪ ಅಂತ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಪ್ರಭುಜಿ, ಬಾಣಾಸುರ ಅವರು ಮಗಳನ್ನ ಅನಿರುದ್ಧ, ಅದೇ ಕೃಷ್ಣ ಅವರ ಮೊಮ್ಮಗ ಅನಿರುದ್ಧ ಮದ್ವೆ ಆಗಿರ್ತಾರಂತ ಹೇಳ್ತಾರಲ್ವಾ ಪ್ರಭುಜಿ, ನಿಜನಾ ಪ್ರಭುಜಿ? ಹೌದೌದು ಮಾತಾಜಿ, ಹೌದು. ಅವರು ರಾಕ್ಷಸರಂತ ಹೇಳ್ತಾರಲ್ವಾ ಪ್ರಭುಜಿ, ಆದ್ರೂ ಅವರು ಮದ್ವೆ ಆಗಿರ್ತಾರ ಪ್ರಭುಜಿ? ಹೌದೌದು ನೋಡಿ. ಇದು ಅವ್ರ ಮಕ್ಕಳು ಹಂಗೆ ಹಸುರ ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರ ಮೂಲ ಹುಡ್ಕೊಂಡು ಹೋದ್ರೆ ಈಗ ಹಿರಣ್ಯಕಶಿಪುವಿನ ತಂದೆ ಯಾರು? ಬ್ರಹ್ಮ. ಕಶ್ಯಪ ಬ್ರಹ್ಮ.
ಬ್ರಹ್ಮ ಮಾರಿ ಪ್ರಭುಜಿ. ನೋಡಿ ಹಂಗೆ ಆ ಸ್ವಭಾವದಲ್ಲಿ ಅಸುರತೆ ಬರುತ್ತೆ ಹೊರತು ರಕ್ತದಲ್ಲಿ ಆ ಒಂದು ತಲಾಂತರದಲ್ಲಿ ಅಸುರಿ ಬರೋದಿಲ್ಲ. ಮತ್ತೆ ಪ್ರಹ್ಲಾದ್ ಮಹಾರಾಜ ಕೂಡ ಅದೇ ವಂಶದಲ್ಲಿ ಬರ್ತಾನೆ. ನೋಡಿ ಅನಿರುದ್ಧ ಪತ್ನಿ ನೀವು ಹೇಳಿದ್ರಲ್ವಾ, ಆಕೆ ಕೂಡ ರಾವಣ ಅದೇ ವಿಭೀಷಣ ರಾವಣನ್ ತಮ್ಮ ವಿಭೀಷಣ ರಾಕ್ಷಸ. ವಿಭೀಷಣ ಒಬ್ಬ ರಾಕ್ಷಸ. ನೋಡಿ ಈತ ದೈತ್ಯದಲ್ಲಿ ಪ್ರಹ್ಲಾದ. ನೋಡಿ ಪ್ರಹ್ಲಾದ, ಬಲಿ ಚಕ್ರವರ್ತಿ, ನೋಡಿ ಇವರೆಲ್ಲ ಮಹಾಜನರು. ಹಂಗೆ ನಾವು ವಂಶಾವಳಿಗಳು ಇಟ್ಕೊಂಡು ನಾವು ಅವ್ರನ್ನ ಹೇಳಕ್ಕಾಗಲ್ಲ. ಅದನ್ನೇ ನಾವು ಈಗ ಇಷ್ಟೊತ್ತು ನೋಡಿ ನರಕಾಸುರ ನೋಡಿ ಭೂದೇವಿಯ ಮಗ, ವರಾಹಸ್ವಾಮಿ ದೇವಿಯ ಮಗ. ಆತ ಅಸುರ ಆಗ್ತಾನೆ. ನೋಡಿ ಇದು ಈ ತರ ಇರುತ್ತೆ. ಮತ್ತೆ ಗುಣ ಸ್ವಭಾವವನ್ನ ನೀವು ಹೆಂಗ್ ಬೆಳೆಸ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ವೈದಿಕ ಪರಂಪರೆಯಲ್ಲಿ ಅಸುರ ಅಂತ ಹೇಳ್ತಾರೆ ಹೊರತು ಆ ವಂಶದಲ್ಲಿ ಹುಟ್ಟಿ ಇವನು ಅಸುರ ಅಂತ ಹೇಳಕ್ ಆಗಲ್ಲ. ಈಗ ಎಲ್ಲಾದ್ರೂ ಪ್ರಹ್ಲಾದ ಅಸುರ ಅಂತ ಕೇಳಿದೀರಾ? ಹೇಳೋದಿಲ್ಲ ನೀವು. ಪ್ರಹ್ಲಾದ ಅಸುರ ಅಸುರ. ರಾಜನ ಮಗ ಪ್ರಹ್ಲಾದ. ಹಾ, ಅಸುರ ರಾಜನ ಮಗ ಪ್ರಹ್ಲಾದ. ನೋಡಿ ಪ್ರಹ್ಲಾದ ಅಸುರ ಅಂತ ಏನಾದ್ರೂ ಕೇಳಿದೀರಾ? ಇಲ್ಲ ನೋಡಿ ಈ ತರ ಇರುತ್ತೆ. ನೋಡಿ ಕೆಲವರು ಅಸುರ ಅಂತ ಹೆಸರು ತಗೊಂಡು ಕೂಡ ಒಳ್ಳೆ ಭಕ್ತರಾಗಿದ್ರು ಕೆಲವರೆಲ್ಲ. ಯಾರಾದ್ರು ಉದಾಹರಣೆ ಕೊಡ್ತೀರಾ ಭಾಗವತಮಿಂದ? ಬಲಿ ಮಹಾರಾಜ ಪ್ರಭು. ಅಲ್ಲ, ಅಸುರ ಅಂತ ನೋಡಿ ವೃತಾಸುರ ನೀವು ನೋಡಿದ್ರೆ ನೋಡಿ ಮುಂದಿನ ಜನ್ಮದಲ್ಲಿ ಅವ್ನು ಭಕ್ತನಾಗಿರ್ತಾನೆ. ಅವನು ಯಾರಾಗಿರ್ತಾರೆ? ಪ್ರಭು ಚಿತ್ರಕೇತು ರಾಜ ಮಗ ಯಾವಾಗ ಹೋಗ್ತಾರೆ, ತುಂಬಾ ಶೋಕದಲ್ಲಿದ್ದಾಗ ಮತ್ತೆ ನಾರದರು ಬಂದು ಹೇಳ್ತಾರೆ. ಅದಕ್ಕೇನೆ ಅವ್ನಿಗೆ ಏನೋ ಶೋಕ ಅಂತ ಹೆಸರಿರುತ್ತೆ, ಹರ್ಷ ಶೋಕ ಅಂತ. ಅಂದ್ರೆ ಆ ಮಗು ಆದ್ರೆ ನಿನ್ಗೆ ಹರ್ಷನೂ ಇರುತ್ತೆ ಮತ್ತೆ ದುಃಖನೂ ಬರುತ್ತೆ. ಆದ್ರೂ ಪರವಾಗಿಲ್ಲ ನನ್ ಮಗು ಬೇಕೇ ಬೇಕು ಅಂತ ಅವ್ನು ಹಠ ಮಾಡಿದಾಗ ಅವ್ರು ವರ ಕೊಟ್ಟು ಮಗು ಆಗತ್ತೆ. ಅದ್ ಸತ್ತ ಮೇಲೆ ತುಂಬಾ ದುಃಖ ಆಗ್ಬಿಡ್ತಾನೆ ಇವನು. ಅದ ಕೇಳ್ತಾರೆ ನನ್ ಬೇಕೇ ಬೇಕು ನನ್ಗ ಅಂದ್ರೆ ಆ ಆತ್ಮನ ಆಹ್ವಾನ ಮಾಡ್ತಾರೆ ನಾರದ ಮುನಿಗಳು. ಅವಾಗ ಅವ್ರು ಹೇಳ್ತಾರೆ ನೀನ್ ಯಾವ ಜನ್ಮದ ತಂದೆ ನನ್ಗೆ ಅಂತ ಕೇಳ್ತಾನೆ. ಮತ್ತೆ ಅವಾಗ ಅವನ್ಗೆ ಜ್ಞಾನೋದಯ ಆಗಿ ಮತ್ತೆ ಅವ್ನ್ ತಪಸ್ ಮಾಡಿ ಭಕ್ತನಾಗ್ತಾನೆ. ಅವನ್ಗೆ ಎಲ್ಲಾ ಲೋಕಗಳಲ್ಲೂ ತಿರುಗಾಡೋದು ಶಕ್ತಿಯನ್ನು ಬಂದಿರುತ್ತೆ. ಒಂದ್ಸಲ ಶಿವ ಪಾರ್ವತಿನ ತೊಡೆ ಮೇಲೆ ಕೂರಿಸ್ಕೊಂಡು ಬೋಧನೆ ಮಾಡ್ತಾ ಇರುವಾಗ ಅದನ್ನ ನೋಡಿ ನಗ್ತಾರೆ ಇವರು. ಅದನ್ನ ಪಾರ್ವತಿಯವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಶಾಪ ಕೊಡ್ತಾರೆ, ನೀನು ರಾಕ್ಷಸನಿಗೆ ಹುಟ್ಟು ಅಂತ. ನೋಡಿ ಇಲ್ಲಿ ಕಾಣ್ತಾ ಇದ್ದೀರಿ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ವೃತಾಸುರ. ನೋಡಿ ವೃತಾಸುರ ಕಾಣ್ತಿದ್ದೇನಲ್ಲ, ಗಾಡ್ಲಿ ಡೆಮನ್ ಅಂತ. ನೋಡಿ ಗಾಡ್ಲಿ ಡೆಮನ್ ಇಲ್ಲಿ ಕಾಣ್ತಿದ್ದೀನ ವೃತಾಸುರ ಅಲ್ವಾ? ನೋಡಿ ಹಿಂಗೆ ಹೆಸರಲ್ಲೂ ಕೂಡ ರೂಪ ಆಕಾರದಲ್ಲೂ ಹಸುರು ಒಂಥರ ಇರ್ತಾನೆ, ಆದ್ರೆ ಅವನು ಮಹಾಭಕ್ತನಾಗಿರ್ತಾನೆ. ವೃತಾಸುರನ ಕತೆ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ನೋಡಿ ಹಿಂಗಿರ್ತಾನೆ ವೃತಾಸುರ. ಹರೇ ಕೃಷ್ಣ. ಮಾತಾಜಿ, ರೂಪ ಮಾತಾಜಿ, ತಮ್ಗೆ ಉತ್ತರ ಸಿಕ್ತಾ? ಪ್ರಭುಜಿ ಪ್ರಭುಜಿ ಸಿಕ್ತು. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಪ್ರಭು ಇದನ್ನ ಹೇಳ್ಬೋದಾ? ನಿಂದಕರಿರಬೇಕು ನಿಂದಕರಿರಬೇಕು. ಹೇಳಿ ಮಾತಾಜಿ. ನಿಂದಕರಿರಬೇಕು ಇರಬೇಕು, ನಿಂದಕರಿರಬೇಕು. ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧಿಯ ಹಾಗೆ ನಿಂದಕರಿರಬೇಕು. ಅಂದಂದು ಮಾಡಿದ ಪಾಪದ ಮಾಮಲ ತಿಂದು ಹೋಗುವರಯ್ಯ ನಿಂದಕರು. ವಂದಿಸಿ ಸ್ತುತಿಸುವ ಜನರೆಲ್ಲರೂ ನಮ್ಮ ಹೊಂದಿದ ಪುಣ್ಯವನೊಯ್ಯುವರಯ್ಯ. ದುಷ್ಟ ಜನರು ಈ ಸೃಷ್ಟಿಯಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ಇಷ್ಟ ಪ್ರದರ್ಶಿ ಕೃಷ್ಣ ನಿನ್ನೊಳು ಇಷ್ಟವರವನು ಬೇಡುವನಯ್ಯ. ದುರುಳ ಜನಗಳ ಚಿರಕಾಲ ಇರುವಂತೆ ಕರವ ಮುಗಿದು ವರ ಬೇಡುವೆನು.
ಪರಿಪರಿ ತಮಸಿಗೆ ಗುರಿಯಾದವರಿಲ್ಲದೆ ಪರಮ ದಯಾನಿಧಿ ಪುರಂದರ ವಿಠಲ. ಇಷ್ಟ ನಿಂದಕರಿರಬೇಕು ಇರಬೇಕು ನಿಂದಕರಿರಬೇಕು. ಹರೇ ಕೃಷ್ಣ. ತುಂಬಾ ಹರೇ ಧನ್ಯವಾದ ಮಾತಾಜಿ. ನೋಡಿ, ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತಂದ್ರೆ, ಈ ಅಸುರಿ ಸ್ವಭಾವದ ಗುಣಗಳವರು ಕೂಡ ನಮ್ ಜೊತೆ ಇರ್ಬೇಕಂತೋ ಬೇಡವಂತೋ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಇರ್ಬೇಕು ಪ್ರಭುಜಿ, ನಾವ್ ಮಾಡಿದ್ವೆಲ್ಲ ಪಾಪಗಳು ಹೋಗ್ಬೇಕಂತ ಇರ್ಬೇಕು. ಹಾ ನೋಡಿ, ಹಂಗೆ ಅದು ನಿಂದಕರು ಅಸುರರು ಈ ಸ್ವಭಾವದವರು ಇಲ್ದೇನೆ ಇರಕ್ ಆಗೋದಿಲ್ಲ. ಇದ್ದೇ ಇರ್ತಾರೆ, ಅವ್ರು ಯಾವತ್ತೂ ಇರ್ತಾರೆ. ಇದ್ರೇನು ಕೂಡ ನಮ್ಗೆ ಒಂದ್ ಕೆಲವೊಂದು ಉಪಯೋಗಗಳಿದಾವೆ, ಅಡ್ವಾಂಟೇಜ್ ಇದೆ ಅವ್ರಿದ್ರೆ. ಅದೇನು ಅಂದ್ರೆ ನೋಡಿ, ಈ ತರ ನೋಡಿ, ಯಾವಾಗ ಈ ರಾವಣ ನೋಡಿ, ಈ ಕುಂಭಕರ್ಣ, ಹಿರಣ್ಯಕಶಿಪು ನೋಡಿ, ಇಂಥವ್ರು ಇದ್ದದಕ್ಕೆ ನೋಡಿ ಅಂತಂತ ಅವತಾರಗಳು ಅಂತಂತ ಲೀಲೆಗಳು ಎಲ್ಲ ನಡೆಯಕ್ ಸಾಧ್ಯ ಆಯ್ತು. ಇಲ್ಲಿದ್ರೆ ಭಗವಂತ ಬರ್ತಿದ್ನ, ನರಸಿಂಹ ಅವತಾರ ತೋರಿಸ್ತಿದ್ನ? ಇಲ್ಲ ಅಲ್ವಾ? ನೋಡಿ, ಅದೇ ತರ ರಾಮ ಅವತಾರ, ಭಗವಂತ ಕೃಷ್ಣ ನೋಡಿ, ಈ ತರದ್ದು ಒಬ್ಬೊಬ್ರು ಕೂಡ ಹಂಗೆ ಹಿಂಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು 25ನೇ ತಾರೀಕು ಗೀತಾ ಅರ್ಥದ್ದು ಬಂದಿಲ್ಲ ಪ್ರಭು, ರೆಕಾರ್ಡಿಂಗ್ ಅದು ಯೂಟ್ಯೂಬ್ ಅಲ್ಲಿ ನೋಡಿದೆ, ಸಿಗ್ಲಿಲ್ಲ. ಓಕೆ, ಆಯ್ತು ಮಾತಾಜಿ, ನಾನು ನೋಡ್ತೀನಿ. 25ನೇ ತಾರೀಕು ನನಗೆ ಹಾಕಿರೋ ಜ್ಞಾಪಕ ಇದೆ. ಇಲ್ಲ, 26, 27 ಇದೆ, 24 ಇದೆ, 25 ಮಿಸ್ಸಿಂಗ್ ಆಗಿದೆ. ಹೌದು ಮಾತಾಜಿ. ಓಕೆ, ಈ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಬರ್ತಿದ್ಯಾ ಪ್ರಭುಜಿ? ಹೌದು ಮಾತಾಜಿ. ಹೌದು, ಬರ್ತಾ ಇದೆ. ಹರೇ ಕೃಷ್ಣ. ಈಗ ಕೆಲವು ದಿನದ್ದು 2-3 ದಿನದ್ದು ಹಾಕ್ತೀನಿ, ನಮ್ಗೆ ಸಮಯ ಇರ್ಲಿಲ್ಲ. ಹರೇ ಕೃಷ್ಣ. ಯಾರಾದ್ರೂ ಹೊಸ ಭಕ್ತರಿದ್ರೆ ಪರಿಚಯ ಮಾಡ್ಕೊಳ್ಳುವಂಥದ್ದು ಏನಾದ್ರು ಇದೆಯಾ? ವಿಶೇಷ ದಿನಗಳೇನಾದ್ರೂ ಇದಾವ ಮಾತಾಜಿ? ಪ್ರಭುಜಿ ಯಾರಾದ್ರೂ? ನಮಸ್ತೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕಾಳಮ್ಮನವ್ರು ಜಾಯ್ನ್ ಆಗಿದ್ದಾರೆ ಪ್ರಭುಜಿ. ಹೌದು ಮೇಡಮ್ ಮಾತಾಡಿ ನೀವು. ಹರೇ ಕೃಷ್ಣ. ಕಾಳಮ್ಮ ಮಾತಾಜಿ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಹಾ, ಒಂದ್ ನಿಮಿಷ ಲೈನ್ ಇರ್ತೀನಿ. ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಬಹುಶಃ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೀವೇ ಪರಿಚಯ ಮಾಡ್ತೀರಾ? ಹಾ ಪ್ರಭುಜಿ, ಅವರು ನಿನ್ನೆ ನಮ್ಮ ಒಂದಿಬ್ರು ಆಸ್ಪತ್ರೆಯಲ್ಲಿ. ಪ್ರಭುಜಿ ಹೇಳಿ ಮಾತಾಜಿ, ಹೇಳಿ. ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅವರು ನಮ್ಮ ಸೀನಿಯರ್ ಮೇಡಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಲೋ ಹಲೋ ಹರೇ ಕೃಷ್ಣ. ಹಲೋ ಹರೇ ಮಾತಾಜಿ ಅವರೇ, ಕೃಷ್ಣ. ಹೇಳಿ. ಹಲೋ ಕೇಳಿಸ್ತಿದೆ ಮಾತಾಜಿ. ಕಾಳಮ್ಮ ಮಾತಾಜಿ ಅವರೇ, ಕೇಳಿಸ್ತಿದೆ. ನಮಸ್ತೆ. ಹರೇ ಕೃಷ್ಣ. ಕಾಳಮ್ಮ ಸರ್, ಹಾ, ಬಳ್ಳಿ PSC ವರ್ಕ್ ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತಿದ್ದೀರಿ? ಯರಬಳ್ಳಿ ಸರ್. ಯರಬಳ್ಳಿ. ಯಾವುದು ಇದು? ಚಳ್ಳಕೆರೆ ತಾಲೂಕಾ? ಹಿರಿಯೂರು ತಾಲೂಕು ಸರ್. ಹಿರಿಯೂರು ತಾಲೂಕು. ತುಂಬಾ ಸಂತೋಷ ನೋಡಿ. ತಾವು ಇವತ್ತು ನಿನ್ನೆನೂ ಭಾಗವಹಿಸಿದ್ರಿ ಅಲ್ವಾ? ನಿನ್ನೆ ನೈಟ್ ಜಾಯ್ನ್ ಆಗಿದ್ದೆ ಸರ್. ಹೌದು. ಏನಾದ್ರೂ ಇವತ್ತು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿ ಇದೆಯಾ? ತಿಳ್ಕೊಂಡೆ ಸರ್. ತುಂಬಾ ಸಂತೋಷ ನೋಡಿ. ನಿಮ್ಮ ಮನೆ ಕೆಲಸಗಳು ಮಾಡ್ತಾನೆ ಬೆಳಗ್ಗೆ ಎದ್ದು ನೀವು ಏನ್ ಮಾಡ್ತೀವಿ ಕೇಳ್ತಾ ನಿಮ್ ಕೆಲಸಗಳು ಮಾಡ್ಕೋಬಹುದು. ನೀವು ಇದಕ್ಕೋಸ್ಕರನೇ ನೋಡಿ 1 ಗಂಟೆ 1.5 ಗಂಟೆ ಎಲ್ಲಾ ಬಿಟ್ಟು ಕೂತ್ಕೋಬೇಕು ಅಂತ ಏನೂ ಇಲ್ಲ. ತಮ್ಮ ಏನೇನ್ ಕೆಲಸ ಮಾಡ್ತಿರ್ತೀರಿ ತಮ್ಮ ಮನೆಯಲ್ಲಿ ಕೇಳ್ತಾ ಮಾಡಿದ್ರೆ ತುಂಬಾ ಬೆಳಗ್ಗೆ ಇಡೀ ದಿನ ನಿಮಗೆ ವಿಶೇಷವಾಗಿರುತ್ತೆ ಅಂತ. ಬೆಳಗ್ಗೆ ಎದ್ದು ಏನ್ ಚಿಂತನೆ ಮಾಡ್ತೀರಿ, ಇದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಭಗವಂತನ ವಿಚಾರ, ಭಗವದ್ಗೀತೆ ಇಂದ ದಿನ ಪ್ರಾರಂಭ ಮಾಡುವಂಥದ್ದು ನೋಡಿ. ಹೆಂಗೆ ಸ್ನಾನ ಮಾಡಿಕೊಂಡು ನಾವು ದಿನ ಪ್ರಾರಂಭ ಮಾಡ್ತೀವೋ ಅದೇ ತರನೇ ಇದು ಕೂಡ ಗೀತೆ ಗಂಗಾ. ಭಗವದ್ಗೀತೆ ಕೂಡ ಒಂದು ಗಂಗೆ ನೋಡಿ. ಗಂಗೆ ಭಗವಂತನ ಪಾದದಿಂದ ಬರುತ್ತೆ. ಈ ಭಗವದ್ಗೀತೆ ಎಲ್ಲಿಂದ ಬರುತ್ತೆ? ಭಗವಂತನ ಬಾಯಿಂದ ಬರುತ್ತೆ.
ಅಲ್ವಾ? ನೋಡಿ ಹಂಗೆ ದಯವಿಟ್ಟು ಇದೇ ರೀತಿ ಮುಂದುವರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತ ಕೇಳ್ಕೊಳ್ತೇನೆ. ನೋಡಿ ವೀಣಾ ಮಾತಾಜಿಯವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ತಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಾವು ಕೂಡ ಹೇಳ್ತೀವಿ ಸರ್ ವೀಣಾ ಸಿಸ್ಟರ್ ಧನ್ಯವಾದಗಳನ್ನು ತುಂಬಾ ನನಗೆ ಸಂತೋಷ. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ನೋಡಿ ಈ ತರದ್ದು ಎಷ್ಟೋ ಜನ ನಮ್ಮ ಜೊತೆಗಳಲ್ಲೇ ಇರ್ತಾರೆ. ನಮ್ಮ ಬಂಧು ಬಳಗ, ನಮ್ಮ ಸಹೋದ್ಯೋಗಿಗಳು ನೋಡಿ ಈ ತರದ್ದು ಇರ್ತಾರೆ. ದಯವಿಟ್ಟು ಕನೆಕ್ಟ್ ಮಾಡ್ಕೊಡುವಂತ ಪ್ರಯತ್ನ ಮಾಡಿ. ವೀಣಾ ಮಾತಾಜಿಯವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ನೋಡಿ ಕಾಳಮ್ಮ ಮಾತಾಜಿಯವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಅವರು ಕೂಡ ಅನುಭವ ಹೇಳ್ಕೊತಿದ್ದಾರೆ. ಈ ತರ ಸಹಾಯ ಮಾಡಿ, ನಮ್ಗೆ ಒಂದು ಸಹಾಯ ನಿಮ್ಮಿಂದ ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ನೀವು ಸಹಾಯ ಈ ತರದ್ದು ಮಾಡಿದ್ರೆ ನಾವು ತುಂಬಾ ಕೃತಜ್ಞತೆ, ನಮ್ಮ ಋಣವನ್ನ ತಮಗೆ ವ್ಯಕ್ತಪಡಿಸೋಕೆ ಪ್ರಯತ್ನ ಮಾಡ್ತೀವಿ. ನೋಡಿ ಇದು ಏನಾದ್ರೂ ಬೆಳಿಬೇಕು ಅಂದ್ರೆ, ಏನಾದ್ರೂ ಬೆಳಿಬೇಕು, ಇನ್ನು ಹೆಚ್ಚಿನ ಸಂಖ್ಯೆ ಜನಗಳಿಗೆ ಈ ಭಗವದ್ಗೀತೆಯನ್ನ ತಲುಪಿಸೋ ಪ್ರಯತ್ನ ಸಫಲ ಆಗ್ಬೇಕು. ಏನಾದ್ರೂ ಜಗತ್ತಲ್ಲಿ ನೋಡಿ ಈ ವಿಷಯಗಳು ಇವುಗಳ ಅರಿವು ಮೂಡ್ಬೇಕು. ನೋಡಿ ಭಜೋ ಕೃಷ್ಣ ಬೋಲೋ ಕೃಷ್ಣ, ಭಜೋ ಕೃಷ್ಣ ಕರೋ ಕೃಷ್ಣ ಶಿಕ್ಷಾ ಆಗ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೋಸ್ಕರ ದಯವಿಟ್ಟು ಸಹಾಯ ಮಾಡಿ. ಈಗ ವೀಣಾ ಮಾತಾಜಿಯವ್ರು ಮಾಡಿದ್ರಲ್ಲ, ಈ ತರ ಸಹಾಯ ಮಾಡಿ. ಓಕೆ ಸರ್, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಸರ್. ಪ್ರಭುಜಿ, ನಿಮ್ಗೂ ಕೂಡ ಧನ್ಯವಾದಗಳು. ನಿಮ್ಮಿಂದ ನಾವು ಕೃಷ್ಣನ ಅವತಾರದಲ್ಲಿ ಅವರ ಲೀಲೆಗಳಲ್ಲಿ ನಾವು ತೊಡ್ಕೊಳ್ತಿದೀವಿ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂತಿದೀವಿ. ನಮ್ಗೆ ಎಷ್ಟು ಸಹಾಯ ಆಗ್ತಿದೆ ಅಂದ್ರೆ ನಿಮ್ಮಿಂದ ನಮ್ಗೆ ಪದಗಳಲ್ಲಿ ಹೇಳಕ್ ಆಗ್ತಾ ಇಲ್ಲ ಪ್ರಭುಜಿ. ನಿಮ್ಗೂ ಕೂಡ ಧನ್ಯವಾದಗಳು ಪ್ರಭುಜಿ. ನಿಮ್ಮ ಸಂಘ ಆಕ್ಚುಲಿ ನಿಮ್ಮ ಅಸೋಸಿಯೇಷನ್ ನೀವೆಲ್ಲ ಬರ್ತೀರಿ. ಇಲ್ಲಿದ್ರೆ ನಾವಾದ್ರೂ ಏನ್ ಮಾಡೋದು? ನಿಮ್ಮೆಲ್ಲರ ಬೆಳಗ್ಗೆ ಎದ್ದು ನಿಮ್ ಸಂಘ ನೋಡಿ, ಇದು ನಮ್ಮ ಎಲ್ಲರಿಗೂ ಒಬ್ಬೊಬ್ರಿಗೂ ಬೇಕು ನೋಡಿ. ಹಂಗೆ ಬೆಳಗ್ಗೆ ಎದ್ದು ನೋಡಿ ಇಲ್ಲಿ ನೋಡಿ ಗೀತಾ ಗಂಗಾ ಇದು ಆಕ್ಚುಲಿ ನೋಡಿ, ಹಂಗಾಗಿ ಇದು ಬಹಳ ಮುಖ್ಯ ಆಗತ್ತೆ. ಹರೇ ಕೃಷ್ಣ, ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮತ್ತೆ ಯಾರಾದ್ರೂ ಏನಾದ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ನಮ್ಮ ಅಕ್ಕ ಪ್ರಭುಜಿ, ನಮ್ಮ ಅಮ್ಮನ ತಂಗಿ, ನಾವ್ ಅಕ್ಕ ಅಂತೀವಿ. ಅವರು ಧರ್ಮಪುರ ಪ್ರಭುಜಿ, ಬೆಡ್ ರಿಡನ್ ಇದ್ದಾರೆ ಪ್ರಭುಜಿ. ನಾ ಹಿಂಗ್ ಕ್ಲಾಸ್ ಕೇಳ್ತೀನಿ ಅನ್ನೋ ಅಷ್ಟೊತ್ತಿಗೆ ಅವ್ರದ್ದು ಕೀಪ್ಯಾಡ್ ಇದೆ ಪ್ರಭುಜಿ. ಹಂಗಾಗಿ ಅವ್ರಿಗೆ ಆನ್ಲೈನ್ ಕ್ಲಾಸ್ ಕೇಳಕ್ ಆಗ್ತಿಲ್ಲ. ನಮ್ದು ಇನ್ನೊಂದು ಕೀಪ್ಯಾಡ್ ಅಲ್ಲಿ ಅವ್ರನ್ನ ಕನೆಕ್ಟ್ ಮಾಡ್ತಿದೀವಿ ಪ್ರಭುಜಿ. ಈಗ ಕ್ಲಾಸ್ ಅಲ್ಲಿ ಇದ್ದಾರೆ ಇನ್ನೊಂದು ಕೀಪ್ಯಾಡ್ ಫೋನ್ ಅಲ್ಲಿ. ಓಕೆ, ಏನ್ ಹೆಸರಲ್ಲಿದ್ದಾರೆ ಮಾತಾಜಿ? ರತ್ನಮ್ಮ ಅಂತ ಪ್ರಭುಜಿ. ಇನ್ನೊಂದು ಕೀಪ್ಯಾಡ್ ಅಲ್ಲಿ ಅವ್ರಿಗೆ ಕನೆಕ್ಟ್ ಮಾಡಿದೀವಿ ಪ್ರಭುಜಿ, ಅವ್ರದ್ದು ಕೀಪ್ಯಾಡ್ ಫೋನು. ಓ, ಬೆಡ್ ರಿಡನ್ ಇದ್ದಾರೆ ಮಾತಾಜಿ. ಮಾಡೋಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ, ದಂಡವತ್ ಏನ್ ಮಾಡಿದ್ರು ವಾಸಿ ಆಗ್ತಾನೆ ಇಲ್ಲ. ನಾವೆಲ್ಲ ಪ್ರಾರ್ಥನೆ ಮಾಡೋಣ ಮಾತಾಜಿ. ನೀವು ಡಾಕ್ಟರ್ ಹತ್ರ ಸೂಕ್ತವಾಗಿ ತೋರಿಸ್ಕೊಡಿ. ಹಲೋ, ವಾತಾವರಣ ಹಂಗಿದೆ ಅಕ್ಕ ಪ್ರಭುಜಿ. ಇನ್ನೊಂದು ಕೀಪ್ಯಾಡ್ ಅಲ್ಲಿ ಇದ್ದಾರೆ ಪ್ರಭುಜಿ, ಇಲ್ಲಿದ್ದಾರೆ ಅಕ್ಕ. ಮಾತಾಡಕ. ಹರೇ ಕೃಷ್ಣ, ರತ್ನಮ್ಮ ಮಾತಾಜಿ ಅವ್ರೆ. ಅಕ್ಕ ಮಾತಾಡಕ. ಪಾಪ ಅವ್ರಿಗೆ ಪ್ರಭುಜಿ, ಅವ್ರಿಗೆ ವಾಯ್ಸ್ ಕಡಿಮೆ ಇದೆ. ಹಂಗಾಗಿ ಸೊತ್ತಿಗೆ ಇವಾಗ ಬೆಡ್ ರಿಡನ್ ಇದ್ದಾರೆ. ಅವಶ್ಯಕತೆ ಕೃಷ್ಣನ ಸ್ಮರಣೆ ಮಾಡೋದಂತಂದ್ ಹೇಳಿ ಕನೆಕ್ಟ್ ಮಾಡ್ತಿದೀವಿ ಪ್ರಭುಜಿ. ತುಂಬಾ ಸಂತೋಷ. ನೋಡಿ, ಒಬ್ಬೊಬ್ರು ಕೂಡ ಈ ತರದ್ ಯೋಚನೆ ಮಾಡ್ಬೇಕು. ಒಬ್ಬೊಬ್ರು ನೋಡಿ ಏನೇನೋ ಬೇರೆ ಬೇರೆ ಸ್ಥಿತಿ ಗತಿ ಸಂದರ್ಭಗಳಲ್ಲಿ ಇರ್ತೀವಿ. ಈ ರೀತಿ ಕನೆಕ್ಟ್ ಮಾಡೋದು, ಹೇಗೋ ಭಗವಂತನ ವಿಚಾರಗಳ ಬಗ್ಗೆ ಗಮನ ಕೊಡಿಸೋದು, ಇದು ತುಂಬಾ ಅವಶ್ಯಕ. ಒಬ್ಬೊಬ್ರಿಗೂ ಅವಶ್ಯಕ. ಹೀಗೇ ಸ್ವಲ್ಪ ಪ್ರಯತ್ನ ಮಾಡಿ, ಯೋಚನೆ ಮಾಡಿ, ನಿಮ್ ಸಂಪರ್ಕದಲ್ಲಿ ಇರೋರನ್ನ ಯಾರನ್ನ ಕನೆಕ್ಟ್ ಮಾಡೋದು ಹೇಗೆ ನೋಡಿ. ಈಗ ಪದ್ಮಾವತಿ ಮಾತಾಜಿಯವರು ಹೇಳ್ತಿದ್ರು, ಇದು ತಂತ್ರಜ್ಞಾನ ನೋಡಿ, ಇದು ಒಂದು ವರ. ಇದನ್ನ ನಾವು ಯಾವ್ದಕ್ ಬಳಸ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ ನೋಡಿ. ಹಿಂಗೆ ಬೆಡ್ ರಿಡನ್ ಇದ್ದಾರೆ ಯಾರೋ ಒಬ್ರು, ರತ್ನಮ್ಮ ಮಾತಾಜಿಯವರು ನೋಡಿ, ಪುಷ್ಪಲತಾ ಮಾತಾಜಿಯವರ ಬಂದು ನೋಡಿ, ಅವ್ರ ಅಕ್ಕ ನೋಡಿ, ಅವ್ರು ಕನೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಇದೊಂದು ದೊಡ್ಡ ಸೇವೆ, ಸಹಾಯ ನೋಡಿ. ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಸಂದರ್ಭದಲ್ಲಿ ಭಗವಂತನ ವಿಚಾರ ಕೇಳಿಸುವಂತ ಪ್ರಯತ್ನ ಮಾಡೋದು. ಹರೇ ಕೃಷ್ಣ, ತುಂಬಾ ಧನ್ಯವಾದ ಮಾತಾಜಿ ತಮಗೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಈಗ ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ?
ಏನಾದ್ರು ಕೇಳೋದಿದೆಯಾ? ಮತ್ತೆ ಯಾರಾದ್ರೂ ಹೊಸಬರು ಪರಿಚಯ ಮಾಡ್ಕೊಡುವಂಥದ್ದು ಏನಾದ್ರು ಇದೆಯಾ? ಒಂದಿನ ನಾವೆಲ್ಲರೂ ಒಬ್ಬೊಬ್ರು ಕೂಡ ಪರಿಚಯ ಹೇಳ್ಕೊಡೋದು ಒಂದು ಸಂದರ್ಭ ಬರಬೇಕು. ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ಕಾರ್ಯಕ್ರಮ ಇಲ್ಲಿ ವಿರಾಮ ಕೊಡ್ತೀವಿ. ಹರೇ ಕೃಷ್ಣ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳ್ತಾ ಬೆಡ್ ರಿಡ್ಡನ್ ಆಗಿರುವಂತ ರತ್ನಮ್ಮ ಮಾತಾಜಿಯವರಿಗೆ ಭಗವಂತನ ವಿಶೇಷ ಕೃಪೆ ಇರ್ಲಿ ಅಂತ ಹೇಳಿ, ಹಾಗೇನೆ ನಮ್ಮ ರಸವತಿ ಮಾತಾಜಿಯವರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನೆ ನಮ್ಮ ಸೆಲ್ವಿ ಮಾತಾಜಿಯವರು ಕೂಡ ಆರೋಗ್ಯ ಸುಧಾರಿಸ್ಕೋಬೇಕಾಗಿದೆ. ಸೆಲ್ವಿ ಮಾತಾಜಿ ಇರ್ತೀங்கள? ಮಾತಾಜಿಯವರು ಏನು ಹೇಳಲ್ಲ ನಮಗೆ. ಅವ್ರಿಗೂ ಆರೋಗ್ಯ ಕಣ್ಣು ಆಪರೇಷನ್ ಆಗಿದೆ. ಮಾತಾಜಿಯವರಿಗೂ ಕೂಡ ನರಸಿಂಹಸ್ವಾಮಿ ಸೇವೆಗೆ ಬರೋಂಗಾಗ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಇವರೆಲ್ಲರಿಗೋಸ್ಕರ ಮತ್ತೆ ಇನ್ನು ನಮ್ಮ ಗುಂಪಿನ ಭಕ್ತರ ಕುಟುಂಬಗಳಲ್ಲಿ ನೋಡಿ, ಅವ್ರು ಹೇಳ್ಕೊಳಕ್ ಆಗದೆ ಇರುವಂತದ್ದು ಏನೇನೋ ಕಷ್ಟಗಳು, ಸವಾಲುಗಳು, ಸಮಸ್ಯೆಗಳು ನೋಡಿ ಬಹಳಷ್ಟು ಇರ್ತವೆ ಅವರ ಕುಟುಂಬಗಳಲ್ಲಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ನೋಡಿ ಭಗವಂತನ ಕೃಪೆಯನ್ನು ಬೇಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಹರೇ 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 ರಾಮ ಹರೇ 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 ರಾಮ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ಕೃಷ್ಣ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ರಾಮ 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 कृष्ण ರಾಮ हरे हरे ಹರೇ हरे ಹರೇ राम ಹರೇ राम ಹರೇ हरे ಕೃಷ್ಣ कृष्ण हरे कृष्ण हरे कृष्ण हरे ಹರೇ राम ರಾಮ हरे ಹರೇ राम ರಾಮ हरे ರಾಮ ರಾಮ ಹರೇ हरे ಹರೇ कृष्ण हरे हरे राम राम हरे हरे ಕೃಷ್ಣ ಕೃಷ್ಣ ಹರೇ ಹರೇ ಹರೇ. ರಾಮ ರಾಮ ದಿನದ ರಾಮ ಹರೇ ಹರೇ. ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಹಾಗೇನೆ ಅತ್ಯಂತ ಸುರಕ್ಷಿತವಾಗಿ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಹಾರೈಸ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗುರು ಮಹಾರಾಜ್ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಕೃಷ್ಣ ಪ್ರಭುಜಿ ದಂಡೋತ್ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ. ಕೃಷ್ಣ ಪ್ರಭುಜಿ ದಂಡಾರ್ಪಣಂ ಪ್ರಭುಜಿ. हरे कृष्ण प्रभु जी ಧನ್ಯವಾದಗಳು. ಧನ್ಯವಾದಗಳು ಮಣಿಪಾಲ್ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ.